ಎಲ್ರಿಗೂ ಹಾಯ್. ಗುಡ್ ಈವ್ನಿಂಗ್ ಆಲ್. ಕಳೆದ 2 ವಿಡಿಯೋಗಳಲ್ಲಿ ನಾವು ಟಿ.ಇ.ಟಿಗೆ ಸಂಬಂಧಿಸಿದ ಹಾಗೆ ಪೇಪರ್ 2 ಸೈನ್ಸ್ ಮೆಥಡಾಲಜಿಗೆ ಸಂಬಂಧಿಸಿದ ಹಾಗೆ ಈ 2014 ಮತ್ತು 2015ನೇ ಸಾಲಿನ ಈ 2 ಪೇಪರ್‌ಗಳನ್ನು ನಾವು ಕಂಪ್ಲೀಟ್ ಆಗಿ 360 ಡಿಗ್ರಿ ಆಂಗಲಲ್ಲಿ ನಾವು ಸುಮಾರು ಕ್ವೆಷನ್ಸ್ ಅನ್ನು ನಾವು ಸಾಲ್ವ್ ಮಾಡ್ತಾ ಬಂದಿದ್ದೀವಿ. ಇನ್ನು ಇದರ ಮುಂದುವರೆದ ಒಂದು ವಿಡಿಯೋ ಭಾಗವಾಗಿ ಇವತ್ತಿನ ಈ ವಿಡಿಯೋ ಕ್ಲಾಸಲ್ಲಿ ನಿಮಗೆ 2017ನೇ ಸಾಲಿನಲ್ಲಿ ನಡೆದಿರುವಂಥ 3ನೇ ಟಿ.ಇ.ಟಿ ಎಕ್ಸಾಮ್‌ನ ಸೈನ್ಸ್ ಪೇಪರ್‌ನ 2ನೇ ಪಾರ್ಟ್ ಅಥವಾ 2ನೇ ಪೇಪರ್ ಅಂತ ಕರೆಯುವಂಥ ಸೈನ್ಸ್ ಮೆಥಡಾಲಜಿಯಲ್ಲಿ ಸುಮಾರು 30 ಸೈನ್ಸ್ ಕ್ವೆಷನ್ಸಲ್ಲಿ 20 ನಿಮಗೆ ಸಿಲೆಬಸ್ ಬೇಸ್ ಮೇಲೆ ಒಂದು 10 ಕ್ವೆಷನ್ಸು ಪೆಡಗಾಗಿ ಸಂಬಂಧಿಸಿದ ಹಾಗೆ ಒಟ್ಟಾರೆಯಾಗಿ 30 ಕ್ವೆಷನ್ಸನ್ನು ಕೇಳಿರುವುದನ್ನು ನಾವು ಅಬ್ಸರ್ವ್ ಮಾಡ್ತೀವಿ. ಇದರಲ್ಲಿ ಈ ಒಂದು ಸೆಷನಲ್ಲಿ ನಿಮಗೆ ಆ 20 ಕ್ವೆಷನ್‌ಗಳ ಕಂಪ್ಲೀಟ್ ಆಗಿರುವಂಥ ವಿಶ್ಲೇಷಣೆಯನ್ನು ನಾವು 4 ಆಯ್ಕೆಗಳನ್ನು ಚರ್ಚೆ ಮಾಡುತ್ತಾ ಮತ್ತು ಸರಿಯಾದ ಉತ್ತರವನ್ನು ಏನಕ್ಕೆ ಅದು ಸರಿಯಾದ ಉತ್ತರ ಆಗಿದೆ ಅದಕ್ಕೆ ಸಂಬಂಧಿಸಿದ ಹಾಗೆ ಕೆಲವೊಂದು ಮಾಹಿತಿಯನ್ನು ಕೊಡ್ತಾ ಹೋಗೋಣ. ಕಳೆದ 2 ವಿಡಿಯೋಗಳಲ್ಲಿ ನಾವು ನೋಡ್ತಾ ಬಂದಿರೋ ಹಾಗೆ ಸುಮಾರು ಕ್ವೆಷನ್ಸ್ ಎಲ್ಲ ರಿಪೀಟೆಡ್ ಆಗಿ ಬೇರೆ ಬೇರೆ ಚಾಪ್ಟರ್ಸಲ್ಲಿ ಕ್ವೆಷನ್ಸ್ ಬರ್ತಾ ಇದ್ದಾವೆ. ಒಂದೇ ಚಾಪ್ಟರಿನ ಬೇರೆ ಬೇರೆ ಕಾನ್ಸೆಪ್ಟ್‌ಗಳ ಮೇಲೆ ಕ್ವೆಷನ್ಸ್ ನಾವು ಬರೋದನ್ನು ಅಬ್ಸರ್ವ್ ಮಾಡ್ತಾ ಇದ್ದೀವಿ. ಹಾಗಾಗಿ ಇಲ್ಲಿ ಕೊಟ್ಟಿರುವಂಥ ಇನ್ಫಾರ್ಮೇಷನ್ ನಿಮಗೆ ಈ ಒಂದು ಕ್ಲಾಸಿನ ಸರಿ ಉತ್ತರದೊಂದಿಗೆ ಮುಂಬರುವ ಬೇರೆ ಬೇರೆ ಎಕ್ಸಾಮ್‌ಗಳಿಗೆ ಆಗಿರ್ಬೋದು ಅಥವಾ ಮುಂದೆ ಬರುವಂಥ ಟಿ.ಇ.ಟಿಗೆ ಮತ್ತೆ ಸುಮಾರು ಎಕ್ಸಾಮ್‌ಗಳನ್ನ ನಾವು ಮುಂಬರುವ ದಿನಗಳಲ್ಲಿ ನೋಡ್ತಾ ಹೋದಂತೆ ಇವೆಲ್ಲ ಕ್ವೆಷನ್ ನಿಮಗೆ ಹೆಲ್ಪ್ ಆಗ್ತಾ ಹೋಗ್ತವೆ. ಹಾಗಾಗಿ ದಯವಿಟ್ಟು ಎಲ್ಲರೂ ಒಂದು ಪೆನ್ನು, ಪೇಪರ್ ತಗೊಂಡು ರೆಡಿ ಆಗಿರಿ. ಇದ್ರ ಜೊತೆಗೆ ನಾವು 4 ಆಪ್ಷನ್‌ಗಳ ಜೊತೆಗೆ ಸರಿಯಾದ ಉತ್ತರವನ್ನು ನಾನು 360 ಡಿಗ್ರಿ ಆಂಗಲಲ್ಲಿ ವಿಶ್ಲೇಷಣೆ ಮಾಡ್ತಾ ಹೋಗ್ತೀನಿ. ನೋಡೋಣ. ಸಮಯ ವೇಸ್ಟ್ ಮಾಡಲಾರದೆ ಒಂದೇ ಕ್ವೆಷನ್ ಜೊತೆಗೆ ಶುರು ಮಾಡಿಬಿಡೋಣ. ನಾವು ಸ್ಲೈಡ್ ನೋಡ್ತಾ ಇದ್ದೀವಿ. ಟಿ.ಇ.ಟಿ 2014ನೇ ವರ್ಷದ ಸಾಲಿನ ನಾವು ಪೇಪರ್ ನೋಡ್ತಾ ಇದ್ದೀವಿ. 2017ದು. 2014 ಇಂದ ಹಿಡಿದು 2017 ವರೆಗೆ ನಾವು ಈ ಒಂದು ವಿಡಿಯೋದಲ್ಲಿ ನೋಡಿರುವ ಹಾಗೆ ಮುಂಬರುವ ದಿನಗಳಲ್ಲಿ ಮತ್ತೆ 19, 20, 21, 22 ಬೇರೆ ಬೇರೆ ಎಕ್ಸಾಮ್‌ಗಳನ್ನ ಸಾಲ್ವ್ ಮಾಡ್ತೀನಿ. ಇವತ್ತಿನ ಈ ವಿಶೇಷ ತರಗತಿಯಲ್ಲಿ ನಿಮಗೆ 2017ನಲ್ಲಿ ಕೇಳಿರುವಂಥ ಕ್ವೆಷನ್‌ಗಳನ್ನು ನಾವು ಅಬ್ಸರ್ವ್ ಮಾಡ್ತಾ ಹೋಗೋಣ. ಕ್ವೆಷನ್ ನಂಬರ್ 1 ಈ ರೀತಿ ಇದೆ. ನೋಡಿ, ಕ್ವೆಷನ್ ಈ ರೀತಿ ಇದೆ. ಬಲೂನುಗಳು ಚಳಿಗಾಲಕ್ಕಿಂತ ಬೇಸಿಗೆಯಲ್ಲಿ ಅಥವಾ ಬೇಸಿಗೆ ಕಾಲದಲ್ಲಿ ಹೆಚ್ಚಾಗಿ ಒಡೆಯುತ್ತವೆ. ಇದನ್ನು ವಿವರಿಸುವ ನಿಯಮ ಯಾವುದು ಅಂತ ಕೇಳ್ತಾನೆ. ಬಲೂನ್‌ಗಳು ಅಂತ ಬಂದಾಗ ಜನರಲಿ ನಾವು ಬಲೂನ್ಸ್ ನೋಡ್ತೀವಿ. ಅವುಗಳೇನಾಗ್ತಾವಂತೆ ಚಳಿಗಾಲಕ್ಕಿಂತ ಬೇಸಿಗೆ ಕಾಲದಲ್ಲಿ ಜಾಸ್ತಿ ಒಡೆದು ಹೋಗ್ತಾವಂತೆ. ಇದನ್ನು ಯಾವ ನಿಯಮ ಎಕ್ಸ್‌ಪ್ಲೇನ್ ಮಾಡ್ತದೆ ಅನ್ನೋದನ್ನ ನಾವು ನೋಡ್ತೀವಿ. ಇಲ್ಲಿ ಆಪ್ಷನ್‌ಗಳನ್ನು ನೀವು ಅಬ್ಸರ್ವ್ ಮಾಡಿದಾಗ ಬಾಯ್ಲ್ಸ್ ನಿಯಮ, ಗ್ರಹಂ ವಿಸರಣಾ ನಿಯಮ, ಚಾರ್ಲ್ಸ್ ನಿಯಮ ಮತ್ತು ಗೆ ಲೂಸಾಕ್‌ನ ನಿಯಮ ಅಂತಿದೆ. ಈ ರೀತಿ ಕಾನ್ಸೆಪ್ಟ್ ಏನು ಅಂತಂದ್ರೆ ಬೇಸಿಗೆ ಅಂತ ಬಂದಾಗ ನೋಡ್ತೀವಿ ನಾವು ಟೆಂಪರೇಚರ್ ಜಾಸ್ತಿ ಇದೆ ಅಂತ ನೋಡ್ತೀವಿ. ಟೆಂಪರೇಚರ್ ಜಾಸ್ತಿ ಇದ್ದಾಗ ಆ ಬಲೂನ್‌ಗಳು ಒಡಿತಾ ಇದ್ದಾವೆ ಅಂದ್ರೆ ಅರ್ಥ ಅದರ ವಾಲ್ಯೂಮ್ ಇನ್ಕ್ರೀಸ್ ಆಗ್ತಾ ಇದೆ ಅಂತ ಅರ್ಥ. ಬೇಸಿಗೆಯಲ್ಲಿ ಟೆಂಪರೇಚರ್ ಜಾಸ್ತಿಯಾಗಿ ವಾಲ್ಯೂಮ್ ಜಾಸ್ತಿ ಆಗ್ತದೆ ಅನ್ನೋದನ್ನು ವಿವರಿಸುವಂಥ ನಿಯಮವನ್ನೇ ನಾವು ಚಾರ್ಲ್ಸ್ ಲಾ ಅಂತ ಕರಿತೀವಿ. ಈ ಚಾರ್ಲ್ಸ್ ಅನ್ನೋರು ಒಬ್ಬ ಉತ್ತಮ ಫಿಸಿಸಿಸ್ಟು. ಇವರು ನಮಗೆ ಒಂದು ನಿಯಮವನ್ನು ಕೊಡ್ತಾರೆ. ಇವ್ರು ಏನಂತಾರೆ ಅಂತಂದ್ರೆ ಇಫ್ ಪ್ರೆಷರ್ ಈಸ್ ಕಾನ್ಸ್ಟಂಟ್, ಆ ಬಲೂನ್ನ ಒಳಗಿರುವಂಥ ಗಾಳಿ ನಥಿಂಗ್ ಬಟ್ ಪ್ರೆಷರ್, ಅದು ಸ್ಥಿರವಾಗಿದ್ದಾಗ ಆ ಗಾಳಿಯ ಪ್ರಮಾಣವನ್ನು ನಾವು ಹೆಚ್ಚು ಕಡಿಮೆ ಮಾಡದೆ ಅದನ್ನು ಕಾನ್ಸ್ಟಂಟ್ ಆಗಿ ಇಟ್ಟಾಗ ದೆನ್ ಟೆಂಪರೇಚರ್ ಅಂಡ್ ವಾಲ್ಯೂಮ್ ಆರ್ ಡೈರೆಕ್ಟ್ಲಿ ಪ್ರೊಪೋರ್ಷನಲ್ ಟು ಈಚ್ ಅದರ್ ಅಂತ ಕೊಡ್ತಾನೆ. ಒತ್ತಡ ಸ್ಥಿರವಾಗಿದ್ದಾಗ ಟೆಂಪರೇಚರ್ ಮತ್ತು ವಾಲ್ಯೂಮ್ ಒಂದಕ್ಕೊಂದು ನೇರ ಅನುಪಾತದಲ್ಲಿರ್ತವೆ ಅಂತ ಹೇಳ್ತಾನೆ. ಏನ್ ಸರ್ ಡೈರೆಕ್ಟ್ಲಿ ಪ್ರೊಪೋರ್ಷನಲ್? ವಾಟ್ ಈಸ್ ಮೀನ್ಡ್ ಬೈ ಡೈರೆಕ್ಟ್ಲಿ ಪ್ರೊಪೋರ್ಷನಲ್ ಅಂತಂದ್ರೆ ಇಫ್ ಒನ್ ಥಿಂಗ್ ಈಸ್ ಇನ್ಕ್ರೀಸಸ್ ದೆನ್ ಅನದರ್ ಥಿಂಗ್ ಆಲ್ಸೋ ಇನ್ಕ್ರೀಸಸ್ ಅಂತ ಕರಿತೀವಿ. ಒಂದು ವಸ್ತುದಲ್ಲಿ ಏನಾದರೂ ಹೆಚ್ಚಳವಾದರೆ ಅದಕ್ಕೆ ನೇರವಾಗಿ ಮತ್ತೊಂದು ವಸ್ತು ಸಹಿತ ಏನಾಗ್ತದೆ ಹೆಚ್ಚಳ ಆಗ್ತದೆ. ಇಲ್ಲಿ ಟೆಂಪರೇಚರ್ ಹೆಚ್ಚಾಗುವುದರಿಂದ ಅದರ ವಾಲ್ಯೂಮ್, ಅದರ ಏನು ನಾವು ಘನಫಲ ಅಂತ ಕರಿತೀವಲ್ಲ ಅದರ ವಾಲ್ಯೂಮ್ ಸಹಿತ ಇನ್ಕ್ರೀಸ್ ಆಗ್ತದೆ ಅಂತ ಅರ್ಥ. ಹಾಗಾಗಿನೇ ಒಂದು ವ್ಯವಸ್ಥೆಯ ಒತ್ತಡ ಸ್ಥಿರವಾಗಿದ್ದಾಗ ಅದರ ತಾಪವು ಪರಿಮಾಣ ನಥಿಂಗ್ ಬಟ್ ವಾಲ್ಯೂಮ್ ಅಂತ ಕರಿತೀವಿ. ವಾಲ್ಯೂಮ್‌ಗೆ ನೇರ ಅನುಪಾತದಲ್ಲಿರುತ್ತದೆ. ಯಾವಾಗ ಬೇಸಿಗೆ ಕಾಲ ಅಂತ ಕರಿತಾ ಇದ್ದಾನೋ ಬೇಸಿಗೆ ಕಾಲದಲ್ಲಿ ಟೆಂಪರೇಚರ್ ಜಾಸ್ತಿ ಆಗಿರೋದ್ರಿಂದ ಅದರೊಳಗಡೆ
ವಾಲ್ಯೂಮ್ ಇನ್ಕ್ರೀಸ್ ಆಗ್ತಾ ಹೋಗ್ಬಿಟ್ಟು ಆ ಬಲೂನ್‌ಗಳು ಒಡೆಯೋದನ್ನು ನಾವು ನೋಡ್ತೀವಿ. ಯಾವಾಗ ಟೆಂಪರೇಚರ್ ಕಮ್ಮಿ ಆಗ್ತದೋ ಆ ಆ ಬಲೂನ್‌ಗಳ ವಾಲ್ಯೂಮ್ ಸಹಿತ ಕಮ್ಮಿ ಆಗ್ತದೆ. ಬಲೂನ್‌ಗಳು ಮೆತ್ತಗಾಗ್ತವೆ, ಸ್ಟಿಫ್ ಆಗಲ್ಲ. ಬಟ್ ಯಾವಾಗ ವಾಲ್ಯೂಮ್ ಇನ್ಕ್ರೀಸ್ ಆಗ್ತದೋ ಅವಾಗ ಬಲೂನ್‌ಗಳು ಸಹಿತ ಸ್ಟಿಫ್ ಆಗೋದನ್ನು, ಗಟ್ಟಿಯಾಗೋದನ್ನು ಅಬ್ಸರ್ವ್ ಮಾಡ್ತೀವಿ. ನೋಡಿ ಇಮ್ಯಾಜಿನ್ ನಿಮ್ಮ ಮನೇಲಿ ಒಂದು ಬರ್ತ್‌ಡೇ ಪಾರ್ಟಿ ಆಗಿದೆ ನೈಟ್ ಅಂತ ತಿಳ್ಕೊಳ್ಳಿ. ಆ ಬರ್ತ್‌ಡೇ ಪಾರ್ಟಿಗೆ ನಾವು ಬಲೂನ್‌ಗಳನ್ನು ಊದ್ತೀವಿ. ಎಲ್ಲ ಬಲೂನ್‌ಗಳಿಂದ ನಾವು ಡೆಕೋರೇಟ್ ಅಂತ ಮಾಡ್ತೀವಿ. ಡೆಕೋರೇಷನ್ ಮಾಡಿದ ಮೇಲೆ ಆ ಬಲೂನ್‌ಗಳನ್ನು ನೀವು ಅಬ್ಸರ್ವ್ ಮಾಡಿ, ಆ ಸಮಯದಲ್ಲಿ ಸ್ಟಿಫ್ ಆಗಿರ್ತವೆ. ಬಟ್ ಅದೇ ಬಲೂನ್‌ಗಳು ನೀವು ಮಾರ್ನಿಂಗ್ ಎದ್ದು ಮುಂಜಾನೆ ನಸುಕಿನಾಗ ಎದ್ದು ನೀವು ನೋಡ್ಬಿಡಿ, ಆ ಬಲೂನ್‌ಗಳು ಮೆತ್ತಗೆ ಅನಿಸ್ಬಿಡ್ತಾವೆ ನಮಗೆ. ಏಕೆಂದರೆ ಮಾರ್ನಿಂಗ್ ಸಮಯ ಅಂತ ಬಂದಾಗ ಟೆಂಪರೇಚರ್ ಕಮ್ಮಿಯಾಗಿ ಅದ್ರ ವಾಲ್ಯೂಮ್ ಚಿಕ್ಕದಾಗ್ಬಿಡ್ತದೆ. ಅದು ಇಲ್ಲಿ ನಮ್ಮ ಕ್ವೆಶ್ಚನ್ ಏನಿದೆ ಅಂತಂದ್ರೆ ಬೇಸಿಗೆಯಲ್ಲಿ ಅಂತಾನೆ. ಸೊ ಟೆಂಪರೇಚರ್ ಹೆಚ್ಚಾಗಿರೋದ್ರಿಂದ ಅದರ ವಾಲ್ಯೂಮ್ ಇನ್ಕ್ರೀಸ್ ಆಗಿ ಬಲೂನ್‌ಗಳು ಒಡೆಯೋದನ್ನ ನಾವು ಅಬ್ಸರ್ವ್ ಮಾಡ್ತೀವಿ. ಸೇಮ್ ಥಿಂಗ್ ನಾವು ಈ ಬೈಸಿಕಲ್‌ಗಳ ಅಥವಾ ಟೂ ವೀಲರ್‌ಗಳ, ಫೋರ್ ವೀಲರ್‌ಗಳ ಟೈರ್ ಒಳಗಿರುವಂಥ ಟ್ಯೂಬ್‌ಗಳು ಸಹಿತ ಬೇಸಿಗೆ ಕಾಲದಲ್ಲಿ ಜಾಸ್ತಿ ಒಡೆಯೋದನ್ನ ಅಬ್ಸರ್ವ್ ಮಾಡ್ತೀವಿ. ಚಳಿಗಾಲದಲ್ಲಿ ಎಲ್ಲಿ ಜಾಸ್ತಿ ಒಡೆಯೋದಿಲ್ಲ. ಅದಕ್ಕೆ ನೀವು ಅಬ್ಸರ್ವ್ ಮಾಡಿ ಒಂದು ಕಾಮನ್ ಥಿಂಕ್, ಒಂದು ಕಾಮನ್ ಸೆನ್ಸ್ ನಾವು ಯೂಸ್ ಮಾಡ್ತೀವಿ. ಎಲ್ಲೋ ಒಂದು ಕಡೆ ಪಾರ್ಕಿಂಗ್ ಮಾಡುವಂಥ ಸಂದರ್ಭದಲ್ಲಿ ನಾವು ನಮ್ಮ ವಾಹನಗಳನ್ನು ಗಿಡದ ನೆರಳಲ್ಲಿ ನಾವು ಪಾರ್ಕಿಂಗ್ ಮಾಡಿ ಹೋಗ್ತೀವಿ. ಏನಕ್ಕೆ? ಗಿಡದ ನೆರಳಲ್ಲಿ ನಥಿಂಗ್ ಬಟ್ ಟೆಂಪರೇಚರ್ ಕಮ್ಮಿ ಇರೋದರಿಂದ ವಾಲ್ಯೂಮ್ ಅಲ್ಲಿ ಇನ್ಕ್ರೀಸ್ ಆಗಲ್ಲ. ಟೈರ್‌ಗಳು ಒಡೆದು ಹೋಗುವುದಿಲ್ಲ ಅಂತ ಅರ್ಥ. ಸೊ ಇದೇ ವಿವರ ಕೊಡ್ತದೆ. ಸಾಮಾನ್ಯವಾಗಿ ಚಳಿಗಾಲಕ್ಕಿಂತ ಬೇಸಿಗೆ ಕಾಲದಲ್ಲಿ ವಾಹನಗಳಲ್ಲಿ ಗಾಳಿ ತುಂಬಿರುವಂಥ ಟ್ಯೂಬ್‌ಗಳು ಹೆಚ್ಚಾಗಿ ಒಡೆಯುವುದನ್ನು ನಾವು ನೋಡುತ್ತೇವೆ. ಏಕೆಂದರೆ ಬೇಸಿಗೆ ಕಾಲದಲ್ಲಿ ವಾತಾವರಣದ ತಾಪ ಹೆಚ್ಚಾಗಿ ಟ್ಯೂಬಿನ ಗಾತ್ರ, ವಾಲ್ಯೂಮ್ ಹೆಚ್ಚಾಗಿ ಒಡೆಯುವ ಸಾಧ್ಯತೆ ಹೆಚ್ಚಾಗಿರುತ್ತದೆ. ಸೊ ಐ ಹೋಪ್ ನಿಮ್ಗೆ ಅರ್ಥ ಆಗಿರ್ಬೋದು. ಸೊ ಇದನ್ನೇ ವಿವರಿಸುವಂತ ನಿಯಮ ಯಾವುದು ಅಂತ ಕೇಳ್ತಾನೆ. ಚಾರ್ಲ್ಸ್ ನಿಯಮ. ಹೌದಲ್ಲ. ಇದ್ನ ಒಂದು ಎಕ್ಸಾಂಪಲ್ ಜೊತೆಗೆ ನಿಯಮ ಏನ್ ಹೇಳ್ತದೆ ಮತ್ತೆ ನಿಮ್ಗೊಂದು ಎಕ್ಸ್‌ಟ್ರಾ ಎಕ್ಸಾಂಪಲ್ ಕೊಟ್ಟೀನಿ. ಇಷ್ಟದ್ರ ಬಗ್ಗೆ ತಿಳ್ಕೊಂಡ್ಬಿಟ್ರೆ ನೀವು ನೋಡ್ಬೋದು. ನಿಮ್ಗೆ ವರ್ಕ್ ನೀವು ಟ್ರೈ ಮಾಡಿ. ಬಾಯ್ಲ್ಸ್ ನಿಯಮ ಏನ್ ಹೇಳ್ತದೆ? ಗೇ ಲೂಸಕ್ ನಿಯಮ ಏನ್ ಹೇಳ್ತದೆ? ನೀವು ಅದ್ರ ಬಗ್ಗೆ ತಿಳ್ಕೊಳ್ಳಿ. ಮುಂದಿನ ಎಕ್ಸಾಮ್‌ಗಳು ನಿಮ್ಗೆ ಹೆಲ್ಪ್ ಆಗ್ಬೋದು. ಕ್ವೆಶ್ಚನ್ ನಂಬರ್ 2 ಈ ರೀತಿ ಇದೆ. ಶ್ರವಣಾತೀತ ತರಂಗಗಳನ್ನು ಕೃತಕ ಉಪಗ್ರಹಗಳ ಜಾಡನ್ನು ಹಿಡಿಯಲು ಬಳಸುವುದಿಲ್ಲ. ಏಕೆಂದರೆ ಅಂತ ಕೇಳ್ತಾನೆ. ಜನರಲಿ ultrasonic sound waves are we cannot use ultrasound waves as a ಡಿಟೆಕ್ಷನ್ ಆಫ್ ಆರ್ಟಿಫಿಷಿಯಲ್ ಸ್ಯಾಟಲೈಟ್ಸ್ ಅಂತ ಕರಿತೀವಿ. ಅವುಗಳ ಪ್ಲೇಸ್ ಅನ್ನು ಫೈಂಡ್ ಔಟ್ ಮಾಡಬೇಕಾದ್ರೆ ಯೂಸ್ ಮಾಡಲ್ಲ ನಾವು. ಏನಕ್ಕೆ ಯೂಸ್ ಮಾಡಲ್ಲ? ವೈ ಕಾಂಟ್ ವಿ ಯೂಸ್ ಅಲ್ಟ್ರಾಸೌಂಡ್ ಆಸ್ ಇನ್ ಸ್ಪೇಸ್ ಟೆಕ್ನಾಲಜಿ ಅಂತ ನೋಡ್ತೀವಿ. ಯಾಕೆ ಆ ರೀತಿ ಯೂಸ್ ಮಾಡಲ್ಲ ಅಂತಂದ್ರೆ, ಇಲ್ಲಿ ವರ್ಡ್ ಕೊಡ್ತಾ ಇದ್ದಾನೆ ಶ್ರವಣಾತೀತ ತರಂಗ. ಶ್ರವಣಾತೀತ ತರಂಗ ನಥಿಂಗ್ ಬಟ್ ದೀಸ್ ಆರ್ ಸೌಂಡ್ ವೇವ್ಸ್. ಸೊ you have to know the one thing that sound waves cannot travel in vacuum. ವ್ಯಾಕ್ಯೂಮ್ ನಿರ್ವಾತದಲ್ಲಿ ಏನಾಗಲ್ಲ, ಶಬ್ದದ ತರಂಗಗಳು ಚಲಿಸುವುದಿಲ್ಲ. ಶಬ್ದದ ತರಂಗಗಳು ಚಲಿಸಬೇಕಾದರೆ ಯಾವುದಾದರೂ ಒಂದು ಮಾಧ್ಯಮ ಬೇಕಾಗ್ತದೆ. ಏನು ಮಾಧ್ಯಮ ಬೇಕು. ಮಾಧ್ಯಮ ನಥಿಂಗ್ ಬಟ್ ಏನಂತ ಕರಿತೀವಿ ನಾವು, ಸೌಂಡ್ ಟ್ರಾವೆಲ್ ಆಗಬೇಕಾದ್ರೆ ಏನಾದರೂ ಒಂದು ಗಾಳಿ ಆದರೂ ಬೇಕು, ನೀರಾದರೂ ಬೇಕು, ಘನ ವಸ್ತು ಆದರೂ ಬೇಕು ನಮಗೆ. ಈ ರೀತಿ ಯಾವುದೇ ವಸ್ತು ಇರಲಿಲ್ಲ ಅಂತಂದ್ರೆ ಸೌಂಡ್ ಏನಾಗಲ್ಲ, ಟ್ರಾವೆಲ್ ಆಗಲ್ಲ. ಸೊ ಹಂಗಾಗಿ ಈ ಕೃತಕ ಉಪಗ್ರಹಗಳು ಎಲ್ಲಿರ್ತವೆ ಅಂತಂದ್ರೆ ಆಕಾಶದಲ್ಲಿರೋದ್ರಿಂದ, ನಿರ್ವಾತದಲ್ಲಿರೋದ್ರಿಂದ, ಅಲ್ಲಿ ಯಾವುದೇ ಗಾಳಿ ಇಲ್ಲದಿರೋದ್ರಿಂದ ಅಲ್ಲಿವರೆಗೆ ನಮ್ಮ ಸೌಂಡ್ ವೇವ್ಸ್ ಏನಾಗಲ್ಲ, ಟ್ರಾವೆಲ್ ಆಗಲ್ಲ. ಹಂಗಾಗಿ ನಾವು ಅವುಗಳೇನಾಗಲ್ಲ ಪತ್ತೆ ಹಚ್ಚಕ್ಕೆ ಸಾಧ್ಯ ಆಗಲ್ಲ ಅಂತ ನೋಡ್ತೀವಿ. ಸೊ ಏನ್ ರೀಸನ್ ಇದು ಅಂತಂದ್ರೆ ಕೃತಕ ಉಪಗ್ರಹಗಳು ಕಾರ್ಯಕ್ಕೆ ಅಡ್ಡಿಪಡಿಸುತ್ತವೆ? ಅಲ್ಲ. ವಸ್ತು ಮಾಧ್ಯಮದಲ್ಲಿ ಮಾತ್ರ ಪ್ರಸರಿಸುತ್ತವೆ. ಹೌದು, ವಸ್ತು ಮಾಧ್ಯಮದಲ್ಲಿ ಅಂತಂದ್ರೆ ಇಟ್ ರಿಕ್ವೈರ್ಸ್ ಎನಿ ಒನ್ ಆಫ್ ದ ಮೀಡಿಯಮ್. ದಟ್ ಈಸ್ ಇಟ್ ಮೇ ಬಿ atmosphere, it may be liquid or it may be solid. So sound waves travels only in atmosphere. So sound waves cannot travels in the vacuum. So you have to know the one thing that satellites are always travel in the vacuum ಅಂತ ನೋಡ್ತೀವಿ. ಯಾವಾಗಲೂ ಭೂಮಿನ ಎತ್ತರದಲ್ಲಿ ಹೋಗ್ತವೆ. They are away from the earth. They rotate earth around 300 to 400 or 200 to 400 in between kilometers ಅಂತ ನೋಡ್ತೀವಿ. ಹಾಗಾಗಿ ಅಷ್ಟು ಎತ್ತರದಲ್ಲಿ ಗಾಳಿ ಇರುವುದಿಲ್ಲ, ಸೌಂಡ್ ಅನ್ನು ಟ್ರಾವೆಲ್ ಆಗಲ್ಲ. ನಿರ್ವಾತದಲ್ಲಿ ಮಾತ್ರ ಪ್ರಸರಿಸುತ್ತವೆ ಅಂತ ಇಲ್ಲ, ನಿರ್ವಾತದಲ್ಲಿ ಏನಾಗಲ್ಲ, ಇವು ಚಲಿಸುವುದಿಲ್ಲ. ಸೊ ಚಲಿಸುವ ಮಾಧ್ಯಮದಲ್ಲಿ ಶಕ್ತಿ ಬಿಡುಗಡೆ ಆಗಲು ಅಸಫಲವಾಗುತ್ತದೆ. ಇಲ್ಲ, ಸರಿಯಾದ ಉತ್ತರ ಏನಿವು ವಸ್ತು ಮಾಧ್ಯಮದಲ್ಲಿ ಮಾತ್ರ ಚಲಿಸುತ್ತವೆ. ದೇ ಟ್ರಾವೆಲ್ ಓನ್ಲಿ ಇನ್ ಅಟ್ಮಾಸ್ಫಿಯರ್. ಅಟ್ಮಾಸ್ಫಿಯರ್ ಇಟ್ ಮೇ ಬಿ ಗ್ಯಾಸ್, ಇಟ್ ಮೇ ಬಿ ಲಿಕ್ವಿಡ್, ಇಟ್ ಮೇ ಬಿ ಸಾಲಿಡ್. ಸೊ ಹಂಗಾಗಿ ಸರಿಯಾದ ಉತ್ತರ ನಾವು ಮಾಧ್ಯಮದಲ್ಲಿ ಮಾತ್ರ ಚಲಿಸುವುದರಿಂದ ಏನು ಕೃತಕ ಉಪಗ್ರಹಗಳೆಲ್ಲ
ನಿರ್ವಾತದಲ್ಲಿ ಚಲಿಸೋದ್ರಿಂದ ಅಲ್ಲಿವರೆಗೆ ಏನಾಗಲ್ಲ ಸೌಂಡ್ ಅಂದ್ರೆ ಟ್ರಾವೆಲ್ ಆಗಲ್ಲ ಅಂತ ನೋಡ್ತೀವಿ. ಸೊ ಸೌಂಡ್ ವೇವ್ಸ್ ಅನ್ನು ಮತ್ತೆಲ್ಲಿ ಯೂಸ್ ಮಾಡ್ತೀವಿ ಅಂದ್ರೆ ಸೋನಾರ್ ಅಲ್ಲಿ ಯೂಸ್ ಮಾಡ್ತೀವಿ. ಸೌಂಡ್ ನ್ಯಾವಿಗೇಷನ್ ಅಂಡ್ ರೇಂಜಿಂಗ್. ಸೊ ಇಟ್ ಈಸ್ ಅ ಟೆಕ್ನಾಲಜಿ ಯೂಸ್ಡ್ ಟು ಡಿಟೆಕ್ಟ್ ದ ಡೆಪ್ತ್ ಆಫ್ ದ ಓಷಿಯನ್ಸ್ ಅಂತ ನೋಡ್ತೀವಿ. ಸಮುದ್ರ ಸಾಗರಗಳ ಆಳವನ್ನು ಪತ್ತೆ ಹಚ್ಚಬೇಕಾದ್ರೆ ಯೂಸ್ ಮಾಡ್ತೀವಿ. ಸ್ಕ್ಯಾನರ್ಸ್ ಅಲ್ಲಿ ಯೂಸ್ ಮಾಡ್ತೀವಿ. ಸೊ ಅಲ್ಟ್ರಾಸೌಂಡ್ ವೇವ್ಸ್ ಆರ್ ಯೂಸ್ಡ್ ಇನ್ ದ ಫಾರ್ಮ್ ಆಫ್ USG ಸ್ಕ್ಯಾನಿಂಗ್. USG nothing but ultrasonography scanning. So these technology used to detect kidney stones, are used to break down the kidney stones, are used to study the fetus of a mother. ತಾಯಿಯ ಗರ್ಭದಲ್ಲಿರುವಂಥ ಮಗುವಿನ ಬೆಳವಣಿಗೆ ಪರೀಕ್ಷೆ ಮಾಡಬೇಕಾದ್ರೆ ಇವುಗಳನ್ನ ಯೂಸ್ ಮಾಡ್ತೀವಿ. ಫಿಸಿಯೋಥೆರಪಿಯಲ್ಲಿ ಸಹಿತ ಯೂಸ್ ಮಾಡ್ತಾರೆ. ಕಿಡ್ನಿ ಸ್ಟೋನ್ಸ್ ಅನ್ನು ಬ್ರೇಕ್ ಮಾಡಕ್ಕೆ ಯೂಸ್ ಮಾಡ್ತಾರೆ. ಸೊ ಈ ರೀತಿ ಅಪ್ಲಿಕೇಶನ್ಸ್ ತುಂಬಾ ಇದಾವೆ ಅಲ್ಟ್ರಾಸೌಂಡ್ ಅನ್ನು. ಬಟ್ ಅದರ ಪರ್ಟಿಕ್ಯುಲರ್ ಆಗಿ ನಮ್ಗೆ ಈ ಕ್ವೆಶ್ಚನ್‌ದಲ್ಲಿ ಏನ್ ಕೇಳ್ತಾನೆ ಅಂತಂದ್ರೆ, ಸೊ ವೈ ಕಾಂಟ್ ವಿ ಯೂಸ್ ಅಲ್ಟ್ರಾಸೌಂಡ್ಸ್ ಇನ್ ದ ಡಿಟೆಕ್ಷನ್ ಆಫ್ ಆರ್ಟಿಫಿಷಿಯಲ್ ಸ್ಯಾಟಲೈಟ್ಸ್ ಅಂತ ಕೇಳಿದಾಗ, ಸೊ ಅಲ್ಟ್ರಾಸೌಂಡ್ ವೇವ್ಸ್ ಆರ್ ಟ್ರಾವೆಲ್ಸ್ ಇನ್ ದ ಓನ್ಲಿ ಅಟ್ಮಾಸ್ಫಿಯರ್. ದೇ ಕ್ಯಾನಾಟ್ ಟ್ರಾವೆಲ್ ಇನ್ ದ ವ್ಯಾಕ್ಯೂಮ್. ಸೊ ಸರಿಯಾದ ಉತ್ತರ ನಮಗೆ, ಸೊ ಇಟ್ ನೀಡ್ಸ್ ಅ ಮೀಡಿಯಂ ಟು ಟ್ರಾವೆಲ್. ವಸ್ತು ಮಾಧ್ಯಮದಲ್ಲಿ ಮಾತ್ರ ಚಲಿಸುತ್ತವೆ ಅನ್ನೋದು ಸರಿಯಾದ ಉತ್ತರ. ಥರ್ಡ್ ಕ್ವೆಶ್ಚನ್ ನೋಡ್ತಾ ಇದ್ದೀವಿ. ದ್ರವ್ಯಾಂತರಣ ಎಂದರೆ? ದ್ರವ್ಯಾಂತರಣ ಮೀನಿಂಗ್ ಏನು ಅಂತಂದ್ರೆ, ನಾವು ಇಂಗ್ಲಿಷ್ ಅಲ್ಲಿ ಇದನ್ನು ಟ್ರಾನ್ಸ್ಮ್ಯುಟೇಷನ್ ಅಂತ ಕರಿತೀವಿ. ಏನು? ಟ್ರಾನ್ಸ್ಮ್ಯುಟೇಷನ್. ಏನಪ್ಪಾ ದ್ರವ್ಯಾಂತರಣ? ಟ್ರಾನ್ಸ್ಮ್ಯುಟೇಷನ್ ಮೀನಿಂಗ್ ಏನು ಅಂತಂದ್ರೆ, ಸೊ ಒಂದು ವಸ್ತು ವಿಕಿರಣಗಳನ್ನು ತನ್ನಷ್ಟಕ್ಕೆ ತಾನೇ ಹೊರಸೂಸುವಂತ ವಸ್ತುವನ್ನು ನಾವು ರೇಡಿಯೋ ಆಕ್ಟಿವ್ ಎಲಿಮೆಂಟ್ಸ್ ಅಂತ ಕರಿತೀವಿ. ಸೆಲ್ಫ್ ಎಮಿಟ್ ಮಾಡುವಂತ ಎಲಿಮೆಂಟ್ಗಳನ್ನು ನಾವು ರೇಡಿಯೋ ಆಕ್ಟಿವ್ ಎಲಿಮೆಂಟ್ಸ್ ಅಂತ ಕರಿತೀವಿ. ಸೊ ಸೆಲ್ಫ್ ಎಮಿಟ್ ಮಾಡುವಂತ ಎಲಿಮೆಂಟ್ಗಳು ಅಂತಂದ್ರೆ ಇವು ಜನರಲಿ ಆಲ್ಫಾ, ಬೀಟಾ, ಗಾಮಾ ಎಂಬ 3 ವಿಕಿರಣಗಳನ್ನು ಹೊರಗಾಕ್ತವೆ. ಸೊ ರೇಡಿಯೋ ಆಕ್ಟಿವ್ ಎಲಿಮೆಂಟ್ಸ್ ಏನಾಗ್ತವೆ? ಬೈ ಎಮಿಟಿಂಗ್ ರೇಡಿಯೇಷನ್ಸ್ ದೇ ಲೂಸಸ್ ದೇರ್ ಮಾಸ್. ಅವು ತನ್ನ ರಾಶಿಯನ್ನು ಏನಾಗ್ತವೆ? ಕಳೆದುಕೊಳ್ತವೆ. ಹೀಗೆ ಕಳೆದುಕೊಳ್ಳುವುದರಿಂದ ತಮ್ಮಲ್ಲಿರುವಂತ ಅಟೋಮಿಕ್ ನಂಬರ್ ಮತ್ತು ಮಾಸ್ ನಂಬರ್ ಏನಾಗ್ತದೆ? ಚೇಂಜಸ್ ಆಗ್ತದೆ. ಬೈ ಲೂಸಿಂಗ್ a radioactive radiations, the atomic number and atomic mass number of that particular element is changes. So this process is called transmutation. Transmutation nothing but changes ಆಗದು ಅಂತ ಕರಿತೀವಿ. ರೇಡಿಯೇಷನ್ಸ್ ಹೊರಗೆ ಹಾಕುವುದರಿಂದ ಅವು ತಾನಾಗಿ ಉಳಿದಿಲ್ಲ, ಮತ್ತೊಂದು ವಸ್ತುವಾಗಿ ಬದಲಾಗ್ತವೆ ಅಂತ ನೋಡ್ತೀವಿ. ಸೊ ನಿಮ್ಗೆ ಗೊತ್ತೇ, ಒಂದು ಐಸೋಟೋಪ್ ಅನ್ನೋ ವರ್ಡ್ ನೀವು ಕೇಳಿರ್ತೀರಿ. ಐಸೋಟೋಪ್ಸ್ ನಥಿಂಗ್ ಬಟ್ a chemical substance or an element having same atomic number but different mass number. ಪರಮಾಣು ಸಂಖ್ಯೆ ಒಂದೇ ಆಗಿದ್ದು ರಾಶಿ ಸಂಖ್ಯೆ ಭಿನ್ನವಾಗಿದ್ದರೆ ಅದನ್ನು ನಾವು ಐಸೋಟೋಪ್ಗಳು ಅಂತ ಕರಿತೀವಿ. ಈ ಟ್ರಾನ್ಸ್ಮ್ಯುಟೇಷನ್ ಪ್ರೊಸೆಸ್ ಅಲ್ಲಿ ಏನಾಗ್ತದೆ ಅಂತಂದ್ರೆ, ಅವುಗಳ ಪರಮಾಣು ಸಂಖ್ಯೆ ಒಂದೇ ಇರ್ತದೆ, ಬಟ್ ಅವುಗಳ ರಾಶಿ ಸಂಖ್ಯೆ, ನ್ಯೂಟ್ರಾನ್ಗಳ ಸಂಖ್ಯೆ ಡಿಕ್ರೀಸ್ ಆಗೋದ್ರಿಂದ ರಾಶಿ ಸಂಖ್ಯೆಯಲ್ಲಿ ವ್ಯತ್ಯಾಸ ಆಗಿ ಇಲ್ಲಿ ಐಸೋಟೋಪ್ಗಳು ಉಂಟಾಗ್ತವೆ ಅಂತ ನೋಡ್ತೀವಿ. ಸೊ ಜನರಲಿ ಐಸೋಟೋಪ್ಸ್ ಆರ್ ಫಾರ್ಮ್ಡ್ ಬೈ ದ ಪ್ರೊಸೆಸ್ ಕಾಲ್ಡ್ ಟ್ರಾನ್ಸ್ಮ್ಯುಟೇಷನ್. ಸೊ ಹಂಗಾಗಿ ನಾವಿಲ್ಲಿ ಸರಿಯಾದ ಉತ್ತರ ಅಬ್ಸರ್ವ್ ಮಾಡ್ತೀವಿ. ನ್ಯೂಕ್ಲಿಯರ್ ಸಂಯುಕ್ತಗಳ ಉತ್ಪಾದನೆ ಅಂತ ಕೊಡ್ತೀವಿ. ಪ್ರೊಡಕ್ಷನ್ ಆಫ್ ನ್ಯೂಕ್ಲಿಯರ್ ಆಟಮ್ಸ್. ಹೊಸ ಮಿಶ್ರಣಗಳ ಉತ್ಪಾದನೆ, ಪ್ರೊಡಕ್ಷನ್ ಆಫ್ ನ್ಯೂ ಪ್ರಾಡಕ್ಟ್ಸ್ ಅಂತ ನೋಡ್ತೀವಿ. ಐಸೋಟೋಪ್ಗಳ ಉತ್ಪಾದನೆ, ಫಾರ್ಮೇಷನ್ ಆಫ್ ಐಸೋಟೋಪ್ಸ್. ಎಲೆಕ್ಟ್ರಾನ್ಗಳ ಉತ್ಪಾದನೆ, ಫಾರ್ಮೇಷನ್ ಆಫ್ ಎಲೆಕ್ಟ್ರಾನ್ಸ್. ಸೊ ರೈಟ್ ಆನ್ಸರ್ ಈಸ್ ಐಸೋಟೋಪ್ಗಳ ಉತ್ಪಾದನೆ, ಫಾರ್ಮೇಷನ್ ಆಫ್ ಐಸೋಟೋಪ್ಸ್ ಅಂತ ನೋಡ್ತೀವಿ. ಸೊ ವಿಕಿರಣಶೀಲ ಧಾತುಗಳು ವಿಕಿರಣಗಳನ್ನು ಹೊರಸೂಸುತ್ತಾ, ವಿಕಿರಣಗಳು ಯಾವ್ಯಾವು? ಆಲ್ಫಾ, ಬೀಟಾ ಮತ್ತು ಗಾಮಾ ಅಂತ ವಿಕಿರಣಗಳು ಹೊಸ ಧಾತುಗಳಾಗಿ ಪರಮಾಣು ಸಂಖ್ಯೆ ಮತ್ತು ರಾಶಿ ಸಂಖ್ಯೆಯಲ್ಲಿ ಬದಲಾವಣೆ ಆಗುವುದನ್ನು ನಾವು ಟ್ರಾನ್ಸ್ಮ್ಯುಟೇಷನ್ ಅಂತ ಕರಿತೀವಿ. ಇನ್ ಸಿಂಪಲ್ ವರ್ಡ್ಸ್ ಹೇಳಬೇಕಾದ್ರೆ, ಪೇರೆಂಟ್ ನ್ಯೂಕ್ಲಿಯೈ ಕನ್ವರ್ಟೆಡ್ ಇಂಟು ಡಾಟರ್ ನ್ಯೂಕ್ಲಿಯೈ. ಅಂದ್ರೆ ಒಂದು ವಸ್ತು ಮತ್ತೊಂದು ವಸ್ತುವಾಗಿ ಕನ್ವರ್ಟ್ ಆಗ್ತದೆ. ಯಾವಾಗಂದ್ರೆ ತನ್ನೊಳಗಿರುತ್ತೆ ನ್ಯೂಟ್ರಾನ್ಗಳು ಚೇಂಜಸ್ ಆಗೋದ್ರಿಂದ ಒಂದು ವಸ್ತು ಮತ್ತೊಂದು ವಸ್ತುವಾಗಿ ಕನ್ವರ್ಟ್ ಆಗೋದನ್ನು ನಾವು ಟ್ರಾನ್ಸ್ಮ್ಯುಟೇಷನ್ ಅಂತ ಕರಿತೀವಿ. ಸೊ ಇಲ್ಲಿ ಸರಿಯಾದ ಉತ್ತರ ಏನು ಅಂತ ನಾವು ಅರ್ಥ ಮಾಡ್ಕೊಂಡಿವಿ. ಐಸೋಟೋಪ್ಗಳ ಉತ್ಪಾದನೆ ಅಂತ ನೋಡ್ತೀವಿ. ಕ್ವಶನ್ ನಂಬರ್ 4 ಅಬ್ಸರ್ವ್ ಮಾಡಿ. ನ್ಯೂಕ್ಲಿಯರ್ ಕ್ರಿಯಾಕಾರಿಯ ಕ್ರಾಂತಿ ಸ್ಥಿತಿಯನ್ನು ಕಾಪಾಡಲು ಬಳಸುವುದು ಏನು ಅಂತ ನೋಡ್ತೀವಿ. ಏನ್ ಸರ್ ಕ್ರಾಂತಿ ಸ್ಥಿತಿ ಅಂದ್ರೆ ಕ್ರಿಟಿಕಲ್ ಸ್ಟೇಜ್ ಅಂತ ಕರಿತೀವಿ. ಕ್ರಿಟಿಕಲ್ ಸ್ಟೇಜ್ ಅಂತಂದ್ರೆ
ಆ ಒಂದು ನ್ಯೂಕ್ಲಿಯರ್ ರಿಯಾಕ್ಟರ್‌ಗಳಲ್ಲಿ ಈ ನ್ಯೂಟ್ರಾನ್‌ಗಳ ಸ್ಪೀಡ್ ಜಾಸ್ತಿಯಾಗಿ ಆ ಒಂದು ವ್ಯವಸ್ಥೆಯ ಆ ನ್ಯೂಟ್ರಾನ್‌ಗಳ ಸ್ಪೀಡ್‌ನಿಂದಾಗಿ ವ್ಯವಸ್ಥೆ ಹಾಳಾಗುವುದನ್ನೇ ನಾವು ಕ್ರಿಟಿಕಲ್ ಸ್ಟೇಟ್ ಅಂತ ಕರಿತೀವಿ. ಇಲ್ಲೇನಾಗ್ತದೆ ಅಂತಂದ್ರೆ 2 ರಾಡ್‌ಗಳಂತ ನಾವು ಯೂಸ್ ಮಾಡ್ತೀವಿ. ಅವುಗಳನ್ನು ಕಂಟ್ರೋಲಿಂಗ್ ರಾಡ್ಸ್ ಅಂತ ಕರಿತೀವಿ. ಸೊ ಜನರಲ್ ಎಕ್ಸಾಮ್‌ದಲ್ಲಿ ಕೇಳ್ತಾನೆ, ಇನ್ ಎ ನ್ಯೂಕ್ಲಿಯರ್ ರಿಯಾಕ್ಟರ್ ದ ಕಂಟ್ರೋಲಿಂಗ್ ರಾಡ್ಸ್ ಆರ್ ಮೇಡ್ ಅಪ್ ಆಫ್ ಅಂತ ಕ್ವೆಶ್ಚನ್ ನಮಗೆ ಅನೇಕ ಬಾರಿ ರೈಸ್ ಆಗಿದೆ. ಸೊ ಅದನ್ನೇ ಬೋರಾನ್ ಮತ್ತು ಕ್ಯಾಡ್ಮಿಯಂ ಎಂಬ ಲೋಹಗಳಿಂದ ಏನ್ ಮಾಡ್ತಾರೆ ಕಂಟ್ರೋಲಿಂಗ್ ರಾಡ್‌ಗಳನ್ನು ಯೂಸ್ ಮಾಡ್ತಾರೆ. ಈ ರೀತಿ ಚಿತ್ರ ನೋಡ್ತಾ ಇದ್ದೀರಿ ನೀವು. ಈ ರಾಡ್‌ಗಳ ರೂಪದಲ್ಲಿ ಕಾಣುತ್ತಲ್ಲ ಇವುಗಳನ್ನ ನಾವು ಕಂಟ್ರೋಲಿಂಗ್ ರಾಡ್‌ಗಳು ಅಂತ ಕರಿತೀವಿ. ಸೊ ಕಂಟ್ರೋಲಿಂಗ್ ರಾಡ್‌ಗಳು ಏನ್ ಮಾಡ್ತಾವಂದ್ರ ಈ ಕ್ರಾಂತಿ ಸ್ಥಿತಿಯನ್ನು ಕಾಪಾಡ್ತವೆ ಅಂತ ನೋಡ್ತೀವಿ. ಕ್ರಿಟಿಕಲ್ ಸ್ಟೇಜಸ್ ಅನ್ನು ಕಾಪಾಡ್ತೀವಿ. ಯಾವುದರ ಮುಖಾಂತರ? ಬೈ ವಾಟ್ ಅಂತ ಕೇಳಿದಾಗ ಬೈ ಅಬ್ಸಾರ್ಬಿಂಗ್ ನ್ಯೂಟ್ರಾನ್ಸ್, ಬೈ ಡಿಕ್ರೀಸಿಂಗ್ ದ ವೆಲಾಸಿಟಿ ಆಫ್ ನ್ಯೂಟ್ರಾನ್ಸ್ ಅಂತ ನೋಡ್ತೀವಿ. ಹಂಗಾಗಿ ನಿಯಂತ್ರಕ ಸರಳುಗಳಾಗಿ ಬಳಸ್ತಾರೆ. ಇವುಗಳ ಮುಖ್ಯ ಕಾರ್ಯವೇನು? ವಾಟ್ ಇಸ್ ದ ಮೇನ್ ಫಂಕ್ಷನ್ ಆಫ್ ಕಂಟ್ರೋಲಿಂಗ್ ರಾಡ್ಸ್ ಇನ್ ನ್ಯೂಕ್ಲಿಯರ್ ರಿಯಾಕ್ಟರ್ ಅಂತ ಕೇಳ್ತಾನೆ. ಸೊ ದೇ ಅಬ್ಸಾರ್ಬ್ ನ್ಯೂಟ್ರಾನ್ಸ್. ಅವು ಮುಖ್ಯವಾಗಿ ನ್ಯೂಟ್ರಾನ್‌ಗಳನ್ನು ಹೀರಿಕೊಳ್ಳುತ್ತವೆ. ನ್ಯೂಟ್ರಾನ್‌ಗಳ ಸಂಖ್ಯೆಯನ್ನು ನಿಯಂತ್ರಿಸುತ್ತವೆ. ದೇ ಆಲ್ಸೋ ಕಂಟೇನ್ ನಂಬರ್ ಆಫ್ ನ್ಯೂಟ್ರಾನ್ಸ್. ಸೊ ಜಾಸ್ತಿ ನಂಬರ್ ಆಫ್ ನ್ಯೂಟ್ರಾನ್ಸ್ ರಿಲೀಸ್ ಆದಾಗ ಅವುಗಳ ಸಂಖ್ಯೆಯನ್ನು ಸಹಿತ ಕಡಿಮೆ ಮಾಡ್ತವೆ. ಬೈಜಿಕ ಕ್ರಿಯಾಕಾರಿ ಕಾರ್ಯವನ್ನು ಸತತವಾಗಿ ಗಮನಿಸುತ್ತವೆ. ಕಂಟಿನ್ಯೂಯಸ್ ಆಗಿ ಅಬ್ಸರ್ವೇಷನ್ ಮಾಡ್ತವೆ. ಅಬ್ಸರ್ವೇಷನ್ ಮಾಡ್ತವೆ ಅಂದ್ರೆ ನ್ಯೂಟ್ರಾನ್‌ಗಳ ಸಂಖ್ಯೆ ಹೆಚ್ಚಾಗ್ತಾ ಇದೆನಾ, ಕಮ್ಮಿ ಆಗ್ತಾ ಇದೆನಾ ಅನ್ನೋದನ್ನು ಅವು ಅಬ್ಸರ್ವೇಷನ್ ಮಾಡ್ತವೆ. ಒಂದೇ ನಿಮಿಷ. ಸೊ ಬೈಜಿಕ ಕ್ರಿಯಾಕಾರಿ ಸ್ಥಿತಿಗತಿಗಳನ್ನು ಕ್ರಿಯಾಕಾರಿಯನ್ನು ಸ್ಥಗಿತಗೊಳಿಸುತ್ತದೆ. ಅಲ್ಲಿಗೆ ನಾವು ಸಹಿತ ನ್ಯೂಟ್ರಾನ್‌ಗಳ ಸ್ಪೀಡ್ ಜಾಸ್ತಿ ಆಗ್ಬಿಡ್ತು ಅಂದ್ರೆ ನಾವೇನ್ ಮಾಡ್ಬೋದು? ಆ ರಿಯಾಕ್ಷನ್ ಪ್ರೊಸೆಸ್ ಅನ್ನ ಸಹಿತ ನಾವು ಬೈ ದ ಹೆಲ್ಪ್ ಆಫ್ ಕಂಟ್ರೋಲಿಂಗ್ ರಾಡ್ಸ್ ನಾವು ಸ್ಟಾಪ್ ಮಾಡ್ಬೋದು. ಸೊ ಈ ರೀತಿಯಾಗಿ ನಮ್ಗೆ ಏನಾಗ್ತವೆ? ಹೆಲ್ಪ್ ಆಗ್ತವೆ ಅಂತ ನೋಡ್ತೀವಿ. ಹಂಗಾಗಿ ನ್ಯೂಕ್ಲಿಯರ್ ಕ್ರಿಯಾಕಾರಿಯಲ್ಲಿ ಕ್ರಾಂತಿ ಸ್ಥಿತಿಯನ್ನು ಕಾಪಾಡಲು ಬಳಸುವುದು ಯಾವುದು ಅಂತ ಕೇಳ್ತಾರೆ ನಮ್ಗೆ? ನಿಯಂತ್ರಕ ಸರಳುಗಳು. ನಿಯಂತ್ರಕ ಸರಳು ನಥಿಂಗ್ ಬಟ್ ಕಂಟ್ರೋಲಿಂಗ್ ರಾಡ್ಸ್ ಅಂತ ನೋಡ್ತೀವಿ. ಯಾವ ರಾಡ್ಸು? ಕಂಟ್ರೋಲಿಂಗ್ ರಾಡ್ಸ್. ಯಾವುದರಿಂದ ಮಾಡಲ್ಪಡ್ತವೆ? ಬೋರಾನ್ ಮತ್ತು ಕ್ಯಾಡ್ಮಿಯಂ ಎಂಬ ಲೋಹಗಳಿಂದ ಮಾಡಲ್ಪಡ್ತವೆ ಅಂತ ನೋಡ್ತೀವಿ. ನೆಕ್ಸ್ಟ್ ಕ್ವೆಶ್ಚನ್. ಒಂದು ನೀಳ ತರಂಗ ದೂರ 1 ಸೆಂಟಿಮೀಟರ್. ನೋಡಿ ಒಂದು ನೀಳ ತರಂಗ ನಥಿಂಗ್ ಬಟ್ ಲಾಂಜಿಟ್ಯೂಡಿನಲ್ ವೇವ್ಸ್. ಯಾವುದು? ಲಾಂಜಿಟ್ಯೂಡಿನಲ್ ವೇವ್ಸ್ ನಥಿಂಗ್ ಬಟ್ ಸೌಂಡ್ ವೇವ್ ಅಂತ ನೋಡ್ತೀವಿ. ಯಾವ ವೇವ್ ಅದು? ಸೌಂಡ್ ವೇವ್. ಒಂದು ಸೌಂಡ್ ವೇವ್‌ನ ವೇವ್ ಲೆಂಥ್ ಎಷ್ಟಿದೆ ಅಂತೆ? 1 ಸೆಂಟಿಮೀಟರ್ ಇದೆ ಅಂತೆ. ಮತ್ತು ಗಾಳಿಯಲ್ಲಿ ಅದರ ವೇಗ ಎಷ್ಟಿದೆ? ಅಂಡ್ ದ ಸ್ಪೀಡ್ ಆಫ್ ದಟ್ ಸೌಂಡ್ ವೇವ್ ಇನ್ ಅಟ್ಮಾಸ್ಫಿಯರ್ ಈಸ್ 330 ಮೀಟರ್ ಪರ್ ಸೆಕೆಂಡ್. ದೆನ್ ವಾಟ್ ಈಸ್ ದ ಫ್ರೀಕ್ವೆನ್ಸಿ ಆಫ್ ದಟ್ ಪರ್ಟಿಕ್ಯುಲರ್ ಸೌಂಡ್ ವೇವ್ ಅಂತ ಕೇಳ್ತಾನೆ. ಒಂದು ವೇವ್ ಇದೆ, ಒಂದು ಸೌಂಡ್ ವೇವ್ ಇದೆ. ಅದು ವೇವ್ ಗಾಳಿಯಲ್ಲಿ ಹೋಗ್ತಾ ಇದೆ ಅಂತೆ. ಇಲ್ಲಿಂದ ಇಲ್ಲಿಗೆ ಅದರ ವೇವ್ ಲೆಂಥ್ ಎಷ್ಟು ದೂರ ಇದೆ? 1 ಸೆಂಟಿಮೀಟರ್ ಡಿಸ್ಟೆನ್ಸ್ ಇದೆ. ಜೊತೆಗೆ ಅದರ ಸ್ಪೀಡ್ ಎಷ್ಟಿದೆ ಅಂತಂದ್ರೆ 340 ಮೀಟರ್ ಪರ್ ಸೆಕೆಂಡ್ ಇದೆ. ಹಂಗಾದ್ರೆ ಒಂದು ಸೆಕೆಂಡ್ ಸಮಯದಲ್ಲಿ ಎಷ್ಟು ವೇವ್ಸ್ ಫಾರ್ಮೇಷನ್ ಆಗ್ತಾ ಇದ್ದಾವೆ? ಸೊ ದ ನಂಬರ್ ಆಫ್ ವೇವ್ಸ್ ಪರ್ ಸೆಕೆಂಡ್ ಈಸ್ ಕಾಲ್ಡ್ ಫ್ರೀಕ್ವೆನ್ಸಿ. ಸೊ ಆ ಪರ್ಟಿಕ್ಯುಲರ್ ವೇವ್‌ನ ಫ್ರೀಕ್ವೆನ್ಸಿ ಎಷ್ಟೀಗ? ಎಷ್ಟು ವೇವ್ಸ್ ಪರ್ಟಿಕ್ಯುಲರ್ ಆಗಿ 1 ಸೆಕೆಂಡ್‌ಗೆ ಪ್ರೊಡ್ಯೂಸ್ ಆಗ್ತಾ ಇದಾವೆ ಆ ಪರ್ಟಿಕ್ಯುಲರ್ ಸೌಂಡ್ ವೇವ್ಸ್ ಅಂತ ಕೇಳ್ತಾನೆ. ಸೊ ಸ್ವಲ್ಪ ಇದು ನಮಗೆ ಟಿಪಿಕಲ್ ಕ್ವೆಶ್ಚನ್ ಬಟ್ ನಾನು ಅಂಡರ್‌ಸ್ಟ್ಯಾಂಡ್ ಮಾಡಿಸ್ತೀನಿ ಕೇಳಬೇಕಿಲ್ಲಿ. ಸೊ ನೋಡ್ತೀವಿ ನೀವು ಸೌಂಡ್ ವೇವ್ ಅಂತ ಬಂದಾಗ ಸೊ ಇಲ್ಲಿ ಕಾಂಪ್ರೆಷನ್ ಮತ್ತು ರೇರ್‌ಫ್ಯಾಕ್ಷನ್ ಅಂತ ಇರ್ತದೆ. ಸೊ ಇವೆರಡು ಕಾಂಪ್ರೆಷನ್‌ಗಳ ನಡುವಿನ ಅಂತರವನ್ನೇ ನಾವು ವೇವ್ ಲೆಂಥ್ ಅಂತ ಕರಿತೀವಿ. ಎಕ್ಸಾಮ್‌ದಲ್ಲಿ ಕೊಟ್ಟಿರುವ ಹಾಗೆ ಕ್ವೆಶ್ಚನ್‌ದಲ್ಲಿ ಕೊಟ್ಟಿರುವ ಹಾಗೆ ಇದರ ಲೆಂಥ್ ಎಷ್ಟಿದೆ ಅಂತೆ? 1 ಸೆಂಟಿಮೀಟರ್ ಇದೆ ಅಂತೆ. ಮತ್ತು ಇದು ಎಷ್ಟು ಸ್ಪೀಡಲ್ಲಿ ಮುಂದಕ್ಕೆ ಹೋಗ್ತಾ ಇದೆ ಅಂತಂದ್ರೆ 330 ಮೀಟರ್ ಪರ್ ಸೆಕೆಂಡ್ ಸ್ಪೀಡಲ್ಲಿ ಮುಂದೋಗ್ತಾ ಇದೆ. ಹಾಗಾದ್ರೆ ಒಂದು ಪರ್ಟಿಕ್ಯುಲರ್ 1 ಸೆಕೆಂಡಲ್ಲಿ ಎಷ್ಟು ವೇವ್ಸ್ ಪ್ರೊಡ್ಯೂಸ್ ಆಗ್ತವೆ ಅನ್ನೋ ಕ್ವೆಶ್ಚನ್ ನಮ್ಗಿಲ್ಲಿ ರೈಸ್ ಮಾಡಿದ್ದಾನೆ. ಇದನ್ನು ಒಂದು ಫಾರ್ಮುಲಾ ಮುಖಾಂತರ ನಾವು ನೋಡಬಹುದು. ವೆಲಾಸಿಟಿ ಈಸ್ ಈಕ್ವಲ್ ಟು
ಫ್ರೀಕ್ವೆನ್ಸಿ ಇಂಟು ವೇವ್ ಲೆಂತ್ ಅಂತ ನೋಡ್ತೀವಿ. ಸೊ ಶಬ್ದದ ವೇಗ ಈಸ್ ಈಕ್ವಲ್ ಟು ಆ ಶಬ್ದದ ಆವೃತ್ತಿ ಮತ್ತು ಆ ಶಬ್ದದ ವೇವ್ ಲೆಂತ್ ಅನ್ನು ನಾವು ಇಂಟು ಮಾಡಿಬಿಟ್ರೆ ಅದರ ಪರ್ಟಿಕ್ಯುಲರ್ ಆಗಿರುವಂಥ ಸ್ಪೀಡ್ ಎಷ್ಟು ಅಂತ ಗೊತ್ತಾಗ್ತದೆ. ಬಟ್ ಫಾರ್ಮುಲಾದಲ್ಲಿ ನಮಗೆ ಆಲ್ರೆಡಿ ಸ್ಪೀಡ್ ಎಷ್ಟದ ಅಂತ ಗೊತ್ತಿದೆ. ನಮಗೆ ಬೇಕಾಗಿರುವಂಥ ಫಾರ್ಮುಲಾ ಏನು ಅಂತಂದ್ರೆ ಫ್ರೀಕ್ವೆನ್ಸಿ ಎಷ್ಟು ಅಂತ ಮಾಡ್ಕೋಬೇಕು. ಅವಾಗ ಈ ಫಾರ್ಮುಲಾವನ್ನು ನಾವು ಸ್ವಲ್ಪ ಕನ್ವರ್ಷನ್ ಮಾಡ್ಕೊಂಡ್ಬಿಟ್ರೆ ಫ್ರೀಕ್ವೆನ್ಸಿ ಈಸ್ ಈಕ್ವಲ್ ಟು ಸ್ಪೀಡ್ ಡಿವೈಡೆಡ್ ಬೈ ವೇವ್ ಲೆಂತ್ ಅಂತ ನೋಡ್ತೀವಿ. ಸ್ಪೀಡ್ ಡಿವೈಡೆಡ್ ಬೈ ವೇವ್ ಲೆಂತ್. ನಮ್ಗೆ ಗೊತ್ತಿದೆ ಸ್ಪೀಡ್ ಗೊತ್ತಿದೆ ಎಷ್ಟು 330 ಮೀಟರ್. ನೋಡಿ ಸ್ಪೀಡು ಮೀಟರಲ್ಲಿದೆ. ಬಟ್ ವೇವ್ ಲೆಂತ್ ಮಾತ್ರ ಸೆಂಟಿಮೀಟರಲ್ಲಿದೆ. ಯಾವಾಗಲೂ ಕನ್ವರ್ಷನ್ ಮಾಡಬೇಕಾದ್ರೆ ಯೂನಿಟ್ ಸೇಮ್ ಇರಬೇಕು. ಯೂನಿಟ್ ಮಸ್ಟ್ ಬಿ ಸೇಮ್. So here the speed of the sound is 330 meter. It is in the meter, but in case of wavelength is in centimeter. So it is highly impossible to convert or to calculate the numbers. ಸ್ವಲ್ಪ ಬಿಸಿ ಇದ್ರೆ ಕಾಲ್ ಮಾಡ್ತೀನಿ. ಸಾರಿ ಫಾರ್ ಡಿಸ್ಟರ್ಬೆನ್ಸ್. ಒಂದು ಕಾಲ್ ಬಂತು. ಓಕೆ, ಈ ಕಡೆ ನೋಡ್ತಾ ಇದ್ದೀವಿ. ಸೊ ನಮಗೇನು ವೆಲಾಸಿಟಿ 330 ಮೀಟರ್ ಇದೆ. ಬಟ್ ವೇವ್ ಲೆಂತ್ ಬಂದಾಗ ಅದು ನಮಗೆ ಸೆಂಟಿಮೀಟರ್ ಇದೆ. ನಾವು ಸೆಂಟಿಮೀಟರ್ ಅನ್ನು ಮೀಟರ್ಗೆ ಕನ್ವರ್ಟ್ ಮಾಡಬೇಕು. ಅವಾಗ 1 ಸೆಂಟಿಮೀಟರ್ ನಾವು ಮೀಟರ್ಗೆ ಕನ್ವರ್ಟ್ ಮಾಡಿಬಿಟ್ರೆ 1 ಸೆಂಟಿಮೀಟರ್ ದಟ್ ಈಸ್ 1 ಮೀಟರ್ ಈಸ್ ಈಕ್ವಲ್ ಟು ನಮಗೆ 100 ಸೆಂಟಿಮೀಟರ್ ಅಂತ ಆಗ್ತದೆ. ಅದನ್ನು ನಾವು ಮೀಟರ್ ಕನ್ವರ್ಟ್ ಮಾಡ್ಕೊಂಡ್ಬಿಟ್ರೆ 0.01 ಮೀಟರ್ ಅಂತ ಆಗ್ತದೆ. ಅಂದ್ರೆ 1 ಸೆಂಟಿಮೀಟರ್ ಮೀಟರ್ ಕನ್ವರ್ಟ್ ಮಾಡಿದ್ರೆ ಎಷ್ಟಾಯಿತು ಅಂತಂದ್ರೆ 0.01 ಮೀಟರ್. ಇವಾಗ ನಾವು ನೋಡ್ತೀವಿ ಫ್ರೀಕ್ವೆನ್ಸಿ ಈಸ್ ಈಕ್ವಲ್ ಟು ವೆಲಾಸಿಟಿ ಡಿವೈಡೆಡ್ ಬೈ ಏನು ವೇವ್ ಲೆಂತ್. ವೇವ್ ಲೆಂತ್ ಎಷ್ಟು ಮೀಟರ್ ಬಂತು ನನಗೆ 0.01 ಮೀಟರ್ ಅಂತ ಬಂತು. ಇವೆರಡನ್ನು ಡಿವೈಡ್ ಮಾಡಿದ್ರೆ ನನಗೆ 33,000 ಅಂತ ಬರ್ತದೆ. ಸೊ ನಾವು ಫ್ರೀಕ್ವೆನ್ಸಿಯನ್ನು ಕಂಡುಹಿಡ್ತದೆ. ವಾಟ್ ಈಸ್ ದ ಯೂನಿಟ್ ಆಫ್ ಫ್ರೀಕ್ವೆನ್ಸಿ? ದ ಯೂನಿಟ್ ಆಫ್ ಫ್ರೀಕ್ವೆನ್ಸಿ ಈಸ್ ಹರ್ಟ್ಜ್. ಹಂಗಾಗಿ ಎಷ್ಟು ಹರ್ಟ್ಜ್ ಬಂತು ಅಂದ್ರೆ 33,000 ಅಂತ. ದ್ಯುತಿ ತಂತು ಸಂಪರ್ಕಗಳಲ್ಲಿ ಬಳಸುವ ಡಯೋಡ್ ಯಾವುದು ಅಂತ ಕೇಳ್ತಾನೆ. ವಿಚ್ ಟೈಪ್ ಆಫ್ ಡಯೋಡ್ ಈಸ್ ಯೂಸ್ಡ್ ಇನ್ ಆಪ್ಟಿಕಲ್ ಇನ್ಸ್ಟ್ರೂಮೆಂಟ್ಸ್ ಆರ್ ಆಪ್ಟಿಕಲ್ ಫೈಬರ್ಸ್ ಅಂತ ನೋಡ್ತೀವಿ. ನೋಡಿರ್ಬೋದು ನೀವು ಇಂಥ ರೀತಿಯ ಒಂದು ವಸ್ತುವನ್ನು ನಾವು ಆಪ್ಟಿಕಲ್ ಫೈಬರ್ ಅಂತ ಕರಿತೀವಿ. ಮನೆಯಲ್ಲಿ ನೋಡ್ತೀವಿ, ಮನೆಯಲ್ಲಿ ಎಲ್ಲಾರ ಒಂದು ಕಡೆ ಶೋಕೇಜ್ ರೂಪದಲ್ಲಿ ಟಿವಿ ಅಲ್ಮಾರ ಮೇಲೆ ಇಡಬೇಕಾದ್ರೆ ಈ ರೀತಿ ಕೂದಲು ಆಕಾರದಲ್ಲಿರುವಂಥ ಒಂದು ಫೈಬರ್ ಇರ್ತದೆ. ಮೇಲೆ ಟಿಪ್ಪಲ್ಲಿ ನಮಗೆ ಲೈಟ್ ಬರ್ತಾ ಇರ್ತದೆ. ಅಂತ ಒಂದು ಇನ್ಸ್ಟ್ರೂಮೆಂಟ್ ಅನ್ನು ನಾವು ಆಪ್ಟಿಕಲ್ ಫೈಬರ್ ಅಂತ ಕರಿತೀವಿ. ಸೊ ಈ ಆಪ್ಟಿಕಲ್ ಫೈಬರ್ ಅಲ್ಲಿ ಲೈಟ್ ಒಂದು ಕಡೆಯಿಂದ ಮತ್ತೊಂದು ಕಡೆಗೆ ಟ್ರಾನ್ಸ್ಫರ್ ಆಗಬೇಕಾದ್ರೆ ಎಂತ ಡಯೋಡ್ ಅನ್ನು ಬಳಸ್ತೀವಿ? ಡಯೋಡ್ ಅಲ್ಲಿ ಸುಮಾರು ಟೈಪ್ ನಾವು ಆಪ್ಷನ್ ನೋಡ್ತೀವಿ. ಲೈಟ್ ಎಮಿಟಿಂಗ್ ಡಯೋಡ್, ಬೆಳಕು ಉತ್ಸರ್ಜಿತ ಡಯೋಡ್ ಅಂದ್ರೆ ಲೈಟ್ ಎಮಿಟಿಂಗ್ ಡಯೋಡ್, ಝೀನರ್ ಡಯೋಡ್, ಫೋಟೋ ಡಯೋಡ್, ಲೇಸರ್ ಡಯೋಡ್ ಅಂತೇಳಿ ಸುಮಾರು ರೀತಿಯಾಗಿರುವಂಥ ಡಯೋಡ್ಸ್ ಅನ್ನು ಅಬ್ಸರ್ವ್ ಮಾಡ್ತೀವಿ. ಸೊ ಈ ಪರ್ಟಿಕ್ಯುಲರ್ ಆಗಿ ಆಪ್ಟಿಕಲ್ ಫೈಬರ್ಗಳಲ್ಲಿ ಬಳಸುವಂಥ ಡಯೋಡ್ ಯಾವುದು ಅಂತಂದ್ರೆ ಲೈಟ್ ಎಮಿಟಿಂಗ್ ಡಯೋಡ್. ಅದನ್ನ ನಾವು ಎಲ್-ಇ-ಡಿ ಅಂತ ಕರಿತೀವಿ. ಎಲ್-ಇ-ಡಿ ಲೈಟ್‌ಗಳನ್ನೇ ಈ ಆಪ್ಟಿಕಲ್ ಇನ್ಸ್ಟ್ರೂಮೆಂಟ್ಸ್ ಅಥವಾ ಆಪ್ಟಿಕಲ್ ಫೈಬರ್ ಅಲ್ಲಿ ನಾವು ಬಳಸುವಂತ ಒಂದು ಏನು ಮುಖ್ಯವಾಗಿರುವಂತ ಡಯೋಡ್ ಅಂತ ನೋಡ್ತೀವಿ. ಈ ಎಲ್-ಇ-ಡಿಗಳನ್ನು ಮತ್ತೆ ನಾವು ಎಲ್ಲಿ ಯೂಸ್ ಮಾಡಬಹುದು ಅಂತಂದ್ರೆ, ಸೊ ಬೇರೆ ಕಡೆ ಯೂಸ್ ಮಾಡ್ತೀವಿ ನಾವು. ವಸ್ತುಗಳ ಇಮೇಜ್ ಪಡಿಬೇಕಾದ್ರೆ ನೋಡ್ತೀವಿ. ಆಪ್ಟಿಕಲ್ ಫೈಬರ್ ಕಮ್ಯುನಿಕೇಷನ್ ಬಳಸ್ತೀವಿ. ಡಾಟಾ ಕಮ್ಯುನಿಕೇಷನ್ ಬಳಸ್ತೀವಿ. ಟ್ರಾಫಿಕ್ ಲೈಟ್‌ಗಳಲ್ಲಿ ಯೂಸ್ ಮಾಡ್ತೀವಿ. ಮೆಡಿಕಲ್ ಡಿವೈಸ್ ಎಸ್ಪೆಷಲಿ ಇನ್ ದ ಪ್ರೊಸೆಸ್ ಆಫ್ ಎಂಡೋಸ್ಕೋಪಿ ಮಾಡಬೇಕಾದ್ರೆ ನಾವು ಇಂಥ ಒಂದು ಲೇಸರ್ ಲೈಟ್ ಅನ್ನು ನಾವು ಈ ಡಯೋಡ್‌ಗಳಿಂದ ಯೂಸ್ ಮಾಡ್ತೀವಿ. ಮತ್ತೆ ಡೆಕೋರೇಟ್ ಮಾಡಬೇಕಾದ್ರೆ ಯೂಸ್ ಮಾಡ್ತೀವಿ. ಕ್ಯಾಮೆರಾ ಫ್ಲಾಶ್ ಲೈಟ್‌ಗಳಲ್ಲಿ ಸುಮಾರು ಕಡೆ ನಾವು ಇತ್ತಿತ್ತಲಾಗಿ ನೋಡ್ತೀವಿ. ಟಿವಿ ಡಿಸ್‌ಪ್ಲೇಗಳು ಸಹಿತ ಎಲ್-ಇ-ಡಿ ಲೈಟ್ ಬಲ್ಬ್‌ಗಳು ಬಂದವೆ. ಎಲ್-ಇ-ಡಿ ಏನು ಡಿಸ್‌ಪ್ಲೇಗಳು ಬಂದವೆ. ಸುಮಾರು ಕಡೆ ನಾವು ಎಲ್-ಇ-ಡಿಗಳನ್ನು ಯೂಸ್ ಮಾಡ್ತೀವಿ. ಪರ್ಟಿಕ್ಯುಲರ್ ಆಗಿ ದ್ಯುತಿ ಸಂಶ್ಲೇಷಣ ಈ ಆಪ್ಟಿಕಲ್ ಫೈಬರ್ ದ್ಯುತಿ ತಂತುಗಳಲ್ಲಿ ಯಾವ್ದು ಯೂಸ್ ಮಾಡ್ತೀರಿ ಅಂತ ಕೇಳ್ತಾನೆ. ಇದನ್ನ ನಾವು ಲೈಟ್ ಎಮಿಟಿಂಗ್ ಡಯೋಡ್ ಅಂತ ಕರಿತೀವಿ. ನೆಕ್ಸ್ಟ್ ಕ್ವೆಶ್ಚನ್ ಅಬ್ಸರ್ವ್ ಮಾಡಿ. ಮೂಲ ಮತ್ತು ಪ್ರತಿಫಲ ಧ್ವನಿಗಳ ನಡುವೆ ಇರುವ ಈ ಅಂಶದಿಂದ ಪ್ರತಿಧ್ವನಿ ಉಂಟಾಗುತ್ತದೆ. ಸೊ ಸೌಂಡ್ ರಿಫ್ಲೆಕ್ಷನ್ ಆಗಬೇಕಾದ್ರೆ ಇರುವಂತ ಕಂಡೀಷನ್ ಏನು ಅಂತ ಕೇಳ್ತಾ ಇದ್ದಾನೆ. ಗೊತ್ತು ನಿಮಗೆ ಸೌಂಡ್ ರಿಫ್ಲೆಕ್ಷನ್ ಅಂತಂದ್ರೆ ದ ರಿಪಿಟೇಷನ್ ಆಫ್ ಸೇಮ್ ಸೌಂಡ್ ಅಂತ ನೋಡ್ತೀವಿ. ದ ಪ್ರೊಡಕ್ಷನ್ ಆಫ್ ಸೇಮ್ ಸೌಂಡ್. ಇದನ್ನ ಇಂಡೈರೆಕ್ಟ್ ಆಗಿ ಎಕೋ ಅಂತ ಕರಿತೀವಿ. ಮಲ್ಟಿಪಲ್ ರಿಫ್ಲೆಕ್ಷನ್ಸ್ ಆಫ್ ಸೌಂಡ್ ಅಂತ ಕೇಳ್ತೀವಿ.
ಸೊ ನಾವೊಂದ್ಸಲ ಹಲೋ ಅಂತ ಕೂಗಿದಾಗ ಅದೇ ಶಬ್ದ ನಮಗೆ ಸ್ಪಷ್ಟವಾಗಿ ಹಲೋ ಅಂತ ನಮಗೆ ಮತ್ತೆ ಕಿವಿ ಕೇಳಿಸ್ಬಿಟ್ರೆ ಅದು ನಾವು ರಿಫ್ಲೆಕ್ಷನ್ ಅಥವಾ ಎಕೋ ಅಂತ ಕರಿತೀವಿ. ಈ ರೀತಿ ಎಕೋ ಆಗಬೇಕಾದ್ರೆ ಏನಿದೆ ಕಂಡೀಷನು ಅಂತ ಕೇಳ್ತಾನೆ. ಎಕೋ ಆಗಬೇಕಾದ್ರೆ ಕಂಡೀಷನ್ ಏನಿದೆ ಅಂತಂದ್ರೆ, ಯಾವಾಗ್ಲೂ ಈ ರಿಫ್ಲೆಕ್ಟ್ ಸೌಂಡ್ ಪ್ರೊಡ್ಯೂಸ್ ಮಾಡುವಂತ ವಸ್ತು ಮತ್ತೆ ಸೌಂಡ್ ಹಿಂದಕ್ಕೆ ರಿಫ್ಲೆಕ್ಟ್ ಮಾಡುವಂತ ಏನು ರಿಫ್ಲೆಕ್ಟರ್ ಐತಲ್ಲ, ಇವೆರಡು ನಡುವೆ ಅಟ್ ಲೀಸ್ಟ್ 17 ಮೀಟರ್ ಡಿಸ್ಟೆನ್ಸ್ ಇದ್ದಾಗ ಮಾತ್ರ ಇಂಥ ಒಂದು ರಿಫ್ಲೆಕ್ಷನ್ ಅನ್ನು ನಾವು ಅಬ್ಸರ್ವ್ ಮಾಡ್ತೀವಿ. ಹಲೋ ಅಂತ ಬಂದಾಗ ತಿರ್ಗಾ ಅದೇ ಶಬ್ದ ನಮ್ಗೆ ಹಲೋ ಅಂತ ಕೇಳಿಸ್ಬೇಕಾದ್ರೆ ಇಟ್ ಶುಡ್ ಬಿ a 17 ಮಿನಿಮಮ್ 17 ಮೀಟರ್ ಡಿಸ್ಟೆನ್ಸ್ ಇನ್ ಬಿಟ್ವೀನ್ ದ ಪ್ರೊಡ್ಯೂಸರ್ ಅಂಡ್ ದ ರಿಫ್ಲೆಕ್ಟರ್ ಆಫ್ ಸೌಂಡ್. ಕ್ವೆಶ್ಚನ್ ಏನಂತ ಸರ್ ಏನ್ ಸರ್ 17 ಮೀಟರ್ ಏನಕ್ಕೆ ಇರಬೇಕು ಅಂತಂದ್ರೆ, ಶಬ್ದ ಒಂದ್ಸಲ ನಮ್ಮ ಕಿವಿಗೆ ರೀಚ್ ಆದಾಗ, ಹಲೋ ಅನ್ನೋ ಶಬ್ದವನ್ನು ನಾವು ರಿಸೀವ್ ಮಾಡ್ಕೊಂಡಾಗ, ಆ ಶಬ್ದ ನಮ್ಮ ಮೈಂಡಲ್ಲಿ 0.1 ಸೆಕೆಂಡ್ ಕಾಲ ನಿಲ್ತದೆ. ಎಷ್ಟು ಸೆಕೆಂಡ್ ಕಾಲ? 0.1 ಸೆಕೆಂಡ್ ಕಾಲ ನಿಲ್ತದೆ. ಈ ಒಂದು ಬೇಸಿಕ್ ಕಾನ್ಸೆಪ್ಟ್ ಇಂದ ನಾವು ಆ ನಿಲ್ಲುವಂತ ಟೈಮ್ ಆಧಾರದ ಮೇಲೆ ಅದರ ಡಿಸ್ಟೆನ್ಸ್ ಅನ್ನು ನಾವು ಕ್ಯಾಲ್ಕುಲೇಟ್ ಮಾಡ್ತೀವಿ. ನಮಗೆ ಗೊತ್ತಿರುವ ಹಾಗೆ ಡಿಸ್ಟೆನ್ಸ್ ಈಸ್ ಈಕ್ವಲ್ ಟು ವೆಲಾಸಿಟಿ ಇಂಟು ಟೈಮ್ ಅಂತ ನೋಡ್ತೀವಿ. ಸೊ ಎಷ್ಟು ಡಿಸ್ಟೆನ್ಸ್ ಇರಬೇಕು ಎರಡು ನಡುವೆ ಅಂತಂದ್ರೆ, ಫಸ್ಟ್ ವೆಲಾಸಿಟಿ, ವೆಲಾಸಿಟಿ ಎಷ್ಟು? ಜನರಲಿ ಗಾಳಿಯಲ್ಲಿ ಶಬ್ದದ ವೇಗ 340 ಮೀಟರ್ ಅಂತ ಆಗ್ತದೆ ಆವರೇಜ್ ಆಗಿ. ಇಂಟು ಟೈಮ್ ಎಷ್ಟು? ನಮ್ಮ ಬ್ರೈನ್ ಅಲ್ಲಿ ಇರುವಂತ ಸಮಯ 0.1 ಸೆಕೆಂಡ್ ಡಿವೈಡೆಡ್ ಬೈ 2 ಮಾಡಬೇಕಾಗ್ತದೆ. ಯಾಕಂದ್ರೆ ಶಬ್ದ ರಿಫ್ಲೆಕ್ಟ್ ಆಗಿ ಬರ್ತಾ ಇದೆ. ಆ ಕಡೆ ಹೋಗೋದು 1 ಟೈಮ್, ತಿರ್ಗಾ ಬರಬೇಕಾದ್ರೆ ಡಿವೈಡೆಡ್ ಬೈ 2 ಮಾಡಬೇಕು. ಆವಾಗ ದಿಸ್ ಈಸ್ ಈಕ್ವಲ್ ಟು 340 ಇಂಟು 0.1 ನಥಿಂಗ್ ಬಟ್ 34 divided by 2. 34 divided by 2 is equal to distance is 17 meter. So it is a required distance. It is a minimum distance to produce reflection. ಹಂಗೆ ನಮಗೆ ಸರಿಯಾದ ಉತ್ತರ ಏನು ಅಂತ ಕೇಳ್ತಾನೆ, ಅಂತರ ಗರಿಷ್ಠ 17 ಮೀಟರ್ ಇದ್ದಾಗ ಅಂತ ಕೇಳ್ತಾನೆ. ಗರಿಷ್ಠ ಅನ್ನೋದ್ ಬದಲಾಗಿ ನಾವಿಲ್ಲಿ ಕನಿಷ್ಠ ಅಂತ ಆಗ್ಬೇಕಿದೆ. ಮ್ಯಾಕ್ಸಿಮಮ್ ಡಿಸ್ಟೆನ್ಸ್ ಅಲ್ಲ, ಇಟ್ ಇಸ್ ಅ ಮಿನಿಮಮ್ ಡಿಸ್ಟೆನ್ಸ್ ಆಗ್ಬೇಕು. ಎಷ್ಟಿರಬೇಕು? ಮಿನಿಮಮ್ 17 ಮೀಟರ್ ಅಂತ ಆಗಿರಬೇಕು. ಇನ್ನ ಕಾಲಾಂತರ ಎಷ್ಟಿರಬೇಕು? 0.2 ಸೆಕೆಂಡ್ ಅಲ್ಲ, 0.1 ಸೆಕೆಂಡ್ ಇರಬೇಕು. ಇದು ರಾಂಗ್ ಆನ್ಸರ್. ಒರಟಾದ ಎತ್ತರದ ಮೇಲ್ಮೈ ಇದ್ದಾಗ ಇಲ್ಲ. ರಫ್ ಸರ್ಫೇಸ್ ಇರಲಿ, ಸ್ಮೂತ್ ಸರ್ಫೇಸ್ ಇರಲಿ, ರಿಫ್ಲೆಕ್ಷನ್ ಡಿಸ್ಟೆನ್ಸ್ ಇದ್ದಾಗ ಹಾಗೆ ಆಗ್ತದೆ. ಶಬ್ದದ ವೇಗ 340 ಮೀಟರ್ ಪರ್ ಸೆಕೆಂಡ್ ಗಿಂತ ಹೆಚ್ಚಿದ್ದಾಗ ಶಬ್ದದ ವೇಗಕ್ಕೆ ಮತ್ತೆ ಶಬ್ದ ರಿಫ್ಲೆಕ್ಷನ್ ಆಗೋಕ್ಕೆ ಏನು ಸಂಬಂಧ ಇಲ್ಲ. ಇಲ್ಲಿ ಟೈಪಿಂಗ್ ಮಿಸ್ಟೇಕ್ ಆಗಿದೆ. ಇದು ಕನಿಷ್ಠ ಎಷ್ಟಿರಬೇಕು ಅಂತರ ಅಂತ ಕೇಳ್ತಾನೆ. 17 ಮೀಟರ್ ಅಂತರ ಇರಬೇಕು ಅಂತ ನೋಡ್ತೀವಿ. ಯಾವ್ದ್ಯಾವ್ದಕ್ಕೆ? ನಾನು ಹಲೋ ಅಂತ ಕೂಗಿದ ನನ್ನ ಬಾಯಿಗೆ ಮತ್ತೆ ಶಬ್ದವನ್ನು ರಿಫ್ಲೆಕ್ಟ್ ಮಾಡುವಂತ ವಸ್ತುವಿಗೆ ಮಿನಿಮಮ್ ಡಿಸ್ಟೆನ್ಸ್ ಎಷ್ಟಿರಬೇಕು? 17 ಮೀಟರ್ ಅಂತರ ಇದ್ದಾಗ ಮಾತ್ರ ಏನಾಗ್ತದೆ? ಶಬ್ದ ನಮಗೆ ಪ್ರತಿಧ್ವನಿ ಉಂಟಾಗ್ತದೆ ಅಂತ ನೋಡ್ತೀವಿ. ಮೂಲ ಮತ್ತು ಪ್ರತಿಫಲಿತ ಧ್ವನಿಗಳ ನಡುವೆ ಇರುವ ಈ ಅಂಶ ಅಂತಂದ್ರೆ 17 ಮೀಟರ್ ಅಂಶ ಇದ್ದಾಗ ಮಾತ್ರ ನಮಗೆ ಸೌಂಡ್ ಅನ್ನೋದು ರಿಫ್ಲೆಕ್ಷನ್ ಆಗ್ತದೆ. ಸ್ವಲ್ಪ ಸ್ಪೆಲ್ಲಿಂಗ್ ಮಿಸ್ಟೇಕ್ ಆಗಿದೆ. ಸೊ ರೈಟ್ ಆನ್ಸರ್ ಇಸ್ ಬಿ ಅಂತ ನೋಡ್ತೀವಿ. ಈ ಕಾರಣದಿಂದ ವಿದ್ಯುತ್ ಬಲ್ಬ್‌ಗಳಲ್ಲಿ ಟಂಗ್ಸ್ಟನ್ ತಂತುವನ್ನು ಬಳಸುತ್ತಾರೆ. ಯಾವ ಕಾರಣದಿಂದ ಟಂಗ್ಸ್ಟನ್ ಅನ್ನು ನಾವು ಯೂಸ್ ಮಾಡ್ತೀವಿ? ನೀವು ವಿದ್ಯುತ್ ಬಲ್ಬ್ ನೋಡ್ದಿರ್ಬೋದು. ಈ ರೀತಿ ಒಂದು ಫಿಲಮೆಂಟ್ ಅಂತ ಇರ್ತದೆ. ಸ ದ ಫಿಲಮೆಂಟ್ ಆಫ್ ಎಲೆಕ್ಟ್ರಿಕ್ ಬಲ್ಬ್ ಈಸ್ ಮೇಡ್ ಅಪ್ ಆಫ್ ಟಂಗ್ಸ್ಟನ್ ಈಸ್ ಬಿಕಾಸ್ ಅಂತ ಕೇಳ್ತಾನೆ. ಇದನ್ನೇ ಏಕೆ ಯೂಸ್ ಮಾಡ್ತೀವಿ ನಾವು ಅಂತಂದ್ರೆ, ನೋಡಿ ಈ ಟಂಗ್ಸ್ಟನ್ ಅನ್ನೋ ವಸ್ತು ಐತಲ್ಲ, ಈ ವಸ್ತುವಿನ ಮೆಲ್ಟಿಂಗ್ ಪಾಯಿಂಟ್ ಏನಾಗಿದೆ? ಜಾಸ್ತಿ ಇದೆ. ಸೊ ಕೆಮಿಸ್ಟ್ರಿ ಪ್ರಕಾರ, ಫಿಸಿಕ್ಸ್ ಪ್ರಕಾರ ಒಂದು ಕಾನ್ಸೆಪ್ಟ್ ಇದೆ. ಯಾವ ವಸ್ತುವಿನ ಮೆಲ್ಟಿಂಗ್ ಪಾಯಿಂಟ್ ಜಾಸ್ತಿ ಇರುತ್ತಲ್ಲ, ಆ ವಸ್ತುವಿನ ರೆಸಿಸ್ಟೆನ್ಸ್ ಅನ್ನೋದು ಜಾಸ್ತಿ ಇರ್ತದೆ. ಏನ್ ಸರ್ ರೆಸಿಸ್ಟೆನ್ಸ್ ಅಂತಂದ್ರೆ, ಒಂದು ವೈರಲ್ಲಿ, ಒಂದು ಕಂಡಕ್ಟರ್ ಅಲ್ಲಿ ಕರೆಂಟ್ ಪಾಸ್ ಆಗ್ತಿರ್ಬೇಕಾದ್ರೆ, ಕರೆಂಟ್ ಪಾಸ್ ಆಗುವಾಗ ಅದನ್ನು ಅಡ್ಡಿಪಡಿಸುವಂತ ಒಂದು ಪ್ರಾಪರ್ಟಿಯನ್ನೇ ನಾವು ರೆಸಿಸ್ಟೆನ್ಸ್ ಅಂತ ಕರಿತೀವಿ. ಕರೆಂಟ್ ಸ್ಮೂತ್ ಆಗಿ ಹರಿಯಾಗಿ ಬಿಡುವುದಿಲ್ಲ. ಅಂತ ಒಂದು ಕಾನ್ಸೆಪ್ಟ್, ಒಂದು ಸಿಚುವೇಶನ್ ಅನ್ನು ನಾವು ಏನಂತ ಕರಿತೀವಿ? ರೆಸಿಸ್ಟೆನ್ಸ್ ಅಂತ ಕರಿತೀವಿ. ರೆಸಿಸ್ಟೆನ್ಸ್ ಜಾಸ್ತಿ ಅಂತಂದ್ರೆ ಕರೆಂಟ್ ಸ್ಪೀಡ್ ಆಗಿ ಹೋಗಲ್ಲ, ಸ್ಲೋ ಆಗ್ತದೆ. ರೆಸಿಸ್ಟೆನ್ಸ್ ಕಮ್ಮಿ ಅಂತಂದ್ರೆ ಅಡ್ಡಿಪಡಿಸುವಂತ ಗುಣನೇ ಇಲ್ಲ, ಅಡ್ಡಿನೇ ಪಡಿಸ್ತಾ ಇಲ್ಲ. ಅವಾಗ ಅದ್ರ ಸ್ಪೀಡ್ ಏನಾಗ್ತದೆ? ಇನ್ಕ್ರೀಸ್ ಆಗ್ತದೆ ಅಂತ ನೋಡ್ತೀವಿ. ಸೊ ಇಫ್ ದ ಮೆಲ್ಟಿಂಗ್ ಪಾಯಿಂಟ್ ಆಫ್ ಎನಿ ಆಬ್ಜೆಕ್ಟ್ ಈಸ್ ಮೋರ್, ದೆನ್ ದ ರೆಸಿಸ್ಟೆನ್ಸ್ ಇಸ್ ಆಲ್ಸೋ ಮೋರ್. ಇಟ್ ಮೀನ್ಸ್ ದ ಕರೆಂಟ್ ವಿಲ್ ಫ್ಲೋ ಸ್ಲೋಲಿ. ಕರೆಂಟ್ ಹೆಂಗ್ ಪಾಸ್ ಆಗ್ತದೆ? ಸ್ಲೋ ಆಗಿ ಪಾಸ್ ಆಗ್ತದೆ.
ಯಾವ ವಸ್ತುವಿನ ಮೆಲ್ಟಿಂಗ್ ಪಾಯಿಂಟ್ ಅನ್ನೋ ಅಂಶ ಕಮ್ಮಿ ಇರ್ತದೋ, ಬೇಗನೆ ಮೆಲ್ಟ್ ಆಗ್ತದೋ, ಅದರಲ್ಲಿ ಕರೆಂಟ್ ಏನಾಗ್ತದೆ ಫಾಸ್ಟ್ ಮೂವ್ ಆಗ್ತದೆ. ಅದರ ಅರ್ಥ ರೆಸಿಸ್ಟೆನ್ಸ್ ಏನಾಗ್ತದೆ ಕಡಿಮೆ ಆಗ್ತದೆ. ಸೊ ಇಫ್ ದ ರೆಸಿಸ್ಟೆನ್ಸ್ ಈಸ್ ಲೋ ದೆನ್ ಕರೆಂಟ್ ವಿಲ್ ಫ್ಲೋ ಫಾಸ್ಟ್ಲಿ ಅಂತ ನೋಡ್ತೀವಿ. ಸೊ ಹಂಗಾಗಿ ನಮ್ಗಿಲ್ಲಿ ಟಂಗ್ಸ್ಟನ್ ವಿಶೇಷ ಏನಾಗಿದೆ ಅಂತಂದ್ರೆ ಅದರ ಮೆಲ್ಟಿಂಗ್ ಪಾಯಿಂಟ್ ಹೆಚ್ಚಾಗಿದೆ. ಹಂಗಾಗಿ ರೆಸಿಸ್ಟೆನ್ಸ್ ಏನಾಗ್ತದೆ ಜಾಸ್ತಿ ಆಗ್ತದೆ. ಕರೆಂಟ್ ಸ್ಲೋ ಪಾಸ್ ಆಗ್ತದೆ. ಸರ್ ಕರೆಂಟ್ ಸ್ಲೋ ಪಾಸ್ ಆದರೆ ಬಲ್ಬ್ ಬೆಳಗುವುದಕ್ಕೂ ಕರೆಂಟ್ ಸ್ಲೋ ಪಾಸ್ ಆಗೋದಕ್ಕೂ ಏನ್ ಸಂಬಂಧ ಅಂತಂದ್ರೆ, ಯಾವಾಗ ಒಂದು ವಸ್ತುನಲ್ಲಿ ಕರೆಂಟ್ ಸ್ಲೋ ಪಾಸ್ ಆಗ್ತದೋ ಆ ವಸ್ತು ಹೆಚ್ಚು ಬಿಸಿ ಆಗ್ತದೆ, ಹೀಟ್ ಅಪ್ ಆಗ್ತದೆ. ಆ ಬಿಸಿ ಶಕ್ತಿನೇ ನಮ್ಗೆ ವಿದ್ಯುತ್ ಬಲ್ಬ್‌ನಲ್ಲಿ ಬೆಳಕಿನ ಶಕ್ತಿಯಾಗಿ ಕನ್ವರ್ಟ್ ಆಗ್ತದೆ. ಆ ವಸ್ತು ಬಿಸಿಯಾಗಿ ಕೆಂಪಾಗಿ ಕಾದ ನಂತರ ನಮ್ಗೆ ಪ್ರಖರವಾಗಿರುವಂತ ಬೆಳಕು ಪ್ರೊಡ್ಯೂಸ್ ಆಗ್ತದೆ. ಸೊ ಹಂಗಾಗಿ ಟಂಗ್ಸ್ಟನ್‌ನ ಒಂದು ಪ್ರಾಪರ್ಟಿ ಹೆಂಗಿದೆ ಅಂತಂದ್ರೆ, ಟಂಗ್ಸ್ಟನ್ ಹ್ಯಾವಿಂಗ್ ಹೈ ಮೆಲ್ಟಿಂಗ್ ಪಾಯಿಂಟ್. ಇಫ್ ಆನ್ ಆಬ್ಜೆಕ್ಟ್ ಹ್ಯಾವಿಂಗ್ ಹೈ ಮೆಲ್ಟಿಂಗ್ ಪಾಯಿಂಟ್, ದೆನ್ its resistance is also high. So therefore, here we have to consider the melting point and resistor. In case of tungsten, both resistance and melting point are more ಅಂತ ನೋಡ್ತೀವಿ. ಹಾಗಾಗಿ ಸರಿಯಾದ ಉತ್ತರ ಅಧಿಕ ರೋಧ ಹೆಚ್ಚು ಕರಗುವ ಬಿಂದು. ಹೆಚ್ಚು ಅಂದ್ರೆ ಅಧಿಕ. ಹೆಚ್ಚು ಕರಗುವ ಬಿಂದು ಮತ್ತು ಹೆಚ್ಚು ರೋಧ ಅಂತ ನೋಡ್ತೀವಿ. ಕಡಿಮೆ ರೋಧ ಕಡಿಮೆ ಕರಗುವ ಬಿಂದು ಅಲ್ಲ. ಅಧಿಕ ರೋಧ ಕಡಿಮೆ ಕರಗುವ ಬಿಂದು, ಕಡಿಮೆ ಹೆಚ್ಚು. ಕಡಿಮೆ ಹೆಚ್ಚಿನ ಎರಡು ಹೆಚ್ಚುನೆ. ಬೋತ್ ಆರ್ ಹೈ. ಇನ್ ಕೇಸ್ ಮೆಲ್ಟಿಂಗ್ ಪಾಯಿಂಟ್ ಮತ್ತು ರೆಸಿಸ್ಟೆನ್ಸ್ ನಾವು ಎರಡೂ ಅಬ್ಸರ್ವ್ ಮಾಡಿದ್ರೆ ಎರಡು ಫ್ಯಾಕ್ಟರ್ಸ್ ನಮಗೆ ಹೈ ಆಗಿರಬೇಕು. ಯಾವ ಕೇಸಲ್ಲಿ? ಟಂಗ್ಸ್ಟನ್ ಕೇಸಲ್ಲಿ. ಹಾಗಾಗಿ ಸರಿಯಾದ ಉತ್ತರ ಏನು ಅಂತ ನಾವು ಅಬ್ಸರ್ವ್ ಮಾಡ್ತೀವಿ. ಸೊ ರೈಟ್ ಆನ್ಸರ್ ಈಸ್ ಹೈ ಮೆಲ್ಟಿಂಗ್ ಪಾಯಿಂಟ್ ಅಂಡ್ ಹೈ ರೆಸಿಸ್ಟಿವಿಟಿ ಅಂತ ನಾವು ಥಿಂಕ್ ಮಾಡಬೇಕು. ಇದು ಸರಿಯಾದ ಉತ್ತರ. ಥರ್ಮೋಸೆಟ್ಟಿಂಗ್ ಪ್ಲಾಸ್ಟಿಕ್ಗೆ ಉದಾಹರಣೆ ಯಾವುದು ಅಂತ ಕೇಳ್ತಾನೆ. ನೋಡಿ ಟಿಪಿಕಲ್ ಕ್ವಶನ್ ಸ್ವಲ್ಪ ಇದು. ಥರ್ಮೋಸೆಟ್ಟಿಂಗ್ ಪ್ಲಾಸ್ಟಿಕ್‌ಗೆ ಎಕ್ಸಾಂಪಲ್ ಏನು ಅಂತ ಕೇಳ್ತಾನೆ. ಅಪ್ಲಿಕೇಶನ್ ಕೇಳ್ತಾ ಇಲ್ಲ. 4 ಆಪ್ಷನ್ ಕೊಟ್ಟಾನೆ. ಅದರಲ್ಲಿ ಕೆಲವೊಂದು ಥರ್ಮೋಪ್ಲಾಸ್ಟಿಕ್ಸ್ ಅದಾವೆ, ಥರ್ಮೋಸೆಟ್ಟಿಂಗ್ ಪ್ಲಾಸ್ಟಿಕ್‌ಗಳದಾವೆ. So in generally, we categorize the plastic into two types, that is thermoplastics and thermosetting plastics. So what is the main differences between thermo and thermosetting plastic ಅಂತಂದ್ರೆ, thermoplastics having low melting point. It require low temperature to melt. So therefore we can easily recycle, we can easily reuse. In case of thermosetting plastics, they have high melting point. So we cannot easily melt them. So therefore it is highly impossible to recycle and reuse. So such plastics are called thermosetting plastics. So in this particular question, the question is related to thermosetting plastic. Which one of the following is a thermosetting plastic? ಯಾವುದು thermosetting plastic ಆಗಿದೆ ಅಂತ ಕೇಳ್ತಾನೆ. ಸ್ವಲ್ಪ ನೆನ್ಪಿಟ್ಕೊಳ್ಳೋಕೆ ಕಷ್ಟ, ಏನು ಮಾಡೋಕ್ಕಾಗಲ್ಲ. ಸುಮಾರು ಟೈಪ್ಸ್ ಬರ್ತವೆ. ಈ ಕಡೆ ಒಂದು 8 10, ಆ ಕಡೆ ಒಂದು ಟೈಪ್ ಬರ್ತವೆ. ಅದರಲ್ಲಿ ಯಾವುದು ಥರ್ಮೋ ಯಾವುದು ಥರ್ಮೋಸೆಟ್ಟಿಂಗ್ ಅನ್ನೋ ಕನ್ಫ್ಯೂಸ್ ಆಗ್ತದೆ. ಬಟ್ ಏನು ಮಾಡೋಕ್ಕಾಗಲ್ಲ, ನೆನ್ಪಿಟ್ಕೊಳ್ಳಬೇಕು. ಪಾಲಿಥೀನ್, ಪಾಲಿಪ್ರೊಪೈಲಿನ್, ಪಾಲಿವಿನೈಲ್ ಕ್ಲೋರೈಡ್, these are related to thermoplastics, but whereas silicone is best example to thermosetting plastic. ಇವೆಲ್ಲ ಥರ್ಮೋಪ್ಲಾಸ್ಟಿಕ್ ಉದಾಹರಣೆ ಆದರೆ ಇದು ಥರ್ಮೋಸೆಟ್ಟಿಂಗ್ ಪ್ಲಾಸ್ಟಿಕ್ ಇದೆ. ಜೊತೆಗೆ ಇಲ್ಲೊಂದು ನಾನು ಎಕ್ಸಾಂಪಲ್ ಕೊಟ್ಟಿನಿ. ನೀವು ವಿಡಿಯೋ ಪಾಸ್ ಮಾಡಿಕೊಂಡು ಅದರ ಅಪ್ಲಿಕೇಶನ್ಸ್ ಎಲ್ಲ ನೋಡ್ಕೊಳ್ಳಿ. ಇಲ್ಲಿ ಪರ್ಟಿಕ್ಯುಲರ್ ಆಗಿ ಸಿಲಿಕೋನ್ ಅನ್ನೋ ವಸ್ತು ಐತಲ್ಲ, ಇದು ಥರ್ಮೋಸೆಟ್ಟಿಂಗ್ ಪ್ಲಾಸ್ಟಿಕ್‌ಗೆ ಬೆಸ್ಟ್ ಎಕ್ಸಾಂಪಲ್. ಬೆಕಲೈಟ್, ಮೆಲಮೈನ್, ಪಾಲಿಯುರೇಥಿನ್ ಅನ್ನೋದು ಥರ್ಮೋಸೆಟ್ಟಿಂಗ್ ಪ್ಲಾಸ್ಟಿಕ್ ಅಪ್ಲಿಕೇಶನ್ಸು. ಈ ಪರ್ಟಿಕ್ಯುಲರ್ ಕ್ವೆಶ್ಚನ್ ಅಲ್ಲಿ ಸಿಲಿಕೋನ್ ಅನ್ನೋದು ಉದಾಹರಣೆ ಆಗಿರೋದ್ರಿಂದ ಎಲ್ಲಿ ಯೂಸ್ ಮಾಡ್ತೀವಿ ಅಂದ್ರೆ, ನಾವೆಲ್ಲ ಯೂಸ್ ಮಾಡುವಂತ ಮೊಬೈಲ್ ಪೌಚ್‌ಗಳು, ಮೊಬೈಲ್ ಬ್ಯಾಕ್ ಕವರ್ ಆಗಿರ್ಬೋದು, ಎಡಿಬಲ್ ಆಯಿಲ್ ಬ್ರಷ್, ಚಪಾತಿ ಮಾಡಬೇಕಾದ್ರೆ ಹಂಚಿಗೆ ನಾವು ಬ್ರಷ್ ಇಂದ ಆಯಿಲ್ ಅನ್ನು ಹಚ್ತೀವಿ, ಆ ಬ್ರಷ್ ಆಗಿರ್ಬೋದು. ಕಾರ್ ಕೀ ಕವರ್, ಕಾರ್‌ಗಳ ಕೀ ಮೇಲೆ ಒಂದು ಕವರ್ ಇರ್ತದೆ, ಅದು ಕವರ್ ಆಗಿರ್ಬೋದು. ಇಯರ್ ಫೋನ್ ಬಡ್ಸ್, ಇಯರ್ ಫೋನ್ ಬಡ್‌ಗಳ ಮೇಲೆ ಒಂದು ರಬ್ಬರ್ ಇರುತ್ತಲ್ಲ, ಅಂಥದ್ದು ಪ್ಲಾಸ್ಟಿಕ್ ಅದು ಅವಾಗಿರ್ಬೋದು. ಇವೆಲ್ಲ ಸಹಿತ ಸಿಲಿಕೋನ್ ಪ್ಲಾಸ್ಟಿಕ್‌ಗೆ ಸಂಬಂಧಪಟ್ಟ ಉದಾಹರಣೆಗಳು. ಇನ್ನು ಬೆಕಲೈಟ್, ಮೆಲಮೈನ್, ಪಾಲಿಯುರೇಥಿನ್ ಅಂತ ಥರ್ಮೋಸೆಟ್ಟಿಂಗ್ ಪ್ಲಾಸ್ಟಿಕ್ಸ್ ಅದಾವೆ. ವಿಡಿಯೋ ಪಾಸ್ ಮಾಡಿಕೊಂಡು ಅವುಗಳ ಸಹಿತ ನೀವು ಬರ್ಕೊಂಡು ನೆನಪಿಟ್ಕೊಳ್ಳುವಂತ ಪ್ರಯತ್ನವನ್ನು ಮಾಡಿ. ಸೊ ಸರಿಯಾದ ಉತ್ತರ ಸಿಲಿಕೋನ್. ಇನ್ನೊಂದು ಇಂಪಾರ್ಟೆಂಟ್ ಕ್ವೆಶ್ಚನ್ ಇದೆ. ಫ್ಲಿಂಟ್ ಗಾಜು ತಯಾರಿಕೆಯಲ್ಲಿ ಸಿಲಿಕಾಗೆ ಬೆರೆಸುವ ವಸ್ತು ಯಾವುದು ಅಂತ ಕೇಳ್ತಾನೆ. ವಿಚ್ ಆಫ್ ದ ಫಾಲೋಯಿಂಗ್ ಕೆಮಿಕಲ್ ಈಸ್ ಮಿಕ್ಸ್ಡ್ ಟು ಫ್ಲಿಂಟ್ ಗ್ಲಾಸ್
ಈಸ್ ಮಿಕ್ಸ್ಡ್ ಟು ಸಿಲಿಕಾ ಇನ್ ದ ಪ್ರೊಸೆಸ್ ಆಫ್ ಗ್ಲಾಸ್ ಮ್ಯಾನುಫ್ಯಾಕ್ಚರ್ ಆರ್ ಗ್ಲಾಸ್ ಪ್ರೊಡಕ್ಷನ್ ಅಂತ ನೋಡ್ತೀವಿ. ಗಾಜನ್ನು ತಯಾರು ಮಾಡಬೇಕಾದ್ರೆ ಸಿಲಿಕಾ ಅನ್ನೋದು ಮುಖ್ಯವಾಗಿ ಯೂಸ್ ಮಾಡ್ತೀವಿ. ಸಿಲಿಕಾ ನಥಿಂಗ್ ಬಟ್ ಮರಳು, ಉಸುಕು ಅಂತೀವಿ ನಾವು. ಉಸುಕನ್ನು ನಾವು ಮರಳನ್ನು ಮುಖ್ಯವಾಗಿ ಯೂಸ್ ಮಾಡ್ತೀವಿ. ಅದ್ರ ಜೊತೆಗೆ ಈ ಪ್ಲಿಂಟ್ ಗ್ಲಾಸ್ ಅಂತ ಒಂದು ಗ್ಲಾಸ್ ಸ್ಪೆಷಲ್ ಟೈಪ್ ಆಫ್ ಗ್ಲಾಸ್ ಇದೆ. ಅದಕ್ಕೆ ಒಂದು ವಿಶೇಷವಾಗಿರುವಂತ ಕೆಮಿಕಲ್ ಕಾಂಪೋಸಿಷನ್ ಯೂಸ್ ಮಾಡ್ತೀವಿ. ಅದು ಯಾವುದು ಅಂತ ಕೇಳ್ತೀನಿ. ನೋಡಿ ಕ್ವೆಶ್ಚನ್ಸ್ ಹೆಂಗದವೆ. ನಾವು ಅನ್ಕೊಂಡಷ್ಟು ಈಸಿ ಇಲ್ಲ. ಟಿ ಏನ್ ಸರ್ ಈಸಿಯಾಗಿ ಪಾಸ್ ಆಗ್ಬೋದು. ಬೇಸಿಕ್ ಕ್ವೆಶ್ಚನ್ಸ್ ಇವೆಲ್ಲ ಬೇಸಿಕ್ ಕ್ವೆಶ್ಚನ್ಸಾ? ಭಾಳ ಟಿಪಿಕಲ್ ಕ್ವೆಶ್ಚನ್ಸು. ಈಗ ಡೀಲ್ ಮಾಡೋದು ಕಷ್ಟ ಇಂಥವನ್ನೆಲ್ಲ. ಬಟ್ ನಾವು ಸಬ್ಜೆಕ್ಟ್ ಥೊರ ಆಗಿರ್ಬೇಕು. ಸೊ ವಿ ಹ್ಯಾವ್ ಟು ವೆರಿ ಅವೇರ್ ಅಬೌಟ್ ಕಾನ್ಸೆಪ್ಟ್ಸ್. ಕಾನ್ಸೆಪ್ಟ್‌ಗಳ ಬಗ್ಗೆ ನಾವು ಥೊರ ಆಗಿರ್ಬೇಕು. ಅವಾಗ ಮಾತ್ರ ನಾವು ಆನ್ಸರ್ ಮಾಡೋಕೆ ಸಾಧ್ಯ ಆಗ್ತದೆ. ನೋಡಿ ನಾವಿಲ್ಲಿ ನೋಡ್ತಾ ಇದ್ದೀವಿ ಯಾವ ಗ್ಲಾಸ್ ಕೇಳ್ತಾನೆ ಫ್ಲಿಂಟ್ ಗ್ಲಾಸ್. ಫ್ಲಿಂಟ್ ಗ್ಲಾಸ್ ಅನ್ನು ನಾವು ಆಪ್ಟಿಕಲ್ ಗ್ಲಾಸ್ ಅಂತ ಕರಿತೀವಿ. ಸೊ ಆಪ್ಟಿಕ್ಸ್ ನಥಿಂಗ್ ಬಟ್ ದ ಸ್ಟಡಿ ಆಫ್ ಲೈಟ್. ಸೊ ಲೈಟ್ ಚೆನ್ನಾಗಿ ತೂರ್ಕೊಂಡು ಹೋಗುವಂತ ವಸ್ತುಗಳನ್ನ ತಯಾರು ಮಾಡುವಂತ ಒಂದು ಗಾಜಾಗಿದೆ. ಆ ಗಾಜಲ್ಲಿ ನಾವು ಒಂದು ವಿಶೇಷವಾದ ಕೆಮಿಕಲ್ ಯೂಸ್ ಮಾಡ್ತೀವಿ. ಅದೇ ಲೆಡ್ ಅಂತ ನೋಡ್ತೀವಿ. ಯಾವುದು? ಲೆಡ್. ಇಲ್ಲಿ ಲೆಡ್‌ಗೆ ಸಂಬಂಧಪಟ್ಟ ಆನ್ಸರ್ ಐತಿ ಏನು ಅಂತಂದ್ರೆ ಹೌದು. ಕ್ಯಾಲ್ಸಿಯಂ ಆಕ್ಸೈಡ್ ಅಲ್ಲ, ಲೆಡ್ ಆಕ್ಸೈಡ್ ಅಂತ ಇದೆ ನೋಡಿ. ವೆರಿ ಗುಡ್. ಲೆಡ್. ಪೊಟ್ಯಾಷಿಯಂ ಕಾರ್ಬೋನೇಟ್ ಮತ್ತು ಬೋರಾನ್ ಮತ್ತು ಅಲ್ಯೂಮಿನ ಇವಲ್ಲ. ಸೊ ಇಲ್ಲಿ ಫ್ಲಿಂಟ್ ಗ್ಲಾಸ್‌ಗೆ ಮಿಕ್ಸ್ ಮಾಡುವಂತ ಕೆಮಿಕಲ್ ಕಾಂಪೋಸಿಷನ್ ಯಾವುದು ಅಂತಂದ್ರೆ ಲೆಡ್ ಆಕ್ಸೈಡ್. ಲೆಡ್ ಅನ್ನು ಯೂಸ್ ಮಾಡ್ತೀವಿ. ಸೊ ಫ್ಲಿಂಟ್ ಗ್ಲಾಸ್‌ನ ಅಪ್ಲಿಕೇಶನ್ಸ್ ಏನಂದ್ರೆ ವೆರಿ ಟ್ರಾನ್ಸ್ಪರೆಂಟ್ ಆಗಿರ್ತದೆ. ಹೈ ರಿಫ್ರಾಕ್ಟಿವ್ ಇಂಡೆಕ್ಸ್ ಇದೆ. ರಿಫ್ರಾಕ್ಟಿವ್ ಇಂಡೆಕ್ಸ್ ಅಂತಂದ್ರೆ ಲೈಟ್ ಸ್ಲೋ ಆಗಿ ಪಾಸ್ ಆಗ್ತದೆ. ಬ್ರೈಟ್ನೆಸ್ ಜಾಸ್ತಿ ಇರ್ತದೆ. So if the refractive index of any object is more, then brightness is more because the in that particular object the light will pass or light will travel slowly ಅಂತ ನೋಡ್ತೀವಿ. Best example diamond. The refractive index of diamond is very high than any other object on the earth. It is around 2.41. So you have to observe that the speed of light in diamond is very slow than other objects. The speed of light in diamond is around 1.24 lakh kilometer per second only. It is very slow compared to water, atmosphere and glass. ಹಾಗಾಗಿ ಹೆಚ್ಚು ಬೆಳಕನ್ನು ಹೊಂದಿರ್ತವೆ. ಯೂಸ್ಡ್ ಆಸ್ ಎ ಸ್ಪೆಕ್ಟಾಕಲ್ಸ್. ನಾವು ಕಣ್ಣಿಗೆ ಹಾಕುವಂತ ಕನ್ನಡಕಗಳಾಗಿ, ಲೆನ್ಸ್‌ಗಳಾಗಿ, ಪ್ರಿಸಮ್‌ಗಳಾಗಿ, ಮೈಕ್ರೋಸ್ಕೋಪ್, ಟೆಲಿಸ್ಕೋಪ್, ಎಲೆಕ್ಟ್ರಿಕ್ ಬಲ್ಬ್, ಕ್ಯಾಮೆರಾ ಲೆನ್ಸ್, ಎಕ್ಸ್-ರೇ ಗ್ಲಾಸ್ ಮುಂತಾದವುಗಳಲ್ಲಿ ನಾವು ಫ್ಲಿಂಟ್ ಗ್ಲಾಸ್ ಅನ್ನು ಯೂಸ್ ಮಾಡ್ತೀವಿ. ಕ್ವೆಶ್ಚನ್ ಏನು? ಫ್ಲಿಂಟ್ ಗ್ಲಾಸ್ ಅನ್ನು ಎಲ್ಲಿ ಯೂಸ್ ಮಾಡ್ತೀರಾ ಅಂತ ಕೇಳಿಲ್ಲ. ಫ್ಲಿಂಟ್ ಗ್ಲಾಸ್ ಅಲ್ಲಿ ಒಂದು ಕೆಮಿಕಲ್ ಅನ್ನು ಯೂಸ್ ಮಾಡ್ತೀವಿ. ಆ ಕೆಮಿಕಲ್ ಯಾವುದು ಅಂತ ಕೇಳ್ತಾನೆ. ಇಟ್ ಇಸ್ ಅ ಕೆಮಿಸ್ಟ್ರಿ ರಿಲೇಟೆಡ್ ಕ್ವೆಶ್ಚನ್. ಸೊ ಇನ್ ದಟ್ ಪರ್ಟಿಕ್ಯುಲರ್ ಗ್ಲಾಸ್ ವಿ ಹ್ಯಾವ್ ಟು ಯೂಸ್ ಆ ಕೆಮಿಕಲ್ ಕಾಲ್ಡ್ ಲೆಡ್ ಆಕ್ಸೈಡ್. ಇನ್ನು ನಿಮ್ಗೆ ಹೆಚ್ಚಿನ ಮಾಹಿತಿಗಾಗಿ ಬೇರೆ ಬೇರೆ ಗ್ಲಾಸ್‌ಗಳಲ್ಲಿ ಯಾವ ಕೆಮಿಕಲ್ಸ್ ಅನ್ನು ಯೂಸ್ ಮಾಡ್ತಾರೆ ಮತ್ತು ಅದರ ಪರ್ಟಿಕ್ಯುಲರ್ ಆಗಿರುವಂತ ಅಪ್ಲಿಕೇಶನ್ಸ್ ಯಾವುದು ಅಂತ ಒಂದು ಒಳ್ಳೆಯದಾಗಿರುವಂತ ಸ್ಲೈಡ್ ಕೊಟ್ಟಿದ್ದೀನಿ. ವಿಡಿಯೋ ಪಾಸ್ ಮಾಡ್ಕೊಳ್ಳಿ. ಆ ಟೇಬಲ್ ಎಲ್ಲ ನೀಟಾಗಿ ಬರ್ಕೊಂಡು ಅಪ್ಲಿಕೇಶನ್ಸ್ ಎಲ್ಲ ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ. ಸುಮಾರು ಎಕ್ಸಾಮ್‌ದಲ್ಲಿ, ಸುಮಾರು ಟಿಇಟಿ ಎಕ್ಸಾಮ್‌ದಲ್ಲಿ, ಸಿಇಟಿ ಎಕ್ಸಾಮ್‌ದಲ್ಲಿ, ಇತರ ಕಾಂಪಿಟಿಟಿವ್ ಎಕ್ಸಾಮ್‌ದಲ್ಲಿ ಈ ಟೇಬಲ್ ಮೇಲೆ ಕ್ವೆಶ್ಚನ್ಸ್ ರೈಸ್ ಆಗಿದ್ದಾವೆ. ಸೊ ಬಹಳ ಕಷ್ಟಪಟ್ಟು ರೆಡಿ ಮಾಡಿದ್ದೈತಿ. ವಿಡಿಯೋ ಪಾಸ್ ಮಾಡಿ ಎಲ್ಲಾನು ಬರ್ಕೊಂಡು ಮುಂದೆ ಹೋಗಿ. ನೆಕ್ಸ್ಟ್ ಕ್ವೆಶ್ಚನ್. ಕ್ಯೂರಿಂಗ್ ಸಮಯದಲ್ಲಿ ನೀರನ್ನು ಹೀರಿಕೊಳ್ಳುವ ಸಿಮೆಂಟಿನ ಘಟಕಗಳು ಯಾವುದು ಅಂತಿದೆ. ಕ್ಯೂರಿಂಗ್ ಸಮಯದಲ್ಲಿ ನೀರನ್ನು ಹೀರಿಕೊಳ್ಳುವಂತ ಸಿಮೆಂಟಿನ ಘಟಕಗಳು. ನಥಿಂಗ್ ಬಟ್ ಸಿಮೆಂಟ್ ಅಲ್ಲಿ ಯಾವ ಕೆಮಿಕಲ್ಸ್ ಇದಾವೆ ಅನ್ನೋದನ್ನೇ ನಮ್ಗೆ ಇಂಡೈರೆಕ್ಟ್ ಆಗಿ ಕೊಡ್ತಾ ಇದ್ದಾನೆ. ಕ್ಯೂರಿಂಗ್ ಸಮಯದಲ್ಲಿ ಬೇರೆ, ಬೇರೆ ಸಮಯದಲ್ಲಿ ಬೇರೆ ಇಲ್ಲ. ಎಲ್ಲಾ ಸಮಯದಲ್ಲಿ ಸಿಮೆಂಟ್ ಅಲ್ಲಿ ಇರುವಂತ ಘಟಕಗಳು ಹೀರ್ಕೊಳ್ತವೆ. ಸಿಮೆಂಟ್ ತಯಾರು ಮಾಡ್ಬೇಕಾದ್ರೆ ನಮ್ಗೆ ಏನ್ ಬೇಕು ಮೇನು ಅಂತ ಕೇಳ್ತಾನೆ. ಆಪ್ಷನ್ ನೋಡಿ. ಕ್ಯಾಲ್ಸಿಯಂ ಸಲ್ಫೇಟ್ ಮತ್ತು ಕ್ಯಾಲ್ಸಿಯಂ ಅಲ್ಯೂಮಿನಿಯಂ ಸಿಲಿಕೇಟ್, ಕ್ಯಾಲ್ಸಿಯಂ ಸಲ್ಫೇಟ್ ಮತ್ತು ಜಿಪ್ಸಮ್, ಕ್ಯಾಲ್ಸಿಯಂ ಮತ್ತು ಅಲ್ಯೂಮಿನಿಯಂ ಸಿಲಿಕೇಟ್, ಅಲ್ಯೂಮಿನಿಯಂ ಸಿಲಿಕೇಟ್ ಮತ್ತು ಜಿಪ್ಸಮ್ ಅಂತ ನಾವು 4 ಆಪ್ಷನ್ ನೋಡ್ತೀವಿ. ಯಾವುದಲ್ಲಿ ಸರಿಯಾದ ಉತ್ತರ ಅಂದ್ರೆ ಕ್ಯಾಲ್ಸಿಯಂ ಮತ್ತು ಅಲ್ಯೂಮಿನಿಯಂ ಸಿಲಿಕೇಟ್ ಅಂತ ನೋಡ್ತೀವಿ. ಸೊ ನಮಗೆ ಸಿಮೆಂಟ್ ಅನ್ನು ತಯಾರು ಮಾಡಬೇಕಾದ್ರೆ ಯಾವಾಗಲೂ ಕ್ಯಾಲ್ಸಿಯಂ ಮತ್ತು ಅಲ್ಯೂಮಿನಿಯಂಗಳ ಸಿಲಿಕೇಟ್‌ಗಳ ಅವಶ್ಯಕತೆ ಇರ್ತದೆ. ಕ್ಯಾಲ್ಸಿಯಂ ಮತ್ತು ಅಲ್ಯೂಮಿನಿಯಂ ಸಿಲಿಕೇಟ್ ಹೆಚ್ಚಾಗಿ ಮೇಜರ್ ಆಗಿ ನಾವು ಇವುಗಳನ್ನು ಜಾಸ್ತಿ ಯೂಸ್ ಮಾಡ್ತೀವಿ. ಕೆಲವೊಮ್ಮೆ ಜಿಪ್ಸಮ್ ಅನ್ನು ಸಹಿತ ಯೂಸ್ ಮಾಡ್ತೀವಿ. ಬಟ್ ನೀರನ್ನು ಹೀರಿಕೊಳ್ಳುವಂತ ಪರ್ಟಿಕ್ಯುಲರ್ ಆಗಿರುವಂತ ಕ್ವೆಶ್ಚನ್ ನಮ್ಗೆ ಕೇಳ್ತಾನೆ. ಸೊ ನೆನಪಿಟ್ಕೋಬೇಕು ಕ್ಯಾಲ್ಸಿಯಂ ಮತ್ತು ಅಲ್ಯೂಮಿನಿಯಂ ಸಿಲಿಕೇಟ್. ಸೊ ಕ್ಯೂರಿಂಗ್ ಅಂದ್ರೆ ಏನು ಸರ್ ಅಂದ್ರೆ ಕ್ಯೂರಿಂಗ್ ಇಸ್ ದ ಪ್ರೊಸೆಸ್ ಆಫ್ ಮೇಂಟೈನಿಂಗ್ ಅಡಿಕ್ವೇಟ್ ಮಾಯಿಶ್ಚರ್. ಸೊ ನೀರಿನ ಅಂಶವನ್ನು ಹೀರಿಕೊಳ್ಳುವಂತ ಒಂದು ವಿಧಾನವನ್ನೇ ನಾವು ಕ್ಯೂರಿಂಗ್ ಅಂತ ಕರಿತೀವಿ. ಟೆಂಪರೇಚರ್ ಅಂಡ್ ಟೈಮ್ ಆಫ್ಟರ್ ಕಾಂಕ್ರೀಟ್ ಪ್ಲೇಸ್ಮೆಂಟ್ ಟು ಅಲೋ ಪ್ರಾಪರ್ ಹೈಡ್ರೇಷನ್ ಆಫ್ ಎ ಸಿಮೆಂಟ್.
ಸೊ ಮೀನಿಂಗ್ ಏನಂದ್ರೆ ಸರಿಯಾದ ಪ್ರಮಾಣದ ಟೆಂಪರೇಚರು, ಸರಿಯಾದ ಪ್ರಮಾಣದ ನೀರು, ಸರಿಯಾದ ಪ್ರಮಾಣದಲ್ಲಿ ತೇವಾಂಶವನ್ನು ಹಿಡಿದಿಟ್ಟುಕೊಳ್ಳುವಂತ ಒಂದು ವಿಧಾನವನ್ನೇ ನಾವು ಕ್ಯೂರಿಂಗ್ ಅಂತ ಕರಿತೀವಿ, ಕ್ಯೂರಿಂಗ್. ಸೊ ಇದು ಇಂಪಾರ್ಟೆನ್ಸ್ ಏನಿದೆ ಕ್ಯೂರಿಂಗ್ ಮಾಡ್ಲೇಬೇಕಾ ನಾವು ಅಂತಂದ್ರೆ ಹೌದು ಮಾಡಬೇಕು. ಗೇನ್ ಸ್ಟ್ರೆಂತ್ ಓವರ್ ಟೈಮ್. ಸೊ ಕ್ಯೂರಿಂಗ್ ಅನ್ನು ಜಾಸ್ತಿ ಮಾಡೋದ್ರಿಂದ ಕಣಗಳೆಲ್ಲ ಬಹಳ ಒತ್ತೊತ್ತಾಗಿ ಸಿಮೆಂಟ್‌ನ ಕಣಗಳು ಚೆನ್ನಾಗಿ ಕೂಡ್ತವೆ ಅಂತ ನೋಡ್ತೀವಿ. ಇನ್ನು ರೆಡ್ಯೂಸಸ್ ಸರ್ಫೇಸ್ ಕ್ರ್ಯಾಕ್ಸ್ ಅಂದ್ರ ಕ್ರ್ಯಾಕ್ಸ್ ಬೀಳುದಿಲ್ಲ, ಗೋಡೆಗಳು ಬೇಗ ಸೀಳುವುದಿಲ್ಲ ಅಂತ ನೋಡ್ತೀವಿ. ಇನ್ಕ್ರೀಸಸ್ ಡ್ಯೂರಬಿಲಿಟಿ ಅಂಡ್ ಅಬ್ರಾಷನ್ ರೆಸಿಸ್ಟೆನ್ಸ್ ಅಂತ ನೋಡ್ತೀವಿ. ಅಂದ್ರೆ ಗೋಡೆಗಳ ಸ್ಟ್ರೆಂತ್ ಅಥವಾ ಡ್ಯೂರಬಿಲಿಟಿ ಏನಾಗ್ತದೆ ಇನ್ಕ್ರೀಸ್ ಆಗ್ತದೆ. ಪ್ರಿವೆಂಟ್ಸ್ ಶ್ರಿಂಕೇಜ್ ಅಂಡ್ ಡಸ್ಟಿಂಗ್. ಡಸ್ಟ್ ಹಿಡಿಯೋದನ್ನು ಮತ್ತೆ ಜಾಸ್ತಿ ಶ್ರಿಂಕ್ ಆಗೋದನ್ನ ಏನಾಗ್ತದೆ ಕಮ್ಮಿ ಮಾಡ್ತದೆ. ಸೊ ಹಾಗಾಗಿ ನೆನ್ಪಿಟ್ಕೋಬೇಕು. ಕ್ಯೂರಿಂಗ್ ಮಾಡುವಂತ ಉದ್ದೇಶ ಏನು ಅನ್ನೋ ಸಹಿತ ಎಕ್ಸಾಮ್‌ದಲ್ಲಿ ಕ್ವೆಶ್ಚನ್ ನಮಗೆ ರೈಸ್ ಮಾಡ್ತಿರ್ತಾನೆ. ನೆಕ್ಸ್ಟ್ ಕ್ವೆಶ್ಚನ್. ಒಂದೇ ಗುಂಪಿಗೆ ಸೇರಿದ ಮೂಲ ವಸ್ತುಗಳು ಯಾವ್ಯಾವು ಅಂತ ಕೇಳ್ತಾನೆ. ಫೈಂಡ್ ದ ಗ್ರೂಪ್ ಆಫ್ ಎಲಿಮೆಂಟ್ಸ್ ದೇ ಹ್ಯಾವ್ ಸೇಮ್ ಗ್ರೂಪ್. ಒಂದೇ ಗ್ರೂಪಿಗೆ ಸಂಬಂಧಪಟ್ಟಿದ್ದಿರಬೇಕು ಅಂತಾನೆ. ಸೊ ಒಂದೇ ಗ್ರೂಪ್ ಅಂತ ಬಂದಾಗ ಎಷ್ಟು ಗ್ರೂಪ್ಸ್ ಅದಾವೆ ಟೋಟಲಿ ಅಂತಂದ್ರೆ 18 ಗ್ರೂಪ್ಸ್ ಅಂತ ನೋಡ್ತೀವಿ. ಇವೆಲ್ಲ ಇದು 1, 2, 3, 4, 5, 6 ಇವೆಲ್ಲ ಇವಕ್ಕೆ ನಾವು ಗ್ರೂಪ್‌ಗಳು ಅಂತ ಕರಿತೀವಿ. ಪಿರಿಯಾಡಿಕ್ ಟೇಬಲ್ ಅಲ್ಲಿ ಟೋಟಲ್ ಎಷ್ಟು ಗ್ರೂಪ್ಸ್ ಅದಾವ ಅಂದ್ರೆ 7 ಪೀರಿಯಡ್ಸ್ 18 ಗ್ರೂಪ್ಸ್ ಅಂತ ನೋಡ್ತೀವಿ. ಸೊ ಈ ರೀತಿ ಇರಬೇಕಾದ್ರೆ ಒಂದೇ ಗ್ರೂಪಿಗೆ ಸಂಬಂಧಪಟ್ಟದ್ದು ಯಾವುದು? ಒಂದೇ ಗುಂಪಿಗೆ ಯಾವ್ದು ಸೇರಿದಾವೆ? ನಾವು ಅಬ್ಸರ್ವ್ ಮಾಡಿ ಬೋರಾನ್, ಕಾರ್ಬನ್, ಅಲ್ಯೂಮಿನಿಯಂ, ಹೀಲಿಯಂ ಅಂತ ಇದೆ. ಬೋರಾನ್ ಎಲ್ಲಿದೆ ನೋಡಿ, ಬೋರಾನ್ 5 ಇದೆ. ಕಾರ್ಬನ್ 6 ಇದೆ. ಒಂದೇ ಗ್ರೂಪ್ ಇಲ್ಲ, ಬೇರೆ ಬೇರೆ ಗ್ರೂಪ್ ಆಗ್ಬಿಡುತ್ತೆ. ಇವು ಗ್ರೂಪ್ ಈ ರೀತಿ. ಹೈಡ್ರೋಜನ್, ಲಿಥಿಯಂ, ಬೆರಿಲಿಯಂ. ಹೈಡ್ರೋಜನ್ ಎಲ್ಲಿದೆ? ಲಿಥಿಯಂ ಇಲ್ಲಿದೆ. ಬೆರಿಲಿಯಂ ಎಲ್ಲಿದೆ ನೋಡಿ, ಬೆರಿಲಿಯಂ ಇಲ್ಲಿದೆ. ಅಂದ್ರೆ ಈ ಗ್ರೂಪ್ ಅಲ್ಲ, ಈ ಗ್ರೂಪ್ 2 ಗ್ರೂಪ್ ಬೇರೆ ಬೇರೆ ಆಗ್ಬಿಟ್ಟು ಅಲ್ಲ. ಲಿಥಿಯಂ, ಕ್ಯಾಲ್ಸಿಯಂ, ಸೋಡಿಯಂ. ವೇರ್ ಇಸ್ ಲಿಥಿಯಂ? ಲಿಥಿಯಂ ಇಲ್ಲಿದೆ. ಸೋಡಿಯಂ ಇಲ್ಲಿದೆ. ಕ್ಯಾಲ್ಸಿಯಂ ಇಲ್ಲಿದೆ. ಅಂದ್ರೆ ಇವೆರಡು ಗ್ರೂಪ್‌ಗಳು ಬೇರೆ ಬೇರೆ ಆಗ್ಬಿಡ್ತು. ಇವ್ಯಾವೂ ಅಲ್ಲ. ನಮಗೆ ಬೆರಿಲಿಯಂ, ಕ್ಯಾಲ್ಸಿಯಂ, ಮ್ಯಾಗ್ನೀಷಿಯಂ, ಬೇರಿಯಂ. ಇಲ್ಲಿ ನೋಡಿ ಬೆರಿಲಿಯಂ, ಕ್ಯಾಲ್ಸಿಯಂ, ಮ್ಯಾಗ್ನೀಷಿಯಂ ಮತ್ಯಾವುದು ಬೇರಿಯಂ. ಸೊ ಇವೆಲ್ಲನೂ ಸಹಿತ ಒಂದೇ ಗುಂಪಿಗೆ ಸೇರಿರುವಂತ ಮೂಲ ವಸ್ತುಗಳಾಗಿದ್ದಾವೆ. ಹಂಗಾಗಿ ಸರಿಯಾದ ಉತ್ತರ ನಾವು ಡಿ ಅಂತ ನೋಡ್ಕೋಬಹುದು. ಸೊ ಇದು ಕಾಮನ್ ಸೆನ್ಸ್ ಕ್ವೆಶ್ಚನ್. ಸ್ವಲ್ಪ ಪಿರಿಯಾಡಿಕ್ ಟೇಬಲ್‌ಗಳ ಬಗ್ಗೆ ಸ್ವಲ್ಪ ಬೇಸಿಕ್ ನಾಲೆಡ್ಜ್ ನಮಗೆ ಗೊತ್ತಿದ್ರೆ ಇಂಥ ಕ್ವೆಶ್ಚನ್ಸ್ ಅನ್ನು ನಾವು ಆನ್ಸರ್ ಅನ್ನು ಮಾಡಬಹುದು. ನೋಡಿ, ಸಿರಾಮಿಕ್ ವಸ್ತುಗಳನ್ನು ತಯಾರಿಸುವಾಗ ಉಂಟಾಗುವ ಬಿರುಕುಗಳನ್ನು ನಿವಾರಿಸಲು ಸೇರಿಸಲಾಗುವ ವಸ್ತುಗಳು ಯಾವುವು ಅಂತದೆ. ಸೊ ವಿಚ್ ಆಫ್ ದ ಫಾಲೋಯಿಂಗ್ ಕೆಮಿಕಲ್ಸ್ ಆರ್ ಯೂಸ್ಡ್ ಟು ಅವಾಯ್ಡ್ ಕ್ರ್ಯಾಕ್ಸ್ ಇನ್ ದ ಮ್ಯಾನುಫ್ಯಾಕ್ಚರ್ ಆಫ್ ಸಿರಾಮಿಕ್ಸ್ ಅಂತ ನೋಡ್ತೀವಿ. ತಯಾರು ಮಾಡಬೇಕಾದ್ರೆ ಕ್ರ್ಯಾಕ್ಸ್ ಬರ್ತಾವಂತೆ. ಆ ಕ್ರ್ಯಾಕ್ಸ್ ಅನ್ನು ಅವಾಯ್ಡ್ ಮಾಡಬೇಕಾದ್ರೆ ಯಾವ ಕೆಮಿಕಲ್ಸ್ ಯೂಸ್ ಮಾಡ್ತೀವಿ? ಸಿರಾಮಿಕ್ಸ್ ಅನ್ನು ಕೇಳಿರ್ಬೋದು. ಕುಂಭಗಾರಿಕೆ ಅಂತ ಕರಿತೀವಿ. ಭರಣಿಗಳು ಅಂತ ಕರಿತೀವಿ. ಸೊ ಸರಿಯಾದ ಉತ್ತರ ನೋಡ್ತೀವಿ ಫ್ಲಿಂಟ್ ಅಂಡ್ ಕ್ವಾರ್ಟ್ಜ್. ಫ್ಲಿಂಟ್ ಅಂಡ್ ಕ್ವಾರ್ಟ್ಜ್ ಅಂದ್ರೆ ಇಂಡೈರೆಕ್ಟ್ ಆಗಿ ಮರಳು. ಸಿಲಿಕಾನ್ ಡೈಆಕ್ಸೈಡ್ ನಾವು ಕ್ವಾರ್ಟ್ಜ್ ಅಂತ ಕರಿತೀವಿ, SiO2. ಇನ್ನು ಫ್ಲಿಂಟ್ ಈಗ ನೋಡಿದ್ರೆ ನಾವು ಲೆಡ್ ಆಕ್ಸೈಡ್ ಅಂತ ನೋಡಿದ್ವಿ. ಫ್ಲಿಂಟ್ ಗ್ಲಾಸ್ ಅಂತ ನೋಡಿದ್ವಿ, ಒಂದು ಗ್ಲಾಸ್. ಸೊ ಲೆಡ್ ಆಕ್ಸೈಡ್ ಮತ್ತು ಸಿಲಿಕಾನ್ ಡೈಆಕ್ಸೈಡ್ ಅನ್ನು ನಾವು ಯೂಸ್ ಮಾಡ್ತೀವಿ. ಹಂಗ ವರ್ಡ್ ಕೊಡ್ಲಾರ್ದೆ ಇಂಡೈರೆಕ್ಟ್ ಆಗಿ ಬೇರೆ ವರ್ಡ್ಸ್ ಅದರ ಆಲ್ಟರ್ನೇಟಿವ್ ವರ್ಡ್ಸ್ ಅನ್ನು ಕೊಟ್ಟವನೆ. ಫ್ಲಿಂಟ್ ನಥಿಂಗ್ ಬಟ್ ಲೆಡ್ ಆಕ್ಸೈಡ್, ಕ್ವಾರ್ಟ್ಜ್ ನಥಿಂಗ್ ಬಟ್ ಸಿಲಿಕಾನ್ ಡೈಆಕ್ಸೈಡ್. ಇವೆರಡನ್ನೇ ಯೂಸ್ ಮಾಡಿ ನಾವು ಕ್ರ್ಯಾಕ್ಸ್ ಅನ್ನು ಅವಾಯ್ಡ್ ಮಾಡ್ತೀವಿ. ಸೊ ಸರಿಯಾದ ಉತ್ತರ ಅಂದ್ರೆ ಏನು ಅಂತಂದ್ರೆ ಫ್ಲಿಂಟ್ ಅಂಡ್ ಕ್ವಾರ್ಟ್ಜ್ ಅಂತ ನೋಡ್ತೀವಿ. ಇವೇ ಪಿಂಗಾಣಿ ಪಾತ್ರೆಗಳು, ಭರಣಿಗಳು ಅಂತ ನೋಡ್ತೀವಿ. ನಾವು ಮನೆಯಲ್ಲಿ ಟೀ ಕುಡಿಯುವಂತ, ಕಾಫಿ ಕುಡಿಯುವಂತ ಕಪ್‌ಗಳಾಗಿರ್ಬೋದು, ಸಾಸರ್‌ಗಳಾಗಿರ್ಬೋದು, ಇವೆಲ್ಲ ಇದರಿಂದನೇ ನಾವು ತಯಾರು ಮಾಡ್ತೀವಿ. ಸೊ ರೈಟ್ ಆನ್ಸರ್ ಇಸ್ ಫ್ಲಿಂಟ್ ಅಂಡ್ ಕ್ವಾರ್ಟ್ಜ್. ಸಿಲಿಕಾನ್ನ ಎಲೆಕ್ಟ್ರಾನಿಕ್ ವಿನ್ಯಾಸ ಏನು? ಸೊ ವಾಟ್ ಈಸ್ ದ ರೈಟ್ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಅಂತ ಕೇಳ್ತಾನೆ. ಯಾವುದು ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್? ಇದರದ್ದು ಸಿಲಿಕಾನ್‌ದು. ಸೊ ಗೊತ್ತಿರಬೇಕು ಆಸ್ ಎ ಸೈನ್ಸ್ ಸ್ಟೂಡೆಂಟ್ ಆಗಿ ನಾವು ಯಾವುದೇ ಒಂದು ಎಲಿಮೆಂಟ್‌ನ ಎಲೆಕ್ಟ್ರಾನಿಕ್ ವಿನ್ಯಾಸ ಆಗ್ಬೇಕಾಗಿತ್ತಂದ್ರೆ ಫಸ್ಟ್ ವಿ ಹ್ಯಾವ್ ಟು ನೋ ದ ಅಟಾಮಿಕ್ ನಂಬರ್ ಆಫ್ ದಟ್ ಪರ್ಟಿಕ್ಯುಲರ್ ಎಲಿಮೆಂಟ್. ಅಟಾಮಿಕ್ ನಂಬರ್ ಗೊತ್ತಿಲ್ಲದೆ ನಾವು ಎಲೆಕ್ಟ್ರಾನಿಕ್ ವಿನ್ಯಾಸವನ್ನು ಹಾಕಕ್ಕೆ ಸಾಧ್ಯನೇ ಇಲ್ಲ. ಸೊ ಎಲೆಕ್ಟ್ರಾನಿಕ್ ವಿನ್ಯಾಸ ನಥಿಂಗ್ ಬಟ್ ನಮ್ಗೆ ಇಲ್ಲಿ 4 ಸೆಲ್‌ಗಳು ಗೊತ್ತಿರಬೇಕು. ಕೇಳಿರ್ತೀರಿ ನೀವು ಎಸ್, ಪಿ, ಡಿ, ಎಫ್ ಅಂತೇಳಿ 4 ಶೆಲ್‌ಗಳು ಕಂಡುಬರ್ತವೆ. ಮತ್ತೆ ಜೊತೆಗೆ ಪ್ರತಿಯೊಂದು ಶೆಲ್‌ಗಳಲ್ಲಿ
ಮ್ಯಾಕ್ಸಿಮಮ್ ನಂಬರ್ ಆಫ್ ಎಲೆಕ್ಟ್ರಾನ್ಸ್ ಎಷ್ಟಿರ್ತವೆ, ಎಷ್ಟು ಫಿಲಪ್ ಆಗ್ತವೆ ಅನ್ನೋ ಮಾಹಿತಿ ಸಹಿತ ಗೊತ್ತಿರಬೇಕು. ಎಲೆಕ್ಟ್ರಾನಿಕ್ ವಿನ್ಯಾಸ ಹಾಕೋದು ಬಹಳ ಸಿಂಪಲ್. ಬಟ್ ಆದ್ರೆ ಫಸ್ಟ್ ನಮ್ಗೇನ್ ಗೊತ್ತಿರಬೇಕು, ಯಾವ ವಸ್ತು ಅಂತಾನೋ ಅದರದ್ದು ಅಟೋಮಿಕ್ ನಂಬರ್ ಗೊತ್ತಿರಬೇಕು. ಜೊತೆಗೆ ಶೆಲ್‌ಗಳಲ್ಲಿ ಎಷ್ಟು ಶೆಲ್ಸ್ ಗೊತ್ತಿರಬೇಕು ಮತ್ತು ಮ್ಯಾಕ್ಸಿಮಮ್ ನಂಬರ್ ಆಫ್ ಫಿಲ್ಲಿಂಗ್ ಕೆಪಾಸಿಟಿ ಎಷ್ಟು ಅಂತ ಗೊತ್ತಿರಬೇಕು. ಹಾಗಾಗಿ ನಾವಿಲ್ಲಿ ನೋಡ್ತೀವಿ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಆಫ್ ಸಿಲಿಕಾನ್ ಅಂತ ಬಂದಾಗ ಸಿಲಿಕಾನ್ನ ಎಲೆಕ್ಟ್ರಾನಿಕ್ ದಟ್ ಈಸ್ ಅಟೋಮಿಕ್ ನಂಬರ್ ಎಷ್ಟು ಅಂತಂದ್ರೆ 14 ಅಂತ ನೋಡ್ತೀವಿ. ಎಷ್ಟು 14. ಈಗ ನೆಕ್ಸ್ಟ್ ಏನ್ ಗೊತ್ತಿರಬೇಕು ನಮಗೆ 4 ಶೆಲ್‌ಗಳು ಗೊತ್ತಿರಬೇಕು. ಅದೇ ಎಸ್, ಪಿ, ಡಿ, ಎಫ್ ಅಂತ ನೋಡ್ತೀವಿ. ಇದರಲ್ಲಿ ಮತ್ತೆ ಮ್ಯಾಕ್ಸಿಮಮ್ ನಂಬರ್ ಆಫ್ ಎಷ್ಟು ಫಿಲ್ ಅಪ್ ಆಗ್ತವೆ ಎಲೆಕ್ಟ್ರಾನ್ಸ್ ಅಂತ ಗೊತ್ತಿರಬೇಕು. ಗೊತ್ತು ನಿಮಗೆ ಎಸ್ ಅಲ್ಲಿ 2 ಫಿಲ್ ಅಪ್ ಆಗ್ತವೆ. ಪಿ ಯಲ್ಲಿ ಮ್ಯಾಕ್ಸಿಮಮ್ 6 ಆಗ್ತವೆ. ಡಿ ಯಲ್ಲಿ 10 ಆಗ್ತವೆ. ಎಫ್ ಅಲ್ಲಿ 14 ಆಗ್ತವೆ ಅಂತ ನೋಡ್ತೀವಿ. ಸೊ ನಮಗೆ ಕಾನ್ಫಿಗರೇಷನ್ ಹಾಕಬೇಕಾದ್ರೆ ಈಗ ನಾವು ಅಬ್ಸರ್ವ್ ಮಾಡಬೇಕು. ಟೋಟಲ್ ಮೇಲಿರುವಂತ ಆ ಕಾನ್ಫಿಗರೇಷನ್ ನಂಬರ್ಸ್ ಅನ್ನು ಅಬ್ಸರ್ವ್ ಮಾಡಿದ್ರೆ 14 ಬರಬೇಕು. 14 ಬರೋ ಜೊತೆಗೆ ಮ್ಯಾಕ್ಸಿಮಮ್ ನಂಬರ್ ಫಿಲ್ ಅಪ್ ಆಗಿದ್ದವ ಇಲ್ಲ ಅನ್ನೋ ಸಹಿತ ನಾವು ಅಬ್ಸರ್ವ್ ಮಾಡಬೇಕು. ನೋಡಿ ಇಲ್ಲಿ 1s2 ಹೌದು ಎಸ್ ಅಲ್ಲಿ 2 ಅದಾವೆ ಓಕೆ. 2s2 ಎಸ್ ಅಲ್ಲಿ 2 ಅದಾವೆ ಓಕೆ. 2p6 6 ಅದಾವೆ ಓಕೆ. 3s2 ಇಲ್ಲಿ ಎಸ್ ಅಲ್ಲಿ 2 ಅದಾವೆ. ಟೋಟಲ್ ಕೌಂಟ್ ಮಾಡಿ 2 + 2 4 4 + 6 10 10 + 2 12 ಆಯ್ತು. ಬಟ್ ನಮಗೆ ಎಷ್ಟು ಬೇಕೀಗ 14 ಬೇಕು. ಬಿಕಾಸ್ ಅಟಾಮಿಕ್ ನಂಬರ್ ಆಫ್ ಸಿಲಿಕಾನ್ ಇಸ್ 14. ಹಂಗಾಗಿ ನಮಗೆ ನೆಕ್ಸ್ಟ್ ಆಪ್ಷನ್ ನೋಡೋಣ. 1s2 ಹೌದು ಕರೆಕ್ಟ್ 2 ಫಿಲ್ ಅಪ್ ಆಗಿದಾವೆ. 2s2 ಕರೆಕ್ಟ್ ಆಗಿದೆ. 2p6 ಕರೆಕ್ಟ್ ಆಗಿದಾವೆ. 3s2 ಹೌದು ಎಸ್ ಅಲ್ಲಿ 2 ಬರ್ತವೆ. ಎಷ್ಟಾಯ್ತು 2 + 2 4 4 + 6 10 10 + 2 12 12 + 4 ಎಷ್ಟು 16 ಆಯ್ತು. ನೋಡಿ 2 + 2 4 4 + 2 6 6 + 2 that is 6 6 + 2 ಅಂತ ಬಂದಾಗ ನಾವು ಅಬ್ಸರ್ವ್ ಮಾಡ್ತೀವಿ 10 + 2 12 12 + 2 4. ಇಲ್ಲಿ ಅಬ್ಸರ್ವ್ ಮಾಡಿ ಇಲ್ಲಿ ನಮಗೆ 1s2 2s2 2p6 3s2 3p5 ಅಂತ ಬಂದಿದ್ದಾವೆ. ಟೋಟಲ್ ನಾವು ಅಬ್ಸರ್ವ್ ಮಾಡ್ತಾ ಹೋದರೆ ನಮ್ಗೆ ಎಷ್ಟು ಬರಬೇಕು 14 ಅಂತ ಬರಬೇಕು. ನಮಗೆ ಸರಿಯಾದ ಉತ್ತರವನ್ನು ನೀವು ಅಬ್ಸರ್ವ್ ಮಾಡ್ತಾ ಹೋದರೆ 2 + 2 4 4 + 2 10 10 + 2 12 12 + 2 4 ಅಂತ ನೋಡ್ತೀವಿ. 14 ಅಂತ ನೋಡ್ತೀವಿ. ಸೊ ರೈಟ್ ಆನ್ಸರ್ ಈಸ್ 14. ಎಕ್ಸಾಮ್‌ದಲ್ಲಿ ಸ್ವಲ್ಪ ಕನ್‌ಫ್ಯೂಸ್ ಆಗ್ತದೆ. ಕರೆಕ್ಟ್ ಆಗಿ ಕ್ಲಾರಿಫಿಕೇಶನ್ ತಗೊಂಡು ಮೇಲಿರುವಂತ ಶೆಲ್‌ಗಳಲ್ಲಿ ಮ್ಯಾಕ್ಸಿಮಮ್ ಫಿಲ್ ಅಪ್ ಆಗಿದ್ದಾವ ಇಲ್ಲ ಮತ್ತೆ ಕರೆಕ್ಟ್ ಅದಾವ ಇಲ್ಲ ಅಂತ ನಾವು ಮ್ಯಾಚ್ ಮಾಡ್ಕೊಂಡು ಹೋಗಬೇಕಾಗ್ತದೆ. ಸೊ ಇಲ್ಲಿ ಸರಿಯಾದ ಉತ್ತರವನ್ನ ನಾವು ಈ ಪರ್ಟಿಕ್ಯುಲರ್ ಕ್ವೆಶ್ಚನ್ ಮಾಡಿರ್ತೀವಿ. ಆನ್ಸರ್ ಎ ಇಸ್ ದ ರೈಟ್ ಆನ್ಸರ್. ಬಟ್ ಅದರ ನೆಕ್ಸ್ಟ್ ಅಪ್‌ಕಮಿಂಗ್ ಎಕ್ಸಾಮ್‌ದಲ್ಲಿ ನಾವು ಫಿಲ್ ಅಪ್ ಮಾಡೋದು ಏನು ಬೇಸಿಕ್ ರೂಲ್ಸ್ ಏನು ಗೊತ್ತಿರಬೇಕು ಅಂತಂದ್ರೆ ಆ ಒಂದು ಎಲಿಮೆಂಟ್‌ನ ಅಟಾಮಿಕ್ ನಂಬರ್ ಗೊತ್ತಿರಬೇಕು, ನಂಬರ್ ಆಫ್ ಶೆಲ್ಸ್ 4 ಶೆಲ್ಸ್ ಮತ್ತೆ ಶೆಲ್‌ನ ಪ್ರತಿಯೊಂದು ಮ್ಯಾಕ್ಸಿಮಮ್ ಫಿಲ್ಲಿಂಗ್ ಕೆಪಾಸಿಟಿ ಎಷ್ಟು ನಮಗೆ ಗೊತ್ತಿರಬೇಕು. ಈಗ ಸಿಲಿಕಾನ್ ಅಂತ ಬಂದಾಗ ನಾವು ಅಬ್ಸರ್ವ್ ಮಾಡ್ತೀವಿ. ಸೊ 1s2 2s2 2p6 3s2 3p2 ಅನ್ನೋದು ಸರಿಯಾದ ಉತ್ತರ. ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ಬೇರೆ ಯಾವುದು ನೀವು ಅಬ್ಸರ್ವ್ ಮಾಡಿ ಕರೆಕ್ಟ್ ಆಗಿ ನಮಗೆ 14 ಅನ್ನೋದು ಆಗ್ತಾ ಇಲ್ಲ. 14 ಆಗೋದು ಒಂದೇ ಆಪ್ಷನ್ ಎ. ಸಾಬೂನೀಕರಣದಲ್ಲಿ ಕೊಬ್ಬು ಮತ್ತು ಎಣ್ಣೆಗಳನ್ನು ತಟಸ್ಥೀಕರಣಗೊಳಿಸಲು ಬಳಸುವುದು ಯಾವುದು ಅಂತ ನೋಡ್ತೀವಿ. ನೋಡಿ ಏನಿಲ್ಲ ಸಾಬೂನುಗಳನ್ನು ತಯಾರು ಮಾಡಬೇಕಾದ್ರೆ ಎರಡೇ ಕೆಮಿಕಲ್ ಯೂಸ್ ಮಾಡ್ತೀವಿ. ಒಂದು ಸೋಡಿಯಂ ಹೈಡ್ರಾಕ್ಸೈಡ್, ಇನ್ನೊಂದು ಪೊಟ್ಯಾಷಿಯಂ ಹೈಡ್ರಾಕ್ಸೈಡ್. ಏನಿಲ್ಲ ಒಂದು ಪಾತ್ರೆ ತಗೊಂಡು ಪಾತ್ರೆಯಲ್ಲಿ ಏನಾದರೂ ಒಂದು ಆಯಿಲ್ ಯಾವುದಾದ್ರೂ ಕೊಬ್ಬರಿ ಎಣ್ಣೆ ಆಗಿರ್ಬೋದು, ಬೇವಿನ ಮರದ ಬೀಜ ಎಣ್ಣೆ ಆಗಿರ್ಬೋದು, ಸ್ಟೀರಿಕ್, ಪಾಮಿಕ್, ಓಲಿಕ್ ಬೇರೆ ಬೇರೆ ಆಸಿಡ್‌ಗಳು ಬರ್ತವೆ, ಆಯಿಲ್‌ಗಳು ಬರ್ತವೆ. ಅವುಗಳನ್ನ ಹಾಕಿ ಬಿಸಿ ಮಾಡ್ತಾ ಮೇಲಿಂದ ಈ ಕೆಮಿಕಲ್‌ಗಳನ್ನು ನಾವು ಈ ಆಯಿಲ್‌ಗೆ ಮಿಕ್ಸ್ ಮಾಡಿದ್ರೆ ನಮಗೆ ಸೋಪ್ಸ್ ಅಂತ ದೊರೀತವೆ. ಸೋಪ್ಸ್ ಅನ್ನು ತಯಾರು ಮಾಡೋಕೆ ಬಳಸುವಂತ ಮುಖ್ಯವಾಗಿ ಕೆಮಿಕಲ್ಸ್ ಎರಡೇ ಸೋಡಿಯಂ ಹೈಡ್ರಾಕ್ಸೈಡ್, ಪೊಟ್ಯಾಷಿಯಂ ಹೈಡ್ರಾಕ್ಸೈಡ್. ಸೋಡಿಯಂ ಹೈಡ್ರಾಕ್ಸೈಡ್ ಯೂಸ್ ಮಾಡಿದ್ರೆ ಹಾರ್ಡ್ ಸೋಪ್‌ಗಳು ರೆಡಿ ಆಗ್ತವೆ. ಹಾರ್ಡ್ ಸೋಪ್ ನಥಿಂಗ್ ಬಟ್ ಬಟ್ಟೆ ಸಾಬೂನು. ಬಟ್ಟೆಗಳು ವಾಶ್ ಮಾಡುವಂತ ಸಾಬೂನುಗಳು ರೆಡಿ ಆಗ್ತವೆ. ಸಾಫ್ಟ್ ಸೋಪ್ ಅನ್ನು ನಾವು ಯೂಸ್ ಮಾಡಿದಾಗ ದಟ್ ಈಸ್ ಪೊಟ್ಯಾಷಿಯಂ ಹೈಡ್ರಾಕ್ಸೈಡ್ ಯೂಸ್ ಮಾಡಿದಾಗ ನಾವು ಸಾಫ್ಟ್ ಸೋಪ್‌ಗಳನ್ನು, ಸ್ನಾನದ ಸಾಬೂನುಗಳನ್ನು, ಬಾತಿಂಗ್ ಸೋಪ್ಸ್ ಅನ್ನು ನಾವು ರೆಡಿ ಮಾಡ್ತೀವಿ. ಇಲ್ಲಿ ನೋಡಿ ಇಲ್ಲಿ ಕೊಟ್ಟಿರುವಂತ ಆಪ್ಷನ್ ಅಲ್ಲಿ ಸೋಡಿಯಂ ಹೈಡ್ರಾಕ್ಸೈಡ್ ಆದ್ರೂ ಇರಬೇಕು, ಪೊಟ್ಯಾಷಿಯಂ ಹೈಡ್ರಾಕ್ಸೈಡ್ ಆದ್ರೂ ಇರಬೇಕು. ಅವೆರಡು ಬಿಟ್ಟರೆ ಬೇರೆ ಆಪ್ಷನ್ ನಾವು ಸರಿಯಾದ ಉತ್ತರ ಅಲ್ಲ. ಸೊ ಫಸ್ಟ್ ಆಪ್ಷನ್ ನೋಡ್ತೀವಿ ಪೊಟ್ಯಾಷಿಯಂ ಹೈಡ್ರಾಕ್ಸೈಡ್ ಅಂತ ಇದೆ. ಸೊ ಪೊಟ್ಯಾಷಿಯಂ ಕ್ಲೋರೈಡ್, ಪೊಟ್ಯಾಷಿಯಂ ಯಾವುದು ಕ್ಲೋರೈಡ್, ಕ್ಲೋರೇಟ್ ಮತ್ತು ನೈಟ್ರೇಟ್ ಅಂತಿದೆ. ಈ ಮೂರು ಸರಿಯಾದ ಉತ್ತರ ಅಲ್ಲ. ರೈಟ್ ಆನ್ಸರ್ ಈಸ್ ಹೈಡ್ರಾಕ್ಸೈಡ್. ಹೈಡ್ರಾಕ್ಸೈಡ್ ಬೇಸಸ್ ಅನ್ನು ನಾವು ಯೂಸ್ ಮಾಡ್ತೀವಿ. ಹಂಗಾಗಿ ಈ ಟ್ರೈಗ್ಲಿಸರೈಡ್ಸ್ ಫ್ಯಾಟ್‌ಗಳಿರ್ತವೆ. ಇವುಗಳು ಸೋಡಿಯಂ ಹೈಡ್ರಾಕ್ಸೈಡ್ ಮಿಕ್ಸ್ ಮಾಡಿದಾಗ ಸೋಪ್ ಮತ್ತು ಗ್ಲಿಸರಿನ್ ಅಂತ ದೊರೆಯುತ್ತೆ. ಜೊತೆಗೆ ವಾಟರ್ ಸಹಿತ ನಮಗೆ
ರಿಲೀಸ್ ಆಗ್ತದೆ. ನೋಡೋಣ ನೆಕ್ಸ್ಟ್ ಟಾಪಿಕ್ ಬಂದಾಗ ಎಲ್ಲಾದರೂ ಸಫೋನಿಫಿಕೇಷನ್ ಪ್ರೊಸೆಸ್ ಬಂದಾಗ ಅವುಗಳ ಬಗ್ಗೆ ನಿಮ್ಗೆ ತಿಳಿಸ್ಕೊಡ್ತೀನಿ. ಈಗ ಸರಿಯಾದ ಉತ್ತರ ಬಂದ್ಬಿಟ್ಟು ಯಾವುದು? ಸೋಪ್‌ಗಳು ತಯಾರು ಮಾಡಬೇಕಾದ್ರೆ ಪೊಟ್ಯಾಸಿಯಂ ಹೈಡ್ರಾಕ್ಸೈಡ್ ಎಂಬ ಕೆಮಿಕಲ್ ನಾವು ಯೂಸ್ ಮಾಡ್ತೀವಿ. ನೋಡಿ, ದುಗ್ಧ ರಸದಲ್ಲಿರುವುದು ದುಗ್ಧ ರಸ ನಥಿಂಗ್ ಬಟ್ ಲಿಂಫ್ ಅಂತ ಕರಿತೀವಿ. ಲಿಂಫ್ ಬಯಾಲಜಿ ಕ್ವೆಶ್ಚನ್ ಇದು. ಏನ್ ಸರ್ ಲಿಂಫ್ ಅಂತ? ದುಗ್ಧ ರಸ ಅಂತ ಕರಿತೀವಿ. ಏನಿಲ್ಲ, ಲಿಂಫ್ ಅನ್ನೋದು ಬಾಡಿಯಲ್ಲಿ ಒಂದು ಕನೆಕ್ಟಿವ್ ಟಿಶ್ಯೂ ತರ ವರ್ಕ್ ಆಗ್ತದೆ. ಇದು ನಮ್ಮ ಇಮ್ಯುನಿಟಿಯನ್ನು ಇನ್ಕ್ರೀಸ್ ಮಾಡ್ತದೆ. ನಮ್ಮ ಬಾಡಿಯಲ್ಲಿ ಬ್ಲಡ್ ಜೊತೆಗೆ ಇದು ಫ್ಲೋ ಆಗ್ತಿರ್ತದೆ. ಲಿಂಫ್ಯಾಟಿಕ್ ಸಿಸ್ಟಮ್ ಅಂತ ನಾವು ಬಯಾಲಜಿಯಲ್ಲಿ ನೋಡ್ತೀವಿ. ಸೊ ಲಿಂಫ್ಯಾಟಿಕ್ ಸಿಸ್ಟಮ್ ಈಸ್ ಮೇನ್ಲಿ ಹೆಲ್ಪ್ ಟು ದ ಬಾಡಿ ಈಸ್ ಇಟ್ ಇನ್ಕ್ರೀಸಸ್ ದ ಇಮ್ಯುನಿಟಿ ಪವರ್. ಇಟ್ ಆಕ್ಟ್ಸ್ ಲೈಕ್ ಎ ಡಿಫೆನ್ಸ್ ಮೆಕ್ಯಾನಿಸಮ್ ಟು ದ ಬಾಡಿ ಅಂತ ನೋಡ್ತೀವಿ. ಹಾಗಾಗಿ ಡಿಫೆನ್ಸ್ ಅಂತ ಬಂದಾಗ ನಮ್ಮ ಬಾಡಿಯನ್ನು ಸೂಕ್ಷ್ಮಾಣುಗಳ ಜೊತೆ ಫೈಟ್ ಮಾಡುವಂತ ವಸ್ತುಗಳು ಯಾವ್ಯಾವು ಅಂತ ನೋಡ್ತೀವಿ. ಮೇಜರ್ ಆಗಿ WBCಗಳು. ಯಾವುದು? WBCಗಳು. ಫಸ್ಟ್ ಆಪ್ಷನ್ ನೋಡೋಣ. RBC ಅಂತಿದೆ. ಇಲ್ಲ, ಇವು ಲಿಂಫ್ಯಾಟಿಕ್ ಸಿಸ್ಟಮ್ ಅಲ್ಲಿ ಇರಲ್ಲ. ಅಂದ್ರೆ ನಮ್ಮ ಜೊತೆ ಅಗೈನ್ಸ್ಟ್ ಮೈಕ್ರೋ ಆರ್ಗನ್ ಜೊತೆ ಫೈಟ್ ಮಾಡಲ್ಲ. ಫೈಟ್ ಮಾಡೋದು ಯಾವುದು? WBC. RBC ಇದೆ, RBC ಇದೆ. ಇಲ್ಲೇ ನಾವು ಡೈರೆಕ್ಟ್ ಆಗಿ ಕ್ಯಾನ್ಸಲ್ ಮಾಡಬಹುದು. RBCಗಳು ನಮ್ಮನ್ನು ಸೂಕ್ಷ್ಮಾಣು ಜೀವಿಗಳೊಂದಿಗೆ ರಕ್ಷಣೆ ಮಾಡಲ್ಲ. ಅವು ಕೇವಲ RBC ಕಣಗಳು ಆಕ್ಸಿಜನ್ ಅನ್ನು ಮಾತ್ರ ಕ್ಯಾರಿ ಮಾಡ್ತವೆ. ಆಕ್ಸಿಜನೇಟೆಡ್ ಬ್ಲಡ್ ಅನ್ನು ಮಾತ್ರ ಕ್ಯಾರಿ ಮಾಡ್ತವೆ. ಸೊ ಮೈಕ್ರೋ ಆರ್ಗನಿಸಮ್‌ಗಳ ಜೊತೆ ಫೈಟ್ ಮಾಡುವಂತ ಕೆಲಸ ಯಾರು ಮಾಡ್ತಾರೆ ನಮ್ಮ ಬಾಡಿಯಲ್ಲಿ ಅಂತಂದ್ರೆ WBCಗಳು. WBC ಅಂಡ್ ಪ್ರೋಟೀನ್. ಪ್ರೋಟೀನ್‌ಗಳು ಸಹಿತ ನಮ್ಮ ಬಾಡಿ ಫಿಟ್ ಆಗಬೇಕಾದ್ರೆ ಹೆಲ್ದಿ ಆಗಿರ್ಬೇಕಾದ್ರೆ ಕಾರಣ ಆಗ್ತದೆ. ಹಂಗಾಗಿ ಲಿಂಫ್ ಅಲ್ಲಿರುವಂತ ವಸ್ತುಗಳು ಯಾವುವು ಅಂತ ಕೇಳ್ತಾನೆ. WBC ಮತ್ತು ಪ್ರೋಟೀನ್‌ಗಳು ಅಂತ ನೋಡ್ತೀವಿ. ಸೊ ಲಿಂಫ್ ಕನ್ಸಿಸ್ಟ್ ಆಫ್ ವೈಟ್ ಬ್ಲಡ್ ಸೆಲ್ಸ್, ಎಸೆನ್ಷಿಯಲಿ ಲಿಂಫೋಸೈಟ್ಸ್ ಅಂತ ನೋಡ್ತೀವಿ. ಯಾವುದು? ಲಿಂಫೋಸೈಟ್‌ಗಳು. ಸೊ ಪ್ಲಾಸ್ಮಾ ದಟ್ ಕಂಟೇನ್ಸ್ ಪ್ರೋಟೀನ್, ಸಾಲ್ಟ್ಸ್, ಗ್ಲೂಕೋಸ್, ಫ್ಯಾಟ್ಸ್ ಅಂಡ್ ವಾಟರ್. ಪ್ಲಾಸ್ಮಾದಲ್ಲಿ ಏನಿರ್ತವೆ ಅಂತಂದ್ರೆ ನಮಗೆ ಯಾವ್ಯಾವು ಬೇರೆ ಇಲ್ಲಿ ಪ್ರೋಟೀನ್‌ಗಳಾಗಿರ್ಬೋದು, ಸಾಲ್ಟ್‌ಗಳಾಗಿರ್ಬೋದು, ಗ್ಲೂಕೋಸ್. ಈ WBC ಮತ್ತು ಪ್ಲಾಸ್ಮಾ ಅನ್ನೋದ್ರ ಒಂದೇ. WBC ಮತ್ತು ಪ್ರೋಟೀನ್‌ಗಳ ಮೀನಿಂಗ್ ಸಹಿತ ಒಂದೇ ಕೊಡ್ತೀವಿ. ಸೊ ಕ್ರೂಷಿಯಲ್ ಫಾರ್ ಟ್ರಾನ್ಸ್‌ಪೋರ್ಟಿಂಗ್ ಫ್ಯಾಟ್ಸ್ ಅಂಡ್ ಸಪೋರ್ಟಿಂಗ್ ಟು ದ ಇಮ್ಯೂನ್ ಸಿಸ್ಟಮ್. ನೋಡಿ, ಇಮ್ಯೂನ್ ಸಿಸ್ಟಮ್ ಬಹಳ ಇಂಪಾರ್ಟೆಂಟು. ಬೈ ಫೈಟಿಂಗ್ ಬ್ಯಾಕ್ಟೀರಿಯಾ ಅಂಡ್ ಫಿಲ್ಟರಿಂಗ್ ವೇಸ್ಟೇಜ್. ಸೊ ಸರಿಯಾದ ಉತ್ತರ ನಮಗೆ WBC ಮತ್ತು ಪ್ರೋಟೀನ್‌ಗಳು ಅಂತ ನೋಡ್ತೀವಿ. ಎರಡು ಮೂತ್ರಪಿಂಡಗಳ ಮೇಲೆ ಇರುವ ಗ್ರಂಥಿಗಳು ಯಾವುದು ಅಂತ ಕೇಳ್ತಾನೆ. ನೋಡಿ, ಗ್ರಂಥಿಗಳದು ಪ್ಲೇಸ್ ಕೇಳ್ಬಿಟ್ಟವನೆ. ನೆನ್ಪಿಟ್ಕೋಬೇಕು, ಅಪ್ಕಮಿಂಗ್ ಕ್ಲಾಸ್‌ಗೆ ನೀವು ಪ್ರಿಪೇರ್ ಮಾಡ್ತಾ ಇದ್ದೀರಿ. ಯಾವುದಾದರೂ ನಮಗೆ ಎಂಡೋಕ್ರೈನ್ ಮತ್ತು ಎಕ್ಸೋಕ್ರೈನ್ ಗ್ಲ್ಯಾಂಡ್‌ಗಳ ಮೇಲೆ ಏನಾದರೂ ಕ್ವೆಶ್ಚನ್ ಕೇಳಿದಾಗ, ಗ್ರಂಥಿಗಳ ಮೇಲೆ ಕ್ವೆಶ್ಚನ್ ಕೇಳಿದಾಗ ನಮಗೆ ಒಂದು 3 ಕ್ವೆಶ್ಚನ್ ಇಂಪಾರ್ಟೆಂಟ್ ಆಗ್ತವೆ. ಫಸ್ಟ್, ಆ ಗ್ರಂಥಿ ಅನ್ನೋದು ಯಾವ ಪ್ಲೇಸಲ್ಲಿದೆ ಬಾಡಿಯಲ್ಲಿ? ಅದರ ಪ್ಲೇಸ್‌ಮೆಂಟ್ ಏನು? ಎಲ್ಲಿ ಫಿಟ್ ಆಗಿದೆ ಅಂತ ನೋಡ್ತೀವಿ. ನೆಕ್ಸ್ಟ್, ಆ ಪರ್ಟಿಕ್ಯುಲರ್ ಗ್ರಂಥಿಯಿಂದ ರಿಲೀಸ್ ಆಗುವಂತ ಹಾರ್ಮೋನ್ ಇದ್ದರೆ ಹಾರ್ಮೋನ್ ಯಾವುದು? ಎಂಜೈಮ್ ಇತ್ತಂದ್ರೆ ಎಂಜೈಮ್ ಯಾವುದು? ಮತ್ತು ಜ್ಯೂಸ್ ಇದ್ದರೆ ಜ್ಯೂಸ್ ಯಾವುದು ಅಂತ ಹೆಸರು ಕೊಡಬೇಕು. ಇನ್ನ ಆ ಪರ್ಟಿಕ್ಯುಲರ್ ಆಗಿರುವಂತ ಹಾರ್ಮೋನ್, ಎಂಜೈಮ್ ಅಥವಾ ಜ್ಯೂಸು ನಮ್ಮ ಬಾಡಿಯಲ್ಲಿ ಯಾವ ಫಂಕ್ಷನ್ ಅನ್ನು ನಿರ್ವಹಿಸ್ತದೆ? ಅದರ ಮೇನ್ ಫಂಕ್ಷನ್ ಏನು ಅಂತ ನಾವು ತಿಳ್ಕೋಬೇಕು. ಸೊ ವಿ ಹ್ಯಾವ್ ಟು ನೋ ದೀಸ್ 3 ಥಿಂಗ್ಸ್ ರಿಗಾರ್ಡಿಂಗ್ ಎನಿ ಪರ್ಟಿಕ್ಯುಲರ್ ಎಕ್ಸೋಕ್ರೈನ್ ಆರ್ ಎಂಡೋಕ್ರೈನ್ ಗ್ಲ್ಯಾಂಡ್. ಒಂದು ಗ್ರಂಥಿ ಬಗ್ಗೆ ನಮಗೆ ಈ 3 ಅಂಶಗಳು ಗೊತ್ತಿರಬೇಕು. ಅದು ನಮ್ಮ ಬಾಡಿಯಲ್ಲಿ ಎಲ್ಲಿದೆ? ಯಾವ ಹಾರ್ಮೋನ್, ಯಾವ ಎಂಜೈಮ್, ಯಾವ ಜ್ಯೂಸ್ ಅನ್ನು ಪ್ರೊಡ್ಯೂಸ್ ಮಾಡ್ತದೆ ಮತ್ತು ಅದು ರಿಲೀಸ್ ಆಗಿರುವಂತ ಸೀಕ್ರೆಟ್ ಮಾಡಿರುವಂತ ಹಾರ್ಮೋನ್, ಎಂಜೈಮ್, ಜ್ಯೂಸ್‌ನ ಪರ್ಟಿಕ್ಯುಲರ್ ಫಂಕ್ಷನ್ ಏನು? ಈ 3 ನಮಗೆ ಗೊತ್ತಿರಬೇಕು. ಹಂಗಾಗಿ ಇಲ್ಲಿ ಪರ್ಟಿಕ್ಯುಲರ್ ಆಗಿರುವಂತ ಕ್ವೆಶ್ಚನ್ ಕೇಳ್ತಾನೆ. ಮೂತ್ರಪಿಂಡಗಳ ಮೇಲೆ ಅಂದ್ರೆ ಪ್ಲೇಸ್‌ಮೆಂಟ್ ಅನ್ನು ಕೇಳ್ತಾ ಇದ್ದಾನೆ. ಕಿಡ್ನಿಗಳ ಮೇಲೆ ಇರುವಂತ ಗ್ರಂಥಿಗಳು ಯಾವುದು ಅಂತ ಕೇಳ್ತಾನೆ. ಅದನ್ನೇ ಅಡ್ರಿನಲ್ ಗ್ಲ್ಯಾಂಡ್ ಅಂತ ಕರಿತೀವಿ. ಯಾವುದು? ಅಡ್ರಿನಲ್ ಗ್ಲ್ಯಾಂಡ್. ಆಡ್ ಅಂದರೆ ಮೇಲೆ, ರೀನಲ್ ಅಂದರೆ ಕಿಡ್ನಿ. ಕಿಡ್ನಿಗಳ ಮೇಲಿರುವಂತ ಗ್ರಂಥಿನೇ ಅಡ್ರಿನಲ್. ಸೂಪ್ರಾರೀನಲ್ ಗ್ಲ್ಯಾಂಡ್, ಅಡ್ರಿನಲ್ ಗ್ಲ್ಯಾಂಡ್ ಅಂತ ಕರಿತೀವಿ. ಇದರಿಂದನೇ ಅಡ್ರಿನಲೀನ್ ಎಂಬ ಹಾರ್ಮೋನ್ ರಿಲೀಸ್ ಆಗ್ತದೆ. ಈ ಹಾರ್ಮೋನ್ ನಮಗೆ ಫ್ಲೈಟ್, ಫೈಟ್ ಅಂತ ನೋಡ್ತೀವಿ. ಫ್ಲೈಟ್ ಅಂಡ್ ಫೈಟ್. ಹೆದರಿಕೆ ಆಗ್ಬೇಕಾದ್ರೆ, ಅಂಜಿಕೆ ಆಗ್ಬೇಕಾದ್ರೆ, ಭಯ ಆಗ್ಬೇಕಾದ್ರೆ ನಮಗೆ ಕಾರಣ ಆಗ್ತದೆ. ಜಗಳ ಆಡಬೇಕಾದ್ರೆ ಈ ಹಾರ್ಮೋನ್ ನಮಗೆ ಬೇಕಾಗ್ತದೆ. ಒಂದು ಹಾವು ನೋಡಿ ತಕ್ಷಣ ಸಡನ್ ಆಗಿ ಭಯಪಟ್ಟು ಬಿಟ್ಟಿವಿ ಅಂತಂದ್ರೆ ನಮ್ಮ ಬಾಡಿಯಲ್ಲಿ ಈ ಹಾರ್ಮೋನ್ ರಿಲೀಸ್ ಆಗ್ತವೆ. ಹಾರ್ಮೋನ್ ರಿಲೀಸ್ ಆಗಿದ್ರೆ ನಾವು ಭಯಪಡಲ್ಲ.
ಹಾರ್ಮೋನ್ ರಿಲೀಸ್ ಆದಾಗ ಮಾತ್ರ ನಾವು ಭಯ ಪಡ್ತೀವಿ. ಹೌದಲ್ಲ? ಸೊ, ಪರ್ಟಿಕ್ಯುಲರ್ ಆಗಿ ಒಂದು ಕ್ವೆಶ್ಚನ್ ನಿಮಗೆ ಕೇಳ್ತಾನೆ. ಒಂದು ಥೈರಾಯ್ಡ್ ಗ್ರಂಥಿ ಅಂದ್ರೆ ಎಲ್ಲಿದೆ? ಕುತ್ತಿಗೆ ಭಾಗದಲ್ಲಿದೆ. ಏನ್ ರಿಲೀಸ್ ಮಾಡ್ತದೆ? ಥೈರಾಕ್ಸಿನ್ ಎಂಬ ಹಾರ್ಮೋನ್ ರಿಲೀಸ್ ಮಾಡ್ತದೆ. ಥೈರಾಕ್ಸಿನ್ ಹಾರ್ಮೋನ್ ಏನ್ ಕೆಲಸ ಮಾಡ್ತದೆ? ಇದು ಅಯೋಡಿನ್‌ನ ಮೇಲೆ ಡಿಪೆಂಡ್ ಇದೆ. ನಮ್ಮ ಎಮೋಷನ್ಸ್ ಅನ್ನು ಕಂಟ್ರೋಲ್ ಮಾಡ್ತದೆ. ಸಡನ್ ಆಗಿ ನಿಮ್ಗೆ ಸಿಟ್ಟು ಬರೋದು, ಕೋಪ ಬರೋದು, ನಿಮ್ಮ ಮೈಂಡ್ ಕಾಮ್ ಆಗಿ ಇಟ್ಕೊಳ್ಳೋದು ಈಸ್ ಬಿಕಾಸ್ ಆಫ್ ದ ಸೀಕ್ರೆಷನ್ ಆಫ್ ಥೈರಾಕ್ಸಿನ್ ಹಾರ್ಮೋನ್. ಇದರಿಂದ ನಿಮ್ಮ ವ್ಯಕ್ತಿತ್ವ ಡಿಸೈಡ್ ಆಗ್ತದೆ. ನಿಮ್ಮ ಪರ್ಸನಾಲಿಟಿ ನಾವು ಎಕ್ಸಿಬಿಟ್ ಮಾಡ್ತೀರಿ ನೀವು ಇದರಿಂದ. ಹಂಗಾಗಿ ಇದನ್ನ ಪರ್ಸನಾಲಿಟಿ ಹಾರ್ಮೋನ್ ಅಂತಾನೂ ಕರಿತೀವಿ. ವ್ಯಕ್ತಿತ್ವದ ಹಾರ್ಮೋನ್. ಬಹಳ ಕೋಪ ಬಂದ್ರೆ ಕೋಪಿಷ್ಠ ಅಂತ ಕರಿತಾರೆ ನಮ್ಮನ್ನ. ಕೋಪನೇ ಬಂದಿಲ್ಲ ಅಂದ್ರೆ ಶಾಂತ ಅದನಪ್ಪ ಮನುಷ್ಯ. ಯಾವಾಗ್ಲೂ ಕೂಲ್ ಇರ್ತಾನೆ. ಹೌದು. ಸೊ, ಈ ರೀತಿ ಹಾರ್ಮೋನ್‌ಗಳ ಮೇಲೆ ಕ್ವೆಶ್ಚನ್ ಕೇಳ್ತಾನೆ. ಸರಿಯಾದ ಉತ್ತರ ಏನು ಅಂತಂದ್ರೆ ಅಡ್ರಿನಲ್ ಗ್ರಂಥಿಗಳು. ನೋಡಿ ಇಲ್ಲಿ ನಮ್ಗೆ ನೀವು ಮೇಜರ್ ಆಗಿ ಫೋಕಸ್ ಬರೀ ಆಪ್ಷನ್‌ಗಳ ಮೇಲೆ ಫೋಕಸ್ ಮಾಡಬೇಡಿ. ಆ ಕಾನ್ಸೆಪ್ಟ್ ಅನ್ನು ತಿಳ್ಕೊಳ್ಳಿ ಫಸ್ಟ್. ಕಾನ್ಸೆಪ್ಟ್ ಅನ್ನು ನೀವು ತಿಳಿತಾ ಹೋದಷ್ಟು ಸರಿ ಉತ್ತರ ಬಗ್ಗೆ ನಮ್ಮ ಮೈಂಡ್ ಅಲ್ಲಿಗೆ ಹೋಗ್ಬಿಡ್ತದೆ ಸೀದಾ. ಡೈರೆಕ್ಟ್ ಆಗಿ ನಿಮ್ಗೊಂದು ಆಪ್ಷನ್‌ಗೆ ಇದೇ ಸರಿ ಉತ್ತರ ನೋಡ್ಬಿಡಪ್ಪ ಅಂತ ಹೇಳ್ಬಿಟ್ರೆ ನಿಮ್ಗೆ ಅದ್ರ ಬಗ್ಗೆ ತಿಳ್ಕೊಳ್ಳುವಂತ ಅವಕಾಶ ಸಿಗಲ್ಲ. ಫಸ್ಟ್ ನೋಡೋಣ ಏನಿರ್ಲಿ ಗ್ರಂಥಿಗಳ ಮೇಲೆ ಕ್ವೆಷನ್ಸ್ ಏನ್ ಬರ್ತವೆ? ಯಾವ ಗ್ರಂಥಿ ಎಲ್ಲಿರ್ತದೆ? ಏನು ಹಾರ್ಮೋನ್ ಬಿಡುಗಡೆ ಆಗ್ತದೆ? ನಾವು ನೋಡ್ತಾ ಹೋದಷ್ಟು ಸರಿ ಉತ್ತರ ಬಗ್ಗೆ ನಿಮ್ಮನ್ನ ಕರ್ಕೊಂಡು ಹೋಗ್ತಾ ಇದ್ದೀನಿ ನಾನು. ಇದನ್ನ ನಾವು 360 ಡಿಗ್ರಿ ಆಂಗಲ್ ಅಂತ ನಾನು ಕರಿತಾ ಇದ್ದೀನಿ. ಹಂಗಾಗಿ ಮುಂಬರುವ ದಿನಗಳಲ್ಲಿ ನೀವು ಬೇರೆ ಬೇರೆ ಗ್ರಂಥಿಗಳ ಬಗ್ಗೆ ಲಿಸ್ಟ್ ಔಟ್ ಮಾಡ್ಕೊಳ್ಳಿ. ಒಂದು ಗ್ರಂಥಿ ಎಲ್ಲಿರ್ತದೆ? ಯಾವ ಹಾರ್ಮೋನ್ ಸೀಕ್ರೆಟ್ ಮಾಡುತ್ತೆ? ಮತ್ತು ಅದರ ಪರ್ಟಿಕ್ಯುಲರ್ ಹಾರ್ಮೋನ್‌ನ ಫಂಕ್ಷನ್ ಏನು? ನೋಡಿ ಬ್ರೈನಲ್ಲಿ ಪಿಟ್ಯೂಟರಿ ಗ್ರಂಥಿ ಅಂತಿದೆ. ಪೀನಿಯಲ್ ಗ್ರಂಥಿ ಅಂತಿದೆ. ಹೈಪೋಥಾಲಮಸ್ ಅಂತಿದೆ. ಕುತ್ತಿಗೆ ಭಾಗದಲ್ಲಿ ಥೈರಾಕ್ಸಿನ್ ಇದೆ. ಹೃದಯದ ಪಕ್ಕದಲ್ಲಿ ಥೈಮಸ್ ಅಂತಿದೆ. ಈ ಥೈರಾಕ್ಸಿನ್ ಒಳಗಡೆ ಪ್ಯಾರಾಥೈರಾಯ್ಡ್ ಅಂತಿದೆ. ಕಿಡ್ನಿ ಮೇಲ್ಭಾಗದಲ್ಲಿ ನಮ್ಗೆ ಅಡ್ರಿನಲ್ ಅಂತಿದೆ. ಪಕ್ಕದಲ್ಲಿ ಇನ್ನು ಸ್ವಲ್ಪ ಡೌನ್ ಬಂದರೆ ಪ್ಯಾಂಕ್ರಿಯಾಸ್ ಅಂತ ಮಿಕ್ಸ್ಡ್ ಗ್ಲ್ಯಾಂಡ್ ಇದೆ. ಇನ್ನೂ ಸ್ವಲ್ಪ ಕೆಳಗೆ ಬಂದರೆ ಟೆಸ್ಟಿಕಲ್ಸ್ ಅಂತದವೆ. ಓವರೀಸ್ ಅಂತದವೆ. ಇವೆಲ್ಲ ಸಹಿತ ನಮ್ಮ ಬಾಡಿಯಲ್ಲಿರುವಂತಹ ಪ್ರಮುಖ ಗ್ರಂಥಿಗಳು. ಪ್ಲೇಸ್‌ಮೆಂಟು, ಹಾರ್ಮೋನು ಮತ್ತು ಅದರ ಫಂಕ್ಷನ್. ಇಷ್ಟು ನೆನಪಿಟ್ಕೊಂಡ್ಬಿಟ್ರೆ ಈಸಿಯಾಗಿ ನೀವೆಲ್ಲ ಕ್ವೆಶ್ಚನ್‌ಗೆ ಆನ್ಸರ್ ಮಾಡ್ಬೋದು. ಇನ್ನು ಈ ಕೆಳಗಿನವುಗಳಲ್ಲಿ ಅಂಗಾಂಶ ಯಾವುದು? ಟಿಶ್ಯೂ ಯಾವುದು ಅಂತ ಕೇಳ್ತಾನೆ. ಟಿಶ್ಯೂ. ಏನ್ ಸರ್ ಟಿಶ್ಯೂ ಅಂತಂದ್ರೆ ಮೊದಲು ನೋಡೋಣ. ಆ ಟಿಶ್ಯೂ ಈಸ್ ಎ ಗ್ರೂಪ್ ಆಫ್ ಸಿಮಿಲರ್ ಸೆಲ್ಸ್. ಒಂದೇ ರೀತಿಯ ಇರುವಂತ ಜೀವಕೋಶಗಳ ಸಮೂಹವನ್ನೇ ನಾವು ಅಂಗಾಂಶ ಟಿಶ್ಯೂ ಅಂತ ಕರಿತೀವಿ. ದಟ್ ವರ್ಕ್ಸ್ ಟುಗೆದರ್ ಟು ಪರ್ಫಾರ್ಮ್ ಎ ಸ್ಪೆಸಿಫಿಕ್ ಫಂಕ್ಷನ್. ಒಂದು ನಿರ್ದಿಷ್ಟವಾಗಿರುವಂತ ಕೆಲಸವನ್ನು ಮಾಡಬೇಕಾದ್ರೆ ಅವೆಲ್ಲ ಸಹಾಯ ಮಾಡ್ತವೆ. ಸೊ ದೇರ್ ಆರ್ 4 ಟೈಪ್ಸ್ ಆಫ್ ಟಿಶ್ಯೂಸ್ ಅಂತ ನೋಡ್ತೀವಿ. 4 ರೀತಿಯಾದಂತ ಟಿಶ್ಯೂಗಳಿದಾವೆ. ಒಂದು ಕನೆಕ್ಟಿವ್ ಟಿಶ್ಯೂ ಅಂತ ನೋಡ್ತೀವಿ. ಬೋನ್, ಕಾರ್ಟಿಲೇಜ್, ಬ್ಲಡ್, ಅಡಿಪೋಸ್ ಮತ್ತೆ ಲಿಗಮೆಂಟ್‌ಗಳು. ಇವುಗಳನ್ನು ಒಂದಕ್ಕೊಂದು ಕನೆಕ್ಟ್ ಮಾಡುವಂತ. ಬೆಸ್ಟ್ ಎಕ್ಸಾಂಪಲ್ ನಾವೀಗ ನೋಡೋದು ಬೋನ್ ಅಂತ ನೋಡೋದು. ಬೋನ್ ಒಂದಕ್ಕೊಂದು ಏನಾಗ್ತದೆ ಕನೆಕ್ಟ್ ಮಾಡ್ತದೆ. ಬ್ಲಡ್ ಅಲ್ಲಿರುವಂತ ಏನು ಆರ್-ಬಿ-ಸಿ, ಡಬ್ಲ್ಯೂ-ಬಿ-ಸಿ ಎಲ್ಲ ಇಟ್ಕೊಂಡು ಒಂದು ಪರ್ಟಿಕ್ಯುಲರ್ ಫಂಕ್ಷನ್ಸ್ ಅನ್ನು ನಿರ್ವಹಿಸ್ತವೆ. ಆರ್-ಬಿ-ಸಿಗಳು ಒಂದು ಕೆಲಸ ಮಾಡ್ತವೆ. ಡಬ್ಲ್ಯೂ-ಬಿ-ಸಿ ಒಂದು ಕೆಲಸ ಮಾಡ್ತವೆ. ಈ ರೀತಿ ಎಲ್ಲನೂ ಸೇರಿ ಒಂದೇ ಕೆಲಸ ಮಾಡುವಂತ ಒಂದು ಗ್ರೂಪ್ ಆಫ್ ಸೆಲ್ಸ್ ಅನ್ನು ನಾವು ಟಿಶ್ಯೂ ಅಂತ ಕರಿತೀವಿ. ಇನ್ನು ಎಪಿಥೀಲಿಯಲ್ ಟಿಶ್ಯೂ ಅಂತಿದೆ. ಸ್ಕಿನ್ನು, ಡೈಜೆಸ್ಟಿವ್ ಟ್ರ್ಯಾಕು, ರೆಸ್ಪಿರೇಟರಿ ಟ್ರ್ಯಾಕು, ಬ್ಲಡ್ ವೆಸಲ್ಸು, ಯೂರಿನರಿ ಸಿಸ್ಟಮ್. ಒಂದು ವಸ್ತುವಿನ ಒಂದು ಅಂಗದ ಅತ್ಯಂತ ಮೇಲ್ಭಾಗದ ಔಟರ್ ಲೇಯರ್ ಅನ್ನೇ ನಾವು ಎಪಿಥೀಲಿಯಲ್. ಎಪಿ ಅಂದ್ರೆ ಮೇಲ್ಭಾಗ. ಎಪಿಥೀಲಿಯಲ್ ಅಂತ ಕರಿತೀವಿ. ಈ ಸ್ಕಿನ್ ಮೇಲ್ಭಾಗ. ಡೈಜೆಸ್ಟಿವ್ ಅಂದ್ರೆ ನಮ್ಮ ಹೊಟ್ಟೆಯ ಉದರ ಭಾಗದಲ್ಲಿರುವಂತ ಒಂದು ಭಾಗಗಳಾಗಿರ್ಬಹುದು. ಟ್ರ್ಯಾಕ್ ಏನು ರೆಸ್ಪಿರೇಟರಿ ಟ್ರ್ಯಾಕ್ ಉಸಿರಾಟ ಮಾಡಬೇಕಾದ್ರೆ ಟ್ರಾಕಿಯಾ, ಬ್ರಾಂಕೈಟಿಸ್ ಬೇರೆ ಬೇರೆ ನೋಡ್ತೀವಿ. ಎಲ್ಲ ಟ್ರ್ಯಾಕ್‌ಗಳು ಅಂತ ನೋಡ್ತೀವಿ. ಈ ರೀತಿ ಮೇಲ್ಭಾಗ. ಇನ್ನು ಮಸಲ್ ಟಿಶ್ಯೂ ಮಾಂಸಖಂಡಗಳಿರುವಂತ ಟಿಶ್ಯೂ ಅಂತ ನೋಡ್ತೀವಿ. ಸ್ಕೆಲಿಟಲ್ ಮಸಲ್ಸ್ ಮತ್ತು ಕಾರ್ಡಿಯಾಕ್ ಮಸಲ್ಸ್ ಅಂತ ನೋಡ್ತೀವಿ. ಬೇರೆ ಬೇರೆ ಲೈಕ್ ನಮ್ಮ ಬೈಸೆಪ್ಸ್ ನೀವು ಬೈಸೆಪ್ಸ್ ಅಂತ ಕರಿತೀರಿ. ಬೈಸೆಪ್ಸ್ ಆಗಿರ್ಬೋದು. ಅಂದ್ರೆ ಎಲುಬುಗಳ ಮೇಲಿರುವಂತ ಮಾಂಸಖಂಡಗಳಾಗಿರ್ಬೋದು. ಮತ್ತೆ ಸಾಫ್ಟ್ ಆಗಿರುವಂತ ಹಾರ್ಟ್‌ನಂತ ಒಂದು ಮಸಲ್ ಆಗಿರ್ಬೋದು. ಇವಕ್ಕೆ ನಾವು ಮಸಲ್ ಟಿಶ್ಯೂಸ್ ಅಂತ ಕರಿತೀವಿ. ಇನ್ನು ನರ್ವಸ್ ಟಿಶ್ಯೂಸ್ ಅಂತ ಇದಾವೆ. ಬ್ರೈನ್, ಸ್ಪೈನಲ್ ಕಾರ್ಡ್, ನರ್ವ್ಸ್ ಥ್ರೂಔಟ್ ದ ಬಾಡಿ. ಅಂದ್ರೆ ನಮ್ಮ ಬಾಡಿಯಲ್ಲಿರುವಂತ ಇಡೀ ನ್ಯೂರಾನ್‌ಗಳ ಸಂಖ್ಯೆ ಆಗಿರ್ಬೋದು, ನರ್ವ್ಸ್ ಆಗಿರ್ಬೋದು ಇವುಗಳನ್ನ ನಾವು ನರ್ವಸ್ ಟಿಶ್ಯೂಸ್ ಅಂತ ಕರಿತೀವಿ. ಬ್ರೈನು, ಸ್ಪೈನಲ್ ಕಾರ್ಡ್, ನ್ಯೂರಾನ್ಸ್ ಇವುಗಳಿಗೆ ಸಂಬಂಧಪಟ್ಟಿದ್ದು. ಈ ಕೊಟ್ಟಿರುವಂತ ಆಪ್ಷನ್ ಅಲ್ಲಿ ಯಾವುದಿದೆ ನಾವು ನೋಡ್ತಿದೀವಿ ಇಲ್ಲಿ. ಫಸ್ಟ್ ಆಪ್ಷನ್ ನ್ಯೂರಾನ್ ಅಂತಿದೆ, ಗ್ರಾಹಕಗಳಂತಿದೆ, ವಾಹಕಗಳಿಂದ ಕಾರ್ಯನಿರ್ವಾಹಕಗಳಂತಿದೆ. ಇವ್ಯಾವೂ ಅಲ್ಲ. ಸೊ ಟಿಶ್ಯೂ ಅಂತ ಕೇಳ್ತಾರೆ. ನ್ಯೂರಾನ್ ಇಸ್ ದ ಬೆಸ್ಟ್ ಎಕ್ಸಾಂಪಲ್ ರಿಲೇಟೆಡ್ ಟು ಟಿಶ್ಯೂ. ಎಂತ ಟಿಶ್ಯೂ ಅದು? ನರ್ವಸ್ ಟಿಶ್ಯೂ ಅಂತ ಕರಿತೀವಿ. ಅಥವಾ ನರ್ವ್ ಟಿಶ್ಯೂಸ್ ಅಂತ ಕರಿತೀವಿ. ಅರ್ಥ ಆಗಿರ್ಬೋದು ನಿಮ್ಗೆ. ಅಂಗಾಂಶ ಅಂದ್ರೆ ಒಂದೇ ಕೆಲಸ ಮಾಡುವಂತ ಗ್ರೂಪ್ ಆಫ್ ಸೆಲ್ಸ್. ಎಕ್ಸಾಂಪಲ್ಸ್ ಎಲ್ಲ ನೋಟ್ ಮಾಡ್ಕೊಳ್ಳಿ. ಇವೆಲ್ಲ ಇಷ್ಟು ಮುಗೀತು ನಿಮ್ಗೆ. ಟಿಶ್ಯೂ ಅನ್ನೋ ಟಾಪಿಕೇ ಮುಗೀತು ಇದ್ರ ಮೇಲೆ. ಟಿಶ್ಯೂ ಅಂದ್ರೆ ಏನು? ಟೈಪ್ಸ್ ಆಫ್ ಟಿಶ್ಯೂ ಏನು? ಎಕ್ಸಾಂಪಲ್ಸ್ ಏನು? ಮುಗೀತು. ಟಿಶ್ಯೂ ಗೊತ್ತಾಯ್ತು. ಟೈಪ್ಸ್ ಆಫ್ ಟಿಶ್ಯೂಸ್ ಗೊತ್ತಾಯ್ತು. ಮತ್ತೆ
ಅದರ ಎಕ್ಸಾಂಪಲ್ ಸಹಿತ ಗೊತ್ತಾಗ್ಬಿಡುತ್ತೆ. ನೋಡಿ ಇದ್ರ ಕ್ವೆಶ್ಚನ್ ಪೇಪರ್ ಸಾಲ್ವ್ ಮಾಡೋದರಿಂದ ಒಂದೊಂದು ಕಾನ್ಸೆಪ್ಟ್ ಅನ್ನು ಒಂದು ಕ್ವೆಶ್ಚನ್ ಇಂದ ನಾವು ಈಸಿಯಾಗಿ ಕಾನ್ಸೆಪ್ಟ್ ಅನ್ನೇ ಮುಗಿಸ್ಬಿಡ್ಬೋದು ನಾವು. ಮುಂದಿನ ಎಕ್ಸಾಮ್‌ದಲ್ಲಿ ಕೊಡ್ತಾನೆ. ಬ್ಲಡ್ ಅನ್ನೋದು ಎಂಥ ಟಿಶ್ಯೂ ಆಗಿದೆ? 4 ಆಪ್ಷನ್ ಕೊಡ್ತಾನೆ. ಕನೆಕ್ಟಿವ್ ಟಿಶ್ಯೂನಾ? ಎಪಿಥೆಲಿಯಲ್ ಟಿಶ್ಯೂನಾ? ಮಸಲ್ ಟಿಶ್ಯೂನಾ? ಯಾವ್ದಂತ ಕೇಳ್ತಾನೆ. ಈ ರೀತಿ ನಾವು ಪ್ರಿಪೇರ್ ಮಾಡ್ಕೊಂಡ್ರೆ ಹೆಲ್ಪ್ ಆಗ್ತದೆ. ಇನ್ನು ಹಾರಲಾಗದ ಪಕ್ಷಿಗಳ ಗುಂಪು ಯಾವುದು? ಅಂತ ಕೇಳ್ತಾನೆ. ಯಾವ ಪಕ್ಷಿಗಳು ಹಾರುವುದಿಲ್ಲ, ಫ್ಲೈ ಮಾಡಲ್ಲ. ಹೌದಲ್ಲ? ನಾನ್ ಫ್ಲೈ ಬರ್ಡ್ಸ್ ಅಂತ ನೋಡ್ತೀವಿ ನಾವು. ಫ್ಲೈಟ್‌ಲೆಸ್ ಬರ್ಡ್ಸ್ ಅಂತ ನೋಡ್ತೀವಿ. ನಾವೆಲ್ಲ ನೋಡ್ತೇವೆ ಗಿಳಿ, ಪಾರಿವಾಳ ಇವೆಲ್ಲ ಸಹಿತ ಹಾರುವಂಥದ್ದು ನೋಡ್ತೀವಿ. ಕೆಲವೊಂದು ಪಕ್ಷಿಗಳೇ ಬಟ್ ಅವಕ್ಕೆ ಹಾರಕ್ಕೆ ಸಾಧ್ಯ ಆಗಲ್ಲ. ಅಂತ ಪಕ್ಷಿಗಳು ಯಾವಂತ ನೋಡ್ತೀವಿ. ಇಲ್ಲಿ ನೋಡ್ತೀವಿ ಬೆಸ್ಟ್ ಎಕ್ಸಾಂಪಲ್ ಆಸ್ಟ್ರಿಚ್, ಏಮು, ಕೋಸ್ವೆರಿ, ಕಿವಿ, ಪೆಂಗ್ವಿನ್, ರಿಯಾ ಮತ್ಯಾವುದು ಕಕಾಪೋ, ತಿನಮೊ, ಟಕಾಹಿ ಈ ರೀತಿ ಇರುವಂತಹ ಪಕ್ಷಿಗಳು ಇವು ಹಾರಲಾರದ ಪಕ್ಷಿಗಳ ಎಕ್ಸಾಂಪಲ್ ಅಂತ ನೋಡ್ತೀವಿ. ಈ ಎಕ್ಸಾಂಪಲ್ ಆಧಾರದ ಮೇಲೆ ನಾವು ಇಲ್ಲಿ ಸರಿಯಾದ ಉತ್ತರ ನೋಡ್ಬೋದು ನಾವು. ಕಿವಿ, ಆಸ್ಟ್ರಿಚ್, ಬಾತುಕೋಳಿ ಸ್ವಲ್ಪ ಹಾರ್ತದೆ. ನೀರಲ್ಲಿ ಚಲಿಸುವ ಸಹಿತ ರೆಕ್ಕೆಗಳಿಂದ ಸ್ವಲ್ಪ ದೂರ ಆದ್ರೂ ಹಾರ್ತದೆ. ಹಂಗಾಗಿ ಇದು ಹಾರಲಾರದ ಪಕ್ಷಿ ಗುಂಪಿಗೆ ಅಲ್ಲ. 3 ಕರೆಕ್ಟ್ ಅದಾವೆ, ಒಂದಿಲ್ಲ. 4 ಪಕ್ಷಿಗಳು ಸಹಿತ ಹಾರಲಾರದ ಪಕ್ಷಿಗಳ ಗುಂಪನ್ನು ನಾವು ಆಯ್ಕೆ ಮಾಡ್ಬೇಕೀಗ. ಆಸ್ಟ್ರಿಚ್, ಕಿವಿ, ಏಮು, ನವಿಲು ಸ್ವಲ್ಪ ಹಾರ್ತದೆ, ಡ್ಯಾನ್ಸ್ ಮಾಡ್ತದೆ. ನವಿಲು ಹಾರಲಾರದ ಪಕ್ಷಿ ಅಲ್ಲ, ಹಾರುವ ಪಕ್ಷಿನೇ. ಫ್ಲೆಮಿಂಗೋ, ಕಿವಿ, ಆಸ್ಟ್ರಿಚ್, ರಿಯಾ ಇಲ್ಲ. ಫ್ಲೆಮಿಂಗೋ ಅನ್ನೋದು ಹಾರುವಂತ ಒಂದು ಪಕ್ಷಿನೇ. ಬಟ್ ರೈಟ್ ಆನ್ಸರ್ ಇಸ್ ಆಸ್ಟ್ರಿಚ್, ಕಿವಿ, ಏಮು ಮತ್ತು ರಿಯಾ ಅಂತ ನೋಡ್ತೀವಿ. ಈ 4 ಗುಂಪೇನೈತಲ್ಲ ಇವೆಲ್ಲ ಫ್ಲೈಟ್‌ಲೆಸ್ ಬರ್ಡ್ಸ್. ಈ ಪಕ್ಷಿಗಳು ಸಹಿತ ಎಲ್ಲ 4 ಸಹಿತ ಏನಾಗಲ್ಲ, ಹಾರುವುದಿಲ್ಲ. ಸೊ ಈಸಿ ಕ್ವೆಶ್ಚನ್ನೇ. ಒಂದು 4, 5 ಪಕ್ಷಿಗಳ ಹೆಸರು ನೀವು ಮೈಂಡಲ್ಲಿ ಇಟ್ಕೊಂಡ್ಬಿಟ್ರಿ ಅಂತಂದ್ರೆ ಯಾವ್ದು ಹಾರ್ತವೆ ಅನ್ನೋದಕ್ಕಿಂತ ಹಾರಲಾರ್ದು ಕಮ್ಮಿ ಇರೋದ್ರಿಂದ ಕಮ್ಮಿ ಇದು ನೆನಪಿಟ್ಕೊಳ್ಳಿ, ನಿಮಗೆ ಎಕ್ಸಾಮ್ ದೃಷ್ಟಿಯಿಂದ ಹೆಲ್ಪ್ ಆಗ್ತದೆ. ಎಸ್. ಖಗೋಳ ವಿಜ್ಞಾನದ ಸಂಶೋಧನೆಗಾಗಿ ನೊಬೆಲ್ ಪ್ರಶಸ್ತಿ ಪಡೆದ ಭಾರತೀಯ ವಿಜ್ಞಾನಿ ಯಾರು? ನೋಡ್ರಿ 3 TET ಎಕ್ಸಾಮ್‌ದಲ್ಲಿ 14, 15, 17 3ರಲ್ಲಿ ವಿಜ್ಞಾನಿಗಳ ಬಗ್ಗೆ ಕ್ವೆಶ್ಚನ್ ಬಂತು. ಒಂದ್ ಕಡೆ ಲಾಸ್ಟ್ ವಿಡಿಯೋದಲ್ಲಿ ನಾವು ಸುಬ್ರಹ್ಮಣ್ಯಂ ಚಂದ್ರಶೇಖರ್ ಬಗ್ಗೆ ಯಾವುದು ಸಾರಿ ಯಾರು CNR ರಾವ್ ಬಗ್ಗೆ ನೋಡಿದ್ವಿ ನಾವು ಲಾಸ್ಟ್ ವಿಡಿಯೋದಲ್ಲಿ. ಫಾದರ್ ಆಫ್ ಇಂಡಿಯನ್ ನ್ಯಾನೋ ಟೆಕ್ನಾಲಜಿ ಅಂತ ನೋಡ್ತೀವಿ. ಅದಕ್ಕಿಂತ ಮೊದಲು ಜೆ.ಸಿ. ಬೋಸ್ ಕ್ರಿಸ್ಕೋಗ್ರಾಫ್ ಇನ್ವೆಂಟ್ ಮಾಡಿರುವಂತ ಜೆ.ಸಿ. ಬೋಸ್ ಬಗ್ಗೆ ನೋಡಿದ್ವಿ. ನೋಡಿ ಇದರಿಂದ ಗೊತ್ತಾಗ್ತದೆ ಪ್ರತಿಯೊಂದು ಎಕ್ಸಾಮ್‌ದಲ್ಲಿ ಒಂದು ಸೈಂಟಿಸ್ಟ್ ಮೇಲೆ ಫೋಕಸ್ ಮಾಡ್ತಾವನೆ. ಫೇಮಸ್ ಆಗಿರುವಂತ ಸೈಂಟಿಸ್ಟ್‌ಗಳ ಹೆಸರು, ಅವ್ರ ಇನ್ವೆನ್ಷನ್ಸು, ಅವ್ರು ಯಾವ ಫೀಲ್ಡಲ್ಲಿ ಕೆಲಸ ಮಾಡಿದ್ದಾರೆ ಅದು ಸ್ವಲ್ಪ ನೀವು ಬರೆದಿಟ್ಕೋಬೇಕಾಗ್ತದೆ. ಸೊ ಹಂಗಾಗಿ ಇಲ್ಲಿ ಒಬ್ಬ ವಿಜ್ಞಾನಿ ಬರ್ತಾನೆ. ಖಗೋಳ ವಿಜ್ಞಾನಿ ವಿಜ್ಞಾನದ ಸಂಶೋಧನೆಗಾಗಿ ಅಸ್ಟ್ರೋನಮಿ ಬಗ್ಗೆ ಸ್ಟಡಿ ಮಾಡಿ ನೊಬೆಲ್ ಅವಾರ್ಡ್ ತಗೊಂಡಿರ್ತಾರಲ್ಲ ಅವ್ರು ಯಾರು ಅಂತ ಕೇಳ್ತಾನೆ. ಸಿ.ವಿ. ರಾಮನ್. ಸಿ.ವಿ. ರಾಮನ್ ನೊಬೆಲ್ ಅವಾರ್ಡ್ ತಗೊಂಡಾನೆ ಬಟ್ ಅದರ ಖಗೋಳದ ಬಗ್ಗೆ ಅಲ್ಲ. ಸತ್ಯೇಂದ್ರನಾಥ್ ಬೋಸ್ ಅಲ್ಲ. ಹರಗೋವಿಂದ್ ಖುರಾನ ಅಲ್ಲ. ಇವರು ಮೆಡಿಸಿನ್ ತಗೊಂಡಿದ್ದಾರೆ. ಸುಬ್ರಹ್ಮಣ್ಯಂ ಚಂದ್ರಶೇಖರನ್ ಅವರೇ ಅಸ್ಟ್ರೋನಮಿ ಬಗ್ಗೆ ಸ್ಟಡಿ ಮಾಡಿ ತಗೊಂಡ್ಬಿಡ್ತಾರೆ. ಸರ್ ಏನ್ ಇವರು ಸುಬ್ರಹ್ಮಣ್ಯಂ ಚಂದ್ರಶೇಖರ್ ಯಾರು? ಏನು ಸ್ಟಡಿ ಮಾಡಿದ್ದಾರೆ? ಎಂತ ಒಂದು ಅಧ್ಯಯನಕ್ಕಾಗಿರೋ ನೊಬೆಲ್ ಅವಾರ್ಡ್ ಬಂತು ಅಂತ ನಾವು ಅಬ್ಸರ್ವ್ ಮಾಡ್ತೀವಿ. ಸೊ ಸುಬ್ರಹ್ಮಣ್ಯಂ ಚಂದ್ರಶೇಖರ್ ಬರ್ನ್ 19th October 1910 ಅಂಡ್ ಯಾವಾಗ ಡೆತ್ ಆಗ್ತಾರೆ ಅಂದ್ರೆ 21 August 1995 ಅಲ್ಲಿ ಇವರು ಡೆತ್ ಆಗ್ತಾರೆ. ಸೊ ಪ್ಲೇಸ್ ಲಾಹೋರ್ ಅಥವಾ ಪಂಜಾಬ್ ಅಂತ ನೋಡ್ತೀವಿ. ಅವಾರ್ಡ್ ಏನಕ್ಕೆ ಬಂತು ಅಂದ್ರೆ ನೊಬೆಲ್ ಅವಾರ್ಡ್ ಬಂತು ಇದರೊಳಗ ಫಿಸಿಕ್ಸ್ ಅಲ್ಲಿ ಯಾವಾಗ 1983 ಅಲ್ಲಿ ಬಂತು. ಪದ್ಮವಿಭೂಷಣ ಸಹಿತ ನಮ್ಮ ಇಂಡಿಯನ್ ಗವರ್ಮೆಂಟ್ ಕೊಡ್ತದೆ. 1968 ಅಲ್ಲಿ ಕೊಡ್ತದೆ. ಇಷ್ಟು ಏನ್ ಸ್ಟಡಿ ಮಾಡಿದಾರೆ ಸರ್ ಇವರು ಅಂತಂದ್ರೆ ಸುಬ್ರಹ್ಮಣ್ಯಂ ಚಂದ್ರಶೇಖರನ್ ಇಂಪಾರ್ಟೆಂಟ್ ಟು ದ ಸ್ಟ್ರಕ್ಚರ್ ಅಂಡ್ ಎವಲ್ಯೂಷನ್ ಆಫ್ ಸ್ಟಾರ್ಸ್. ನಕ್ಷತ್ರಗಳ ಉಗಮ ಮತ್ತು ಅವುಗಳ ಮಹತ್ವದ ಬಗ್ಗೆ ನಮಗೆ ಇವರು ತಿಳಿಸ್ಕೊಡ್ತಾರೆ. ಅವುಗಳ ರಚನೆ ಹೆಂಗಿದೆ, ಅವುಗಳ ಇಂಪಾರ್ಟೆನ್ಸ್ ಏನಿದೆ ಅನ್ನೋದು ನಮಗೆ, ಅವುಗಳು ಯಾವ ರೀತಿ ಉಗಮವಾಗಿದ್ದಾವೆ, ಅವುಗಳ ಮಹತ್ವ ಏನ ಅಂಶ ಬಗ್ಗೆ ತಿಳಿಸ್ಕೊಡ್ತಾರೆ. ನಕ್ಷತ್ರ ಅಂದ್ರೆ ಬೆಸ್ಟ್ ಎಕ್ಸಾಂಪಲ್ ನಮ್ಮ ಸನ್ ಇಸ್ ಎ ಬೆಸ್ಟ್ ಎಕ್ಸಾಂಪಲ್ ಟು ಸ್ಟಾರ್ ಅಂತ ನೋಡ್ತೀವಿ. ಸೊ ನಕ್ಷತ್ರಗಳಲ್ಲಿ ಕೆಲವೊಂದು ಹಂತಗಳು ಅಂತ ಅದಾವೆ. ಸ್ಟೇಜಸ್ ಆಫ್ ಸ್ಟಾರ್ಸ್ ಅಂತ ಅದಾವೆ. ಬಹಳ ಸ್ಟೇಜಸ್ ಅದಾವೆ. ಒಂದು 5-6 ಸ್ಟೇಜಸ್ ನಾವು ಎಕ್ಸಾಂಪಲ್ ನೋಡಿದ್ರೆ ಅಲ್ಲಿ ನಾವು ಶ್ವೇತ ಕುಬ್ಜ, ಕಪ್ಪು ಕುಬ್ಜ ಮತ್ತೆ ಡ್ವಾರ್ಫಿಸಮ್ ಅಂತ ಬೇರೆ ಬೇರೆ ಆಯ್ತು ಕೆಲವೊಂದು ಕುಬ್ಜಗಳಿದಾವೆ. ಏನು ವೈಟ್ ಮತ್ತು ರೆಡ್ ಅಂದ್ರೆ ಇದರ ಅರ್ಥ ಏನು ಅಂತಂದ್ರೆ ನಕ್ಷತ್ರಗಳು ಕಾಲಗಳನ್ನು ಕಳೆದಂತೆ ತಮ್ಮ ಬಣ್ಣಗಳನ್ನು ಬದಲಾಯಿಸ್ತಾ ಒಂದು ಹಂತದಿಂದ ಮತ್ತೊಂದು ಹಂತಕ್ಕೆ ಬದಲಾಗ್ತವೆ. ಹಂಗ
ಈ ಚಂದ್ರಶೇಖರ್ ಅಂತವನ್ನ ಒಂದು ಸೈಂಟಿಸ್ಟ್ ಅವರು ಒಂದು ಸ್ಟಡಿ ಮಾಡ್ತಾರೆ. ಅವ್ರೇನಂತಂದ್ರೆ, ಯಾವುದೇ ಒಂದು ನಕ್ಷತ್ರ ಇಲ್ಲಿ ನೋಡಿ ಒಂದು ಸಿಂಪಲ್ ಡೆಫಿನಿಷನ್ ಕೊಡ್ತಾರೆ. ಒಂದು ಬಿಳಿ ಕುಬ್ಜ, ಒಂದು ನಕ್ಷತ್ರ ಬಿಳಿ ಕುಬ್ಜ ಹಂತವನ್ನು ತಲುಪಿದಾಗ ಸೂರ್ಯನ ರಾಶಿಯ ಸುಮಾರು 1.4 ರಷ್ಟು ಗರಿಷ್ಠ ದ್ರವ್ಯರಾಶಿಯನ್ನು ಹೊಂದುತ್ತದೆ. ಇಮ್ಯಾಜಿನ್ ಒಂದು ಸ್ಟಾರ್ ಇದೆ. ಈ ಸ್ಟಾರು ಯಾವಾಗ ಅಂತಂದ್ರೆ ಸೂರ್ಯನ ದ್ರವ್ಯರಾಶಿಯ ಸುಮಾರು 1.4 ಟೈಮ್ಸ್. ಅದು ಎಷ್ಟು ಹುಟ್ಟುವಾಗ ಹೆಂಗಿರುತ್ತೆ ಗೊತ್ತಿಲ್ಲ. ಬಟ್ ಅದು ಎಕ್ಸ್ಪಾಂಡ್ ಆಗ್ತಾ ಸೂರ್ಯನ ರಾಶಿಯಷ್ಟು ತಲುಪಿದಾಗ ಅವಾಗ ಅದು ವೈಟ್ ಏನು ಶ್ವೇತಕುಬ್ಜ ಹಂತಕ್ಕೆ ಬಂದಾಗ ಅದು ಸೂರ್ಯನ 1.4 ಟೈಮ್ ರಾಶಿಯಷ್ಟು ತಲುಪ್ತದಂತೆ. ತಲುಪಿ ತನ್ನಷ್ಟಕ್ಕೆ ತಾನೇ ಬ್ಲಾಸ್ಟ್ ಆಗ್ಬಿಡ್ತದಂತೆ. ಇದನ್ನ ನಾವು ಚಂದ್ರಶೇಖರ್ ಲಿಮಿಟ್ ಅಂತ ಕರಿತೀವಿ. ಚಂದ್ರಶೇಖರ್ ಮಿತಿ ಅಂತ ಕರಿತೀವಿ. ಸೊ ಹೊಂದುತ್ತದೆ. ಬಿಳಿ ಕುಬ್ಜ ನಕ್ಷತ್ರವು ಈ ಮಿತಿಯನ್ನು ಮೀರಿದರೆ ಅದು ತನ್ನದೇ ಆದ ಗುರುತ್ವಾಕರ್ಷಣೆ ಪ್ರಭಾವದಿಂದ ಕುಸಿಯುತ್ತದೆ. ಒಟ್ಟ ಸ್ಟಾರ್ ಲಕ್ಷಣಗಳನ್ನು ಕಳ್ಕೊಂಡ್ಬಿಡ್ತದೆ ಅಂತ ಕೊಡ್ತೀನಿ. ಸೊ ಸಿಂಪಲ್ ಆಗಿ ಹೇಳ್ಬೇಕಾದ್ರೆ ಯಾವುದೇ ಒಂದು ಒಂದು ನಕ್ಷತ್ರ ಬಿಳಿ ಕುಬ್ಜ ನಕ್ಷತ್ರವು ಅಂದ್ರ ಅದು ಬೇರೆ ರೆಡ್, ಬ್ಲಾಕ್, ವೈಟ್ ಈ ರೀತಿ ಬೇರೆ ಬೇರೆ ಹಂತಗಳನ್ನು ತಲುಪ್ತದೆ. ಅಲ್ಲಿ ವೈಟ್ ಹಂತಕ್ಕೆ ಬಂದಾಗ ಸೂರ್ಯನ ರಾಶಿಯ 1.4 ಟೈಮ್ಸ್ ಗಿಂತ ಆದಾಗ ಅದು ತನ್ನಷ್ಟಕ್ಕೆ ತಾನೇ ತನ್ನ ಗ್ರಾವಿಟಿ ಫೋರ್ಸ್ ಇಂದ ಕುಸಿದು ಹೋಗ್ತದೆ, ಲಾಸ್ ಆಗ್ತದೆ, ವ್ಯಾನಿಶ್ ಆಗ್ತದೆ ಅನ್ನೋ ಮೀನಿಂಗ್ ಅನ್ನು ತಿಳಿಸ್ಕೊಡ್ತಾರೆ. ನಾವು ಚಂದ್ರಶೇಖರ್ ಲಿಮಿಟ್ ಅಥವಾ ಚಂದ್ರಶೇಖರ್ ಮಿತಿ ಅಂತ ಕರಿತೀವಿ. ಸೊ ಈ ರೀತಿ ಈಗ ಆಕಾಶ ಕಾಯಗಳ ಬಗ್ಗೆ ಸ್ಟಡಿ ಮಾಡಿರುವಂತ ಒಬ್ಬ ವಿಜ್ಞಾನಿ ಯಾರು ಅಂತಂದ್ರೆ ಸುಬ್ರಹ್ಮಣ್ಯಂ ಚಂದ್ರಶೇಖರ್. ಇವರು ಆಗಿನ ಪಂಜಾಬಿನ ಯಾವುದು ಪಾಕಿಸ್ತಾನದಲ್ಲಿತ್ತವಾಗ, ಈಗ ಅದು ಪಂಜಾಬ್ ಲಾಹೋರ್ ಅಂತ ನೋಡ್ತೀವಿ. ಅಲ್ಲಿ ಇವ್ರ ಜನನ ಆಗಿರ್ತದೆ. ಇವರೊಬ್ಬರು ಇಂಡಿಯನ್ ಸೈಂಟಿಸ್ಟು. ಸೊ ಈ ರೀತಿ ಇದ್ರ ಮೇಲೆ ಕ್ವಶನ್ ರೈಸ್ ಆಗಿದೆ, ನೆನ್ಪಿಟ್ಕೋಬೇಕು. ಎಸ್, ಇಷ್ಟು 2017 ಟಿಇಟಿ ಎಕ್ಸಾಮ್‌ದಲ್ಲಿ ಕೇಳಿರುವಂತ ಕ್ವೆಷನ್ಸು. ಇನ್ನು ಮುಂದಿನ ವಿಡಿಯೋದಲ್ಲಿ ಮತ್ತೆ ನಿಮ್ಮ ಮುಂದೆ ಟಿಇಟಿ 2019ಗೆ ಸಂಬಂಧಪಟ್ಟ ಕ್ವೆಷನ್ಸ್ ಅನ್ನು ತಗೊಂಡು ಬರುವಂತ ಪ್ರಯತ್ನವನ್ನು ಮಾಡ್ತೀನಿ. ಈಗಾಗಲೇ ನಾನು ಟಿಇಟಿ ಎಕ್ಸಾಮ್‌ನ 2014, 15 ಮತ್ತು 17 3 ಪ್ರಶ್ನೆ ಪತ್ರಿಕೆಗಳನ್ನು ನನ್ನದೇ ಆಗಿರುವಂತ ಶೈಲಿಯಲ್ಲಿ ನಿಮ್ಗೆ ಎಂತ ಮಾಹಿತಿಯನ್ನು ಕೊಡಬೇಕು ಅನ್ನೋದನ್ನು ನನ್ನ ಈ ಟೀಚಿಂಗ್ ಅನುಭವದೊಂದಿಗೆ ನಿಮ್ಮ ಮುಂದೆ ಹಂಚಿಕೊಂಡಿದ್ದೀನಿ. ಇಷ್ಟೇ ಫೈನಲ್ ಅಂತಲ್ಲ. ಎಷ್ಟು ಓದಿದರೂ ಕಮ್ಮಿ ಇದೆ. ಚೆನ್ನಾಗಿ ಓದಿ, ಒಳ್ಳೆ ಟೆಕ್ಸ್ಟ್ ಬುಕ್ ರೆಫರ್ ಮಾಡಿ, ಓಲ್ಡ್ ಕ್ವೆಶ್ಚನ್ ಪೇಪರ್ ಎಲ್ಲ ಮುಂದಿಟ್ಕೊಳ್ಳಿ. ಸರಿಯಾದ ಉತ್ತರ ಜೊತೆಗೆ ತಪ್ಪಾಗಿರುವಂಥ ಉತ್ತರಗಳ ಬಗ್ಗೆಯೂ ಸಹಿತ ಮಾಹಿತಿಯನ್ನು ಕಲೆ ಹಾಕ್ತಾ, ಸರಿಯಾದ ಉತ್ತರ ಬಗ್ಗೆ ಸ್ವಲ್ಪ ಇನ್ನೆಚ್ಚಿನ ಮಾಹಿತಿಯನ್ನು ಕಲೆ ಹಾಕ್ತಾ, ಜೊತೆಗೆ ನನ್ನ ವಿಡಿಯೋಗಳನ್ನು ನೋಡುತ್ತಾ ಮಾಹಿತಿಯನ್ನು ನೀವು ಸಂಪೂರ್ಣವಾಗಿ ಮಾಡಿಕೊಂಡು ಮುಂಬರುವಂಥ ಟಿಇಟಿ ಎಕ್ಸಾಮ್‌ಗೆ ಚೆನ್ನಾಗಿ ಪ್ರಿಪೇರ್ ಆಗ್ತೀರಿ ಅಂತ ಆಶಿಸ್ತಾ, ನನ್ನ ವಿಡಿಯೋಗಳು ನಿಮಗೆ ಲೈಕ್ ಆದರೆ ಅದನ್ನು ಶೇರ್ ಮಾಡಿ, ಬೇರೆ ನಿಮ್ಮ ಸ್ನೇಹಿತರೊಂದಿಗೆ ಹಂಚಿಕೊಳ್ಳಿ. ಜೊತೆಗೆ ಸೈನ್ಸ್ ಅಡ್ಡ ಅನ್ನೋ ನನ್ನ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ. ಮುಂದಿನ ವಿಡಿಯೋಗಳಿಗಾಗಿ ಒಂದು ಬೆಲ್ ಐಕಾನ್ ಕ್ಲಿಕ್ ಮಾಡ್ಕೊಂಡ್ಬಿಟ್ಟು ಇಟ್ಕೊಂಬಿಡಿ. ಸಡನ್ ಆಗಿ ನಾನು ವಿಡಿಯೋ ಅಪ್ಲೋಡ್ ಮಾಡಿದ ತಕ್ಷಣ ನಿಮಗೆ ನೋಟಿಫಿಕೇಶನ್ ರೂಪದಲ್ಲಿ ವಿಡಿಯೋ ಬಂದು ನಿಮಗೆ ಹೆಲ್ಪ್ ಆಗ್ತದೆ. ಆದಷ್ಟು ಬೇಗನೆ ಈ 2020ನೇ ವರ್ಷದಲ್ಲಿ ನಡೆದಿರುವಂಥ ಟಿಇಟಿ ಕ್ವೆಶ್ಚನ್ ಪೇಪರನ್ನು ಮತ್ತೆ 2019ನಲ್ಲಿ ಆಗಿರುವಂಥ ಪೇಪರ್ ನಾನು ಸಾಲ್ವ್ ಮಾಡುವಂಥ ಪ್ರಯತ್ನವನ್ನು ಮಾಡ್ತೀನಿ. ಥ್ಯಾಂಕ್ ಯು. ಟೇಕ್ ಕೇರ್.